ನಮ್ ಕಡೆಗೆ ಕೆಲಸ ಇಲ್ಲ ಅಂತ ಬಿಸ್ನೆಸ್ ಅಂತ ಹೇಳ್ತಾರೆ ಅಂತ ಯಾರು ಹೇಳಿಲ್ವಾ? ಚಲೋ ಪಗಾರ ಬರತೈತಿ, ಯಾಕಪ್ಪ ಬಿಡ್ತಿ ಅಂತ. ವಾಯ್ಸ್ ವರ್ಕ್ಸ್ನ CEO ಅಂಡ್ ಫೌಂಡರ್ ವಿನೀತ್ ಪಾಟೀಲ್ ನನ್ನ ಜೊತೆ ಇದ್ದಾರೆ. ಅವರ ಕುಟುಂಬದ ಮೂಲ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕು. ನಾವು ಬೆಂಗಳೂರಿಗೆ ಬಂದ್ಮೇಲೂ ಊಟ ಆಗಿರ್ಬೋದು 100% ನಮ್ದು ಉತ್ತರ ಕರ್ನಾಟಕನ ಯಾರು ಚೇಂಜ್ ಆಗಿಲ್ಲ. ಒಬೆರಾಯ್ ಜರ್ನಿಯಲ್ಲಿ ಕಲ್ತಿರೋದು ಏನ್ ನಿಮ್ಗೆ ಸ್ಟಾರ್ಟ್ಅಪ್ ಜರ್ನಿಯಲ್ಲಿ ಸಾಕಷ್ಟು ಹೆಲ್ಪ್ ಆಯ್ತು? ಒಬೆರಾಯ್ ಹೋಟೆಲ್ಸ್ ವಾಸ್ ರಿಯಲ್ ಪೆಡಿಗ್ರಿ. ಸ್ಟಾಫ್ ಏನ್ ಮಾಡ್ತಾರಲ್ಲ ನಾವೇ ಮಾಡಬೇಕಿತ್ತು. ಟಾಯ್ಲೆಟ್ಸ್ ಕ್ಲೀನ್ ಮಾಡಬೇಕಿತ್ತು. ಕಂಪನಿ ಏನ್ ಪ್ರಾಡಕ್ಟ್, ಗೇಮಿಂಗ್ ಅಲ್ಲಿ ಏನ್ ಮಾಡ್ತಿದ್ರು? ಗ್ಯಾಮ್ಲಿಂಗ್, ಸಾಫ್ಟ್ ಗ್ಯಾಮ್ಲಿಂಗ್ ಅಂತ ಹೇಳ್ತೀವಿ. ಹೌ ಬಿಗ್ ಈ ಸಾಫ್ಟ್ ಗ್ಯಾಮ್ಲಿಂಗ್ ಬಿಸ್ನೆಸ್? UK is the largest legal licensed gambling market worldwide. ರೋಡಿಗೂ ನಮ್ದು ಹೆಂಗೆ ಪಾನ್ ಶಾಪ್ ಇರುತ್ತೋ ಅವ್ರದಲ್ಲಿ ಲಾಲ್ ಬ್ರೋಕ್ಸ್ ಅಂತ ಇದೆ. ದೆನ್ ನೀವು 2018 ಅಲ್ಲಿ ಲಾಂಡ್ರೋ ಕಾರ್ಟ್ ಅಂತ ಇನ್ನೊಂದು ಸ್ಟಾರ್ಟ್ಅಪ್ಗೆ ಬೆಂಗಳೂರಲ್ಲೇನೆ ಒಂದು 5,000 ಕೋಟಿ ಮಾರ್ಕೆಟ್ ಆಕ್ಚುಲಿ. 5,000 ಮಾತ್ರ ಒಂದು ಫ್ಯಾಕ್ಟ್ರಿ ರೆಡಿ ಮಾಡ್ಕೊಂಡ್ವಿ, ಕೆಪಾಸಿಟಿ ರೆಡಿ ಮಾಡ್ಕೊಂಡ್ವಿ, ಔಟ್ಲೆಟ್ಸ್ ರೆಡಿ ಮಾಡ್ಕೊಂಡ್ವಿ. ಇನ್ನೇನು ನೆಕ್ಸ್ಟ್ ಲೆವೆಲಿಗೆ ಹೋಗ್ಬೇಕು, ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೆ. ಅವಾಗ ಕೋವಿಡ್ ಎಂಪ್ಲಾಯೀಸ್ಗೆಲ್ಲ ಲೆಟ್ ಗೋ ಮಾಡ್ಬೇಕಾ ಬಂತ. ವಿ ಹ್ಯಾಡ್ ಟು ಲೆಟ್ ಗೋ ಲಾಟ್ ಆಫ್ ಎಂಪ್ಲಾಯೀಸ್. ಬಂದಾಗ ಝೀರೋ, ಐ ವಾಸ್ ಅಟ್ ಝೀರೋ. ಲೈಕ್ ಮನೆ ನೋಡಿ ಮಾಡ್ಸೋಕ್ಕೂ ದುಡ್ಡಿರಲ್ಲ ಆಕ್ಚುಲಿ, ಆನೆಸ್ಟ್ ಆಗಿ ಹೇಳ್ಬೇಕು ಅಂತ. ಇವತ್ತು 3ನೇ ವೆಂಚರ್ ನಿಮ್ದು. ಎಷ್ಟು ಬ್ಯೂಟಿಫುಲ್ ನೋಡಿ, ಫಿಟ್ಮೆಂಟ್ ಅಂತ ಹೇಳಿದ್ನಲ್ಲ. ಯಾರಿಗೆ ಕೆಲಸ ಇಲ್ವೋ ಅವ್ರಿಗೆ ಕೆಲಸ ಕೊಡೋ ಸ್ಟಾರ್ಟ್ ಮಾಡಿದ್ವಿ. ಅಂಡ್ ಆ 10 ವರ್ಷದಲ್ಲಿ ಯಾರೂ ಇದ್ರ ಬಗ್ಗೆ ಥಿಂಕ್ ಮಾಡಿದ್ರು. ಥಿಂಕ್ ಲೈಕ್ ಅ ಸ್ಟಾರ್ಟ್ಅಪ್ ಬಟ್ ಆಕ್ಟ್ ಲೈಕ್ ಅ $1 billion ಕಂಪನಿ. ಗ್ರೇಟ್ ಐಡಿಯಾ. ಯಾರಾದ್ರೂ ಈ ಪ್ರೋಗ್ರಾಮ್ ನೋಡ್ತಿರೋದ್ರೆ ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಹೌದು. ನೀವು ಜಾಬ್ ಸಿಗೋದು ಸಖತ್ ಈಸಿ, ತುಂಬಾ ಈಸಿ. ನಮಸ್ಕಾರ ಎಲ್ರಿಗೂ. ಮುಂದೆ ಬನ್ನಿ ಪಾಡ್ಕಾಸ್ಟ್ನ ಒಂದು ಹೊಸ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕರ್ನಾಟಕದ ಉದ್ಯಮ ಮತ್ತು ಸ್ಟಾರ್ಟಪ್ ಲೋಕದ ಸಾಧಕರ ಜೊತೆ ಕನ್ನಡದಲ್ಲಿ ಮಾತನಾಡ್ತಾ ಅವರ ಜೀವನ, ಅವರ ಪ್ರಯಾಣ, ಅವರ ಉದ್ಯಮದ ಪಾಠಗಳು, ಅವರ ಉದ್ಯಮದಲ್ಲಿ ಎದುರಿಸಿದ ಸವಾಲುಗಳು, ಅವ್ರು ಪಡೆದುಕೊಂಡಂಥ ಸಕ್ಸಸ್ ಎಲ್ಲವನ್ನೂ ಕನ್ನಡದಲ್ಲಿ ಚರ್ಚೆ ಮಾಡ್ತಾ ನೋಡ್ತಾ ಇರುವಂಥವರಿಗೆ ಒಂದಿಷ್ಟು ಇನ್ಸ್ಪಿರೇಷನ್, ಒಂದಿಷ್ಟು ವಿಸ್ಡಮ್ ಕೊಡುವಂತಹ ಒಂದು ಪ್ರಯತ್ನ ಮುಂದೆ ಬನ್ನಿ ಪಾಡ್ಕಾಸ್ಟ್. ನಾನು ನಿಮ್ಮ ಹೋಸ್ಟ್ ವಸಂತ್ ಮಾತಾಡ್ತಾ ಇರೋದು. ನನ್ನ ಜೊತೆ ನನ್ನ ಕೋ ಹೋಸ್ಟ್ ಕಿರಣ್ ಇದ್ದಾರೆ. ಇವತ್ತು ನಮ್ಮ ಜೊತೆ ಒಬ್ಬ ಯಂಗ್ ಅಚೀವರ್ ಇದ್ದಾರೆ. ಅವರ ಕುಟುಂಬದ ಮೂಲ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕು. ಅವರು ಓದಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲಿ. ಓದಿದ್ದು ಇಂಜಿನಿಯರಿಂಗ್, ಅದಾದಮೇಲೆ MBA ಮಾಡಿದರು. ತದನಂತರ ಅವರು ಒಂದಿಷ್ಟು ವರ್ಷ ಕಾರ್ಪೊರೇಟಲ್ಲಿ ಕೆಲಸ ಮಾಡಿದ್ರು. ಕೊನೆಗೆ ಅವರಿಗೂ ಒಂದು ಸ್ಟಾರ್ಟಪ್ ಹುಳ ಕಚ್ಚಿದ ನಂತರ ಅವರು ಸ್ಟಾರ್ಟಪ್ ಲೋಕಕ್ಕೆ ಪ್ರವೇಶ ಪಡ್ಕೊಳ್ತಾರೆ. ಅಲ್ಲಿ ಗೇಮಿಂಗ್ ಇಂಡಸ್ಟ್ರಿ ಸುತ್ತ ಒಂದು ಒಳ್ಳೆಯ ಸ್ಟಾರ್ಟಪ್ ಬಿಲ್ಡ್ ಮಾಡಿ ಸಕ್ಸಸ್ಫುಲಿ ಅದನ್ನು ಎಕ್ಸಿಟ್ ಮಾಡ್ಕೊಳ್ತಾರೆ. ತದನಂತರ ಅವರು ಅಲ್ಲಿಂದ ಮುಂದೆ ಸಾಗಿ ಲಾಂಡ್ರೋ ಕಾರ್ಟ್ ಅಂತಂತಹ ಒಂದು ಸ್ಟಾರ್ಟಪ್ ಕಟ್ತಾರೆ. ಸುಮಾರು 100ಕ್ಕೂ ಹೆಚ್ಚು ಫ್ರ್ಯಾಂಚೈಸೀಸ್ ಬೆಂಗಳೂರಲ್ಲಿ ಅದನ್ನು ಕಟ್ತಾರೆ, ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಅದಾದ ನಂತರ ಕೋವಿಡ್ ಬರುತ್ತೆ. ಕೋವಿಡಲ್ಲಾದಂಥ ಹಿನ್ನಡೆಯನ್ನು ಕೂಡ ಅವರು ದಾಟಿ ಅದ ನಂತರ 2022ರಲ್ಲಿ ವಾಯ್ಸ್ ವರ್ಕ್ಸ್ ಅನ್ನುವಂತಹ ಇನ್ನೊಂದು ಸ್ಟಾರ್ಟಪ್ ಕಟ್ಟಿದ್ದಾರೆ. ಆ ಸ್ಟಾರ್ಟಪ್ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ಮತ್ತು ಭಾರತದ ಬೇರೆ ಬೇರೆ ಭಾಗದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ, ಸಣ್ಣ ಊರು ಪಟ್ಟಣಗಳಲ್ಲಿರುವಂತಹ ಜನರಿಗೆ ಮನೆಯಲ್ಲೇ ಕೂತ್ಕೊಂಡು ಉದ್ಯೋಗ ಮಾಡುವಂತಹ ಒಂದು ಅವಕಾಶನ ಕೂಡ ಸೃಷ್ಟಿ ಮಾಡಿದೆ ಅದು. ಸೊ ನಾವು ಮಾತಾಡ್ತಾ ಇರೋದು ವಿನೀತ್ ಪಾಟೀಲ್ ಅವ್ರ ಬಗ್ಗೆ. ಇವತ್ತು ವಾಯ್ಸ್ ವರ್ಕ್ಸ್ನ CEO ಅಂಡ್ ಫೌಂಡರ್ ವಿನೀತ್ ಪಾಟೀಲ್ ನನ್ನ ಜೊತೆ ಇದ್ದಾರೆ. ವಿನೀತ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಪಾಡ್ಕಾಸ್ಟ್ಗೆ ಸ್ವಾಗತ. ಥ್ಯಾಂಕ್ ಯು. ವೆಲ್ಕಮ್ ಟು ದ ಶೋ ವಿನೀತ್. ಹಲೋ. ನಿಮ್ಮ ಕುಟುಂಬದ ಮೂಲ ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕು. ಹೌದು. ಸೊ ನಿಮ್ಮ ಮನೆಯಲ್ಲೆಲ್ಲ ಹಾಗಿದ್ರೆ ಉತ್ತರ ಕರ್ನಾಟಕದ ಭಾಷೆ, ಊಟ ತಿಂಡಿ? 100%. ನಾವು ಬೆಂಗಳೂರಿಗೆ ಬಂದ್ಮೇಲೂ ನಾವು ಮನೇಲಿ ಮಾತಾಡೋ ಭಾಷೆ ಇರ್ಬೋದು, ನಮ್ಮ ಊಟ ಆಗಿರ್ಬೋದು, 100% ನಮ್ದು ಉತ್ತರ ಕರ್ನಾಟಕನ ಯಾರು ಚೇಂಜ್ ಆಗಿಲ್ಲ. ಓಕೆ. ತುಂಬಾ ಜನ ಅಲ್ಲಿಂದ ಬಂದು ಇಲ್ಲಿ ಭಾಷೆ ಮಾತಾಡ್ತಾರೆ. ನಮ್ಮ ಮನೇಲಿ ಮಾತ್ರ ಎಕ್ಸಾಕ್ಟ್ ಸೇಮ್ ಲ್ಯಾಂಗ್ವೇಜ್ ಮಾತಾಡ್ತೀವಿ. ಹೌದು. ಅದನ್ನ ನಾವು ಸ್ವಲ್ಪ ಚೇಂಜು ಮಾಡೋದಿಲ್ಲ. ಹಾಗೆ ಆಮೇಲೆ ಕ್ಲೋಸ್ಲಿ ಕನೆಕ್ಟೆಡ್. ನಾನು ಈಗಲೂ ಅದ್ರವೇ ಆಲ್ಮೋಸ್ಟ್ ಇಯರ್ಲಿ ಒನ್ಸ್ ನಮ್ಮ ಮಠಕ್ಕೆ ಹೋಗಿ ಟ್ರೈ ಮಾಡ್ತೀನಿ. ಓಕೆ. ಊರಿಗೆ ಚಿಕ್ಕವನಿದ್ದಾಗಂತೂ ಊರಿಗೆ ಟಿಪಿಕಲಿ 2-3 months ಎವ್ರಿ ಇಯರ್ ಹೋಗ್ತಾ ಇದ್ವಿ. ಓಕೆ. ಹಾಗಾಗಿ ಕ್ಲೋಸ್ಲಿ ಕನೆಕ್ಟೆಡ್ ಇದ್ದೀವಿ ರೂಟ್ಸಿಗೆ. ಸಖತ್. ಸೊ ಮತ್ತೆ ಐ ಥಿಂಕ್ ನೀವು ನಿಮ್ಮ ಹೈಸ್ಕೂಲ್ ದಿನಗಳು ದಾಟಿದ ಮೇಲೆ ಕಾಲೇಜ್ಗೆ ಇಂಜಿನಿಯರಿಂಗ್ ಮಾಡಕ್ಕೆ ಹೋದ್ರಿ, MBA ಮಾಡಿದ್ರಿ. ಆ ಒಂದು ಜರ್ನಿಯ ಟೈಮಲ್ಲಿ ಒಂದು ಐಡಿಯಾ ಆಫ್ ಕರಿಯರ್, ಓಕೆ ನಾನು ಮುಂದೆ ನನ್ನ ಕರಿಯರ್ ಹೀಗಿರಬೇಕು, ನಾನೇನೋ ಆಂಟ್ರಪ್ರನರ್ ಆಗಬೇಕು ಅಥವಾ ಏನೋ ಒಂದು ಆ ಥರದ್ದು ಏನಾದ್ರು ಇತ್ತಾ? ವಾಟ್ ವಾಸ್ ದ ಥಾಟ್ ಅಟ್ ದ್ಯಾಟ್ ಟೈಮ್? ಅಷ್ಟು ಎಕ್ಸ್ಪೋಜರ್ ಇರಲಿಲ್ಲ ಆನೆಸ್ಟ್ಲಿ ಸ್ಪೀಕಿಂಗ್. ತುಂಬ ಸಿಂಪಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ವಿತ್ ನೋ ಬಿಗ್ ಆಸ್ಪಿರೇಷನ್ಸ್. ನನಗೆ ಯಾವಾಗಲೂ ಏನು ಅನ್ಸಂದ್ರೆ, ಓಕೆ
ಒಂದು ಸ್ಟೇಬಲ್ ಲೈಫ್ಗೆ ತಿಂಗಳಿಗೆ 1 ಲಕ್ಷ ಗಳಿಸಿದ್ರೆ ಚೆನ್ನಾಗಿರ್ಬೋದಲ್ವಾ ಓಕೆ. ಇಷ್ಟೇನೆ ಇದ್ದಿದ್ದು. ಸೊ ಅದೇನೇ ನನ್ನ ಆಲ್ವೇಸ್ ಗುರಿ ಆಗಿತ್ತು. ಆಲ್ದೋ ನಾನು ಮಾಡಿದ ಬೇರೆ 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 ಇರ್ಬೋದು, ಒಳಗಡೆ ಏನೇನೋ ಇರುತ್ತೆ, ಬಟ್ ಅದನ್ನ ನೀವು ಪರ್ಸು ಮಾಡಕ್ ಹೋಗಲ್ಲ. ಅಂದ್ರೆ ಅದನ್ನೇ ನಾನು ಮಾಡಬೇಕು ಅಂತ ಹೋಗಲ್ಲ. ಚಿಕ್ಕ ಮಗುವಾಗಿದ್ದಾಗ ಒಂದು ಥರ್ಡ್ ಸ್ಟ್ಯಾಂಡರ್ಡ್ ಏನೋ ಇರ್ಬೋದು, ಓಕೆ. ಆವಾಗ ಅದೇ ಮನೆ ನೀರಲ್ಲಿ ಹೋಗ್ತಿರುತ್ತಲ್ಲ, ಅವಾಗ ಒಂದಷ್ಟು 5 ಬೋಟ್ ಮಾಡಿಟ್ಕೊಳ್ಳೋದು, ತೊಗೊಳ್ತೀರಾ ₹1 ತೊಗೊಳ್ತೀರಾ ಅಂತ ಹಾಗಿದ್ದು. ಮತ್ತೆ ಇಂಜಿನಿಯರಿಂಗಲ್ಲಿ ಇವೆಂಟ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ನಾನು ಸೆಕೆಂಡ್ ಇಯರಿಂದನೇ ಇವೆಂಟ್ಸ್ ಮಾಡ್ತಾ ಇದ್ದೆ. ಓಕೆ. ಬೈ ಥರ್ಡ್ ಫೋರ್ತ್ ಇಯರ್ ಆಲ್ಮೋಸ್ಟ್ 3-4 lakhs ಮಾಡ್ತಾ ಇದ್ದೆ ಇಯರಲ್ಲಿ. ಹೌದಾ? ಲಾಟ್ ಆಫ್ ಮನಿ ಅವಾಗ. ಅಂದ್ರೆ ಯಾವ ತರ ಇವೆಂಟ್ಸ್? ಯಾವ ಥರದ ಇವೆಂಟ್ಸ್? ಕಾಲೇಜ್ ಇವೆಂಟ್ಸು, ಫೆಸ್ಟ್, ಕಾರ್ಪೊರೇಟ್ ಇವೆಂಟ್ಸು. ಓಕೆ. ಅವಾಗಲೇನೆ HP ಜೊತೆ ಕೆಲಸ ಮಾಡ್ತಿದ್ವಿ. ಆಮೇಲೆ ಈ ಡಿಫ್ರೆಂಟ್ ಕಾಲೇಜ್ ಇರುತ್ತಲ್ಲ, ಮೌಂಟ್ ಕಮಲ್ ಕಾಲೇಜು, JNC, ಅವ್ರದ್ದೆಲ್ಲ ಇವೆಂಟ್ಸ್ ಮಾಡ್ತಾ ಇದ್ವಿ ನಾವು. ಸೊ ಆ ಟೈಮಲ್ಲೇ 3-4 lakhs ಅಂದ್ರೆ ಇಟ್ಸ್ ಬಿಗ್ ಮನಿ ಅಲ್ವಾ. ನಮ್ಮ ತಂದೆಗೆ ಹೆದರಿಕೆ ಬಟ್ ಹಿಂಗೆ ಬಿಟ್ಬಿಟ್ರೆ ಅಂದ್ಬಿಟ್ಟು, ನೀನು ಮೊದಲು MBA ಮುಗಿಸ್ಕೊ, ಆಮೇಲೆ ಏನು ಬೇಕು ಅಂದ್ರೆ ಮಾಡು ಅಂತ ಅಂದ್ಬಿಟ್ಟು ಹಾಗಾಗಿತ್ತು. ಸೊ ಬಟ್ ನನಗೆ ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅಂತ ಇರಲಿಲ್ಲ. ಆಂಟ್ರಪ್ರಿನರ್ ಆಗಬೇಕು ಹೆದರಿಕೆ ಅಂತೂ ಇರಲಿಲ್ಲ, ಹೆದರಿಕೆ ಅಂತಿರ್ಲಿಲ್ಲ. ಬಟ್ ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತಿರಲಿಲ್ಲ. ಐ ವಾಸ್ ನಾಟ್ ವೆರಿ ಶ್ಯೂರ್ ಏನ್ ಮಾಡ್ಬೇಕು ಲೈಫಲ್ಲಿ ಅಂತ. ಐ ಥಿಂಕ್ ಮೋಸ್ಟ್ ಆಫ್ ಅಸ್ ನಿಜ ಹೇಳ್ಬೇಕು ಅಂದ್ರೆ ಹಾಗೆ ಇರ್ತಿತ್ತು ಆ ಟೈಮಲ್ಲಿ. ನಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಇರ್ಬೋದು, ತುಂಬಾ ಚೆನ್ನಾಗಿ ಆಕ್ಸಿಡೆಂಟಲ್ ಆಂಟ್ರಪ್ರಿನರ್ಸ್ ಜಾಸ್ತಿ. ಕರೆಕ್ಟ್ ತುಂಬಾ ಚೆನ್ನಾಗಿ ಓದೋರಿಗೆ ತುಂಬಾ ಸಿಂಪಲ್ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಈ ಮಧ್ಯದಲ್ಲಿರೋ ತುಂಬಾ ಚೆನ್ನಾಗಿ ಓದ್ದೇ ಇರೋರ್ಗೂ ಈಸಿ, ಯಾಕಂದ್ರೆ ಏನೋ ಮಾಡಕ್ಕಿರಲ್ಲ, ಬಿಸ್ನೆಸ್ಗೆ ಹೋಗ್ಬಿಡ್ತಾರೆ. ಮಧ್ಯದಲ್ಲಿ ಇರ್ತೀವಲ್ಲ, ಇದು ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಸೊ ಹಾಗಾಗಿ ಸೊ ನಥಿಂಗ್ ಶೇಪ್ಡ್, ಅಂದ್ರೆ ಯಾವ್ದ್ರಿಂದನೂ ಆಗ್ಲಿಲ್ಲ. ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಮೇ ಬಿ ನನ್ನ ಒಳಗಡೆಯಿಂದ ಅದು ಏನೋ ಮಾಡಬೇಕು ಅಂತಿತ್ತು. ಆ ಬೋಟ್ ಸೆಲ್ ಮಾಡಿದಾಗ್ಲೂ ಅಥವಾ ಇವೆಂಟ್ಸ್ ಮಾಡಿದಾಗ್ಲೂ ತುಂಬಾ ಎಕ್ಸೈಟಿಂಗ್ ಆಗಿರ್ತಾ ಇತ್ತು. ಸೊ ಅದರಿಂದ ಐ ಥಿಂಕ್ ಓವರ್ ಆಲ್ ಮೋಸ್ಟ್ಲಿ ಕ್ರಿಯೇಟಿವಿಟಿ ಇಂದ ನಾನು ಈ ಫೀಲ್ಡ್ ಅಲ್ಲಿ ಬಂದಿರೋದು, ಟು ಬಿ ಆನೆಸ್ಟ್. ಚಿಕ್ಕಂದಲ್ಲಿ ಮಾಡಿದಂತ ಕೆಲವು ಈ ತರದ ಎಕ್ಸ್ಪೆರಿಮೆಂಟ್ಸ್, ಅದರಲ್ಲಿ ಸಿಕ್ಕಂತ ಖುಷಿ, ಮಜಾ, ಕರೆಕ್ಟ್ ಟ್ರಿಗರ್ ಅಂತ ಅನ್ಬೋದು. ಹೌದು. ಕ್ರಿಯೇಟಿವಿಟಿ ಆಂಗಲ್ ಕ್ರಿಯೇಟಿವಿಟಿ ಇಸ್ ಅ ವೆರಿ ಬಿಗ್ ರೋಲ್, ಅಟ್ಲೀಸ್ಟ್ ನನ್ನ ಆಂಟ್ರಪ್ರಿನರ್ಶಿಪ್ಗೆ. ಇಟ್ಸ್ ಮೋಸ್ಟ್ಲಿ ಬಿಕಾಸ್ ಆಫ್ ಕ್ರಿಯೇಟಿವಿಟಿ. ಕ್ರಿಯೇಟಿವ್ ಇಲ್ಲ ಅಂದ್ರೆ ನನಗೆ ಮೋಸ್ಟ್ಲಿ ನಾನು ಬರ್ತಾ ಇರಲಿಲ್ಲ ಈ ಫೀಲ್ಡ್ಗೆ. ಕಾಲೇಜ್ ಡೇಸ್ ಅಲ್ಲಿ ನೀವು ಫಸ್ಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದೀನಿ ಅಂದ್ರೆ ಅದು ಯಾರು ಹೇಳಿದ್ದಲ್ಲ, ನೀವಾಗಿ ಪ್ಯಾರಲಲ್ ಆಗಿ ಮಾಡ್ತಾ ಇದ್ದೀರಾ. ಮೋಸ್ಟ್ಲಿ ನಿಮಗೆ ಇದು ಪೀಪಲ್ ಮ್ಯಾನೇಜ್ಮೆಂಟ್, ಆಪರೇಷನ್ಸ್, ಅದ್ರ ಬಗ್ಗೆ ಒಂದು ನ್ಯಾಚುರಲ್ ಆದಂತ ಒಂದು ಇನ್ಕ್ಲಿನೇಷನ್ ಇತ್ತು ನಿಮ್ಗೆ. ಮೇ ಬಿ ಅದೊಂದು ಎಲ್ಲ ಜೊತೆಗೆ ಬಂದು ಸ್ಟೇಜ್ ಅಲ್ಲಿ ಆ ಇವೆಂಟ್ ಮಾಡಿದಾಗ ನಾನ್ ಸ್ಟೇಜ್ ಮೇಲೆ ಇರಬೇಕು ಅಂತ ಯಾವತ್ತೂ ಇರ್ಲಿಲ್ಲ. ಬಟ್ ಹಿಂದೆ ನಿಂತ್ಕೊಂಡು ಒಂದ್ ಯಾರೋ ಪರ್ಫಾರ್ಮ್ ಮಾಡ್ತಾರೆ, ಅದೆಲ್ಲ ಜೊತೆಗೆ ಬಂದಾಗ ಇಟ್ಸ್ ಲೈಕ್ ಅ ಪೀಸ್ ಆಫ್ ಆರ್ಟ್ ಅಲ್ವಾ. ಅದು ನನಗೆ ಬಹಳ ಖುಷಿ ಆಗ್ತಿತ್ತು, ಕಿಕ್ ಸಿಗೋದು. ಬಹಳ ಖುಷಿ ಆಗ್ತಿತ್ತು. ಈಗಲೂ ಆದ್ರೆ ತುಂಬಾ ಸ್ಮಾಲ್ ಕಂಪ್ನಿ ಆದ್ರೆ ಎಲ್ರಿಗೂ ಹೇಳ್ತೀನಿ, ಥಿಂಕ್ ಲೈಕ್ ಅ ಸ್ಟಾರ್ಟ್ಅಪ್ ಬಟ್ ಆಕ್ಟ್ ಲೈಕ್ ಅ $1 billion ಕಂಪ್ನಿ ಅಂತ ಹೇಳ್ತೀನಿ. ಸೊ ನೀವು ಎಲ್ಲೇ ನಮ್ದು ಇಮೇಜರಿ ನೋಡ್ಬೋದು, ನಮ್ಮ ಪ್ರೆಸೆಂಟೇಷನ್ಸ್ ನೋಡ್ಬೋದು, ಎಲ್ಲಾನು ಒಂಥರ ದೊಡ್ಡ ಕಂಪ್ನಿ ತರ ಅನ್ಸುತ್ತೆ. ಆಕ್ಚುಲಿ ವರ್ಕ್ ಫ್ರಮ್ ಹೋಮ್ ಸ್ಮಾಲ್ ಕಂಪ್ನಿ, ವಿ ಆರ್ ಸ್ಟಾರ್ಟ್ಅಪ್ ಅಲ್ವಾ, ಫೌಂಡೆಡ್ ಸ್ಟಾರ್ಟ್ಅಪ್ ಇರ್ಬೋದು. ಸೊ ಅದು ನೀವೆಲ್ಲ ಜೊತೆ ಕೂಡಿದಾಗ ಅದು ಎಷ್ಟು ಚೆನ್ನಾಗಿ ಆಚೆ ಬರುತ್ತೆ, ದಟ್ ಇಸ್ ತುಂಬಾ ನನಗೆ ಖುಷಿ ಆಗ್ತಿತ್ತು. ಸೊ ಕ್ರಿಯೇಟಿವ್ ಆಗಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು ತುಂಬಾ ಇಷ್ಟ ಆಗ್ತಿತ್ತು. ಅದು ಒಂದು ಅಂಶ ಇದೆ. ಹೌದು, ಯೋಚನೆ ಮಾಡುವಾಗ ಯಾವುದೇ ರೀತಿ ರಾಜಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಅಂತ. ಹೌದು, ದೊಡ್ಡದಾಗೆ ನೋಡ್ಬೇಕು. ಹೌದು. ಏನು ರೆಸ್ಟ್ರಿಕ್ಷನ್ ಇಲ್ಲದೆ ಇರೋ ತರ, ಏನು ರೆಸ್ಟ್ರಿಕ್ಷನ್ ಇಲ್ಲ. ಥಿಂಕ್ ಯು ಹ್ಯಾವ್ ಎವ್ರಿಥಿಂಗ್ ಅಂಡ್ ದೆನ್ ಥಿಂಕ್ ಅಂತ ಆ ಥರ. ಸೊ ನಿಮ್ದು ನೀವು ಇಂಜಿನಿಯರಿಂಗ್ ಮತ್ತೆ MBA ಮಾಡಿದ್ದು ಬೆಂಗಳೂರಲ್ಲಿ ಅಲ್ಲ? ಬೆಂಗಳೂರು. ಎಲ್ಲಿ ಇಂಜಿನಿಯರಿಂಗ್ ಮಾಡಿದ್ದು? ಅಂಬೇಡ್ಕರ್ ಅಲ್ಲಿ ಇಂಜಿನಿಯರಿಂಗ್ ಮಾಡಿದ್ದು. ಓಕೆ. ಆಮೇಲೆ ಅಲಯನ್ಸ್ ಯೂನಿವರ್ಸಿಟಿನಲ್ಲಿ MBA ಮಾಡಿದ್ದು. ಓಕೆ. ಇಂಜಿನಿಯರಿಂಗ್ ಆದ್ಮೇಲೆ 1 year ಬ್ರೇಕ್ ತಗೊಂಡೆ ಓದ್ಲಿಕ್ಕೆ ಅಂತ. ಬಟ್ ಅವಾಗ್ಲೂ ಇವೆಂಟ್ಸ್ ಮಾಡುತ್ತಿದ್ದೆ. ಸೊ ಆಮೇಲೆ MBA ಮಾಡಿ ದೆನ್ ಐ ಜಾಯಿನ್ಡ್ ಕಾರ್ಪೊರೇಟ್. ಸೊ MBA ಅಲ್ಲಿ ಏನು ನಿಮ್ದು ಸ್ಪೆಷಲೈಸೇಷನ್? ಮಾರ್ಕೆಟಿಂಗ್. ಸೊ ನೆಕ್ಸ್ಟ್ ನೀವು ಜಾಬ್ಗೆ ಇಲ್ಲಿ ಫಸ್ಟ್ ಜಾಬ್ ನಿಮ್ದು ಒಬ್ರೋಯ್ನಲ್ಲಿ ಮಾಡಿದೆ. ಓಕೆ. ಪ್ರಾಬಬ್ಲಿ MBA ಇಂಜಿನಿಯರಿಂಗ್ ನನಗೆ ಇಂಟ್ರೆಸ್ಟೇ ಇರಲಿಲ್ಲ ಹೇಳಬೇಕು ಅಂದರೆ. ಇಂಜಿನಿಯರಿಂಗ್ ಮಾಡಿದೆ, ಹೌದು. ಗುಡ್ ಅಟ್ ಅಕಾಡೆಮಿಕ್ಸ್, ಜನರಲಿ ಪ್ರಿಟಿ ಡಿಸೆಂಟ್ ಅಟ್ ಅಕಾಡೆಮಿಕ್ಸ್, ಸ್ಕೂಲಲ್ಲೂ ಕಾಲೇಜಲ್ಲೂ
ಬೇಗ ಓದಿ ಬರೆಯೋ ಥರ ಅಭ್ಯಾಸ. ಅಂದರೆ ನನ್ನ ಫ್ರೆಂಡ್ ಗ್ರೂಪು ತುಂಬ ಅಕಾಡೆಮಿಕ್ ಇತ್ತು. ಅದೇ ವಿದ್ಯಾವರ್ಧಕನ ಓದಿದ್ದು ನಾನು ಸರ್ದಾರ್ ಪಟೇಲಲ್ಲಿ. ಸೊ ಹಾಗಾಗಿ ಎಲ್ಲರೂ ಅಕಾಡೆಮಿಕಲಿ ಬೆಂಟ್. ಸೊ ಹಾಗಾಗ್ಬಿಟ್ಟು ಗ್ರೂಪ್ ಚೆನ್ನಾಗಿತ್ತು, ನಾನು ಚೆನ್ನಾಗಿ ಓದ್ತಾ ಇದ್ದೆ. ಎಂಜಿನಿಯರಿಂಗ್ ಹೇಗೋ ತುಂಬ ಚೆನ್ನಾಗಿ ಮಾಡಿದ್ವಿ, ಬಟ್ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಎಂಜಿನಿಯರಿಂಗ್ ಪರ್ಸೂ ಮಾಡಬೇಕು, ಕೋಡಿಂಗ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರಲಿಲ್ಲ. ಹಾಗಾಗ್ಬಿಟ್ಟು ಮನೆಯಲ್ಲಿ ಸ್ವಲ್ಪ ಒತ್ತಡ, ಏನಾರು ಮಾಡು ಅಂತ. ಸರಿ MBA ಮಾಡ್ತೀನಿ ಅಂತಂದೆ. ಹಾಗೆ MBA ಮಾಡಿದ್ದು. MBAನಲ್ಲಿ ಆಲ್ದೋ ಆ ಟೈಮಲ್ಲಿ ಅಲಯನ್ಸ್ ಯೂನಿವರ್ಸಿಟಿ ವಾಸ್ ಸ್ಮಾಲರ್ ಯೂನಿವರ್ಸಿಟಿ. ನಾನು ಆ್ಯಕ್ಚುಲಿ ತುಂಬ ಓದಿದ್ದೆ, IIM ಮಾಡೋಣ, ಹಾಗೆ ಮಾಡೋಣ, ಹೀಗೆ ಮಾಡೋಣ ಅಂತ. ಬಟ್ ನನ್ನ ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಬಿಸ್ನೆಸ್ಗೆ ಹೋಗ್ಬಿಟ್ಟೆ, ಅದು ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ್ಲೂ ತುಂಬ ಚೆನ್ನಾಗಿ ರೆವೆನ್ಯೂ ಇತ್ತು. ಹೀಗೆ ಡಿಸ್ಟ್ರಾಕ್ಟ್ ಆಗ್ತಾ ಇತ್ತು ಎವ್ರಿ ನೌ ಆ್ಯಂಡ್ ದೆನ್. ಸೊ ಕೊನೆಗೆ ಅಲಯನ್ಸಲ್ಲಿ ಏನೋ ಒಂದು GMAT ಎಕ್ಸಾಮ್ ಬರೆದು ಅಲಯನ್ಸಲ್ಲಿ ಸೇರಿಕೊಂಡೆ. ಅಲ್ಲಿ ಐ ಟಾಪ್ಡ್ ಆಲ್ಮೋಸ್ಟ್ ಥ್ರೂ ಆ್ಯಂಡ್ ಥ್ರೂ. ಎಂಜಿನಿಯರಿಂಗ್ ಮಾಡಿದ್ನಲ್ಲ, ಅಷ್ಟು ರಿಗರಸ್ ಇರಲ್ಲ, ಅಂದರೆ ರಿಗರ್ ಇರಲ್ಲ ಪೋರ್ಷನ್ಸಲ್ಲಿ, ಸಬ್ಜೆಕ್ಟ್ಸಲ್ಲಿ. ಸೊ ತುಂಬ ಈಸಿ ಆಗೋಯ್ತು. ಆಮೇಲೆ ಕೆಲವೊಂದು ನಾವು ಟಾಪರ್ಸ್ ಅಂದ್ಬಿಟ್ಟು ನಮ್ಮನ್ನ ಗ್ರೂಮಿಂಗಿಗೆ ಅಂದ್ಬಿಟ್ಟು ತುಂಬ ಹೇಳ್ಕೊಟ್ರು. ಬಯಸ್ ಇರ್ಕೊಡ್ದು, ಹಾಗಿರ್ಕೊಡ್ದು, ಹೀಗೆ ಇಟ್ಕೊಡೋದು, ಬಾಡಿ ಲ್ಯಾಂಗ್ವೇಜ್ ಅದು ಇದು ಅಂತ ಅಲ್ಲಿ ಸ್ವಲ್ಪ ಗ್ರೂಮಿಂಗ್ ಮಾಡಿದ್ರು. ಪ್ಲೇಸ್ಮೆಂಟ್ಸ್ಗೋಸ್ಕರ. ಪ್ಲೇಸ್ಮೆಂಟ್ಸ್ ಅಂದರೆ ಪ್ಲೇಸ್ಮೆಂಟ್ಸ್ ಇನ್ನ 1 ವರ್ಷದ ಆದ್ಮೇಲೆ ಇತ್ತು. ಫಸ್ಟ್ ಇಯರಲ್ಲೇ ಫಸ್ಟ್ ಬ್ಯಾಚ್ ಅಲಯನ್ಸಲ್ಲಿ PGDM ಮಾಡಿದ್ದು. ಅದಕ್ಕೇನೆ ರೆಕಗ್ನೈಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಓದೋರ್ನೆಲ್ಲ ಗ್ರೂಮ್ ಮಾಡಕ್ಕೆ ಸ್ಟಾರ್ಟ್. 1 ವರ್ಷ ಗ್ರೂಮ್ ಮಾಡಿದ್ರು ಆ್ಯಕ್ಚುಲಿ. ದ್ಯಾಟ್ ವಾಸ್ ಅ ಕೈಂಡ್ ಆಫ್ ಕಿಕ್ ಸ್ಟಾರ್ಟ್. ಆಮೇಲೆ ನೆಕ್ಸ್ಟ್ 4 years ಒಬ್ರೋಯಲ್ಲಿ ಕೆಲಸ ಮಾಡಿದೆ. ಒಬ್ರೋಯ್ ಅಂದರೆ ಒಬ್ರೋಯಲ್ಲಿ ಏನು ನಿಮ್ಮ ರೋಲ್? ಸೇಲ್ಸ್ ರೋಲ್ ನಂದು, ನ್ಯಾಷನಲ್ ಸೇಲ್ಸ್ ಅಂತ. ಒಬ್ರೋಯ್ ಹೋಟೆಲ್ಸ್. ಇನ್ ಅ ವೇ ಒಬ್ರೋಯ್ ಹೋಟೆಲ್ಸ್ ಈಸ್ ಮೈ ರಿಯಲ್ ಪೆಡಿಗ್ರಿ. ಅದು ರಿಯಲ್ ಪೆಡಿಗ್ರಿ. 4 ವರ್ಷ ನಾನು 4 ವರ್ಷದಲ್ಲಿ ಒಂದೇ ದಿವಸ 7 ಗಂಟೆಗೆ ಮನೆ ಹೋಗಿದ್ದೀನಿ. ಅಂದರೆ 6:45 ಚೆನ್ನೈನಲ್ಲಿ. ಡೇ ಲೈಟ್ ಅಂತ ನೋಡಿದ್ದು ನಾನು ಒಂದೇ ದಿವಸ 4 yearsಲ್ಲಿ. ವೆರಿ ರಿಗರಸ್. ಒಂಥರ ಹೇಗೆ ಕೆಲಸ ಮಾಡ್ಬೇಕು ನಾವು ಅನ್ನೋದು ಅಲ್ಲಿಂದ ತಿಳ್ಕೊಬೇಕು. ಅವ್ರ ಸ್ಟ್ಯಾಂಡರ್ಡ್ಸ್ ಹಾಗೆ ಬರೋದಿಲ್ಲ ಅಲ್ವಾ. ಎಲ್ಲದ್ರಲ್ಲೂ ಪ್ರೆಸಿಷನ್ ಒಂಥರ 5 star ಸ್ಟ್ಯಾಂಡರ್ಡ್. ಒಂದು ಇಮೇಲ್ ಕಳಿಸ್ಬೇಕು ಅಂದ್ರೆ ಅದೇ ಸ್ಟ್ಯಾಂಡರ್ಡು, ಒಂದು ಫಾಲೋ ಅಪ್ ಮಾಡಿದ್ರು ಅದೇ ಸ್ಟ್ಯಾಂಡರ್ಡು. ಯು ಕಾಂಟ್ ಮಿಸ್ ಎನಿಥಿಂಗ್. ಹಾಗಾಗ್ಬಿಟ್ಟು ನಾನು ಆಲ್ಮೋಸ್ಟ್ 9 o'clock ಆಫೀಸ್ ಸ್ಟಾರ್ಟ್ ಆಗುತ್ತೆ ಅಂದರೆ 8:45 ಆಫೀಸಲ್ಲಿ ಇರಬೇಕು. 9 is you start work. ಅದಕ್ಕೆ ನಮ್ಮ ಮುಂಚೆ ಕಾಫಿ ಸ್ವಲ್ಪ ಸೆಟ್ಲಿನ್ ಆಗೋದೆಲ್ಲ ಆಗುತ್ತೆ. ಮನೆಗೆ ಹೋದ್ 10:30 ಮಿನಿಮಮ್ 10:30 11 ಆಗ್ತಾ ಇತ್ತು. 4 years ಕಂಟಿನ್ಯೂಸ್ ಆಗಿ ಮಾಡಿದ್ದೀನಿ. 4 ವರ್ಷ ಕಂಟಿನ್ಯೂಸ್ ಆಗಿ ಮಾಡಿ ದೆನ್ ಐ ಮೂವ್ಡ್ ಆನ್. ಸೊ ಅದರಲ್ಲಿ ಸೇಲ್ಸ್ ಅಂತ ನಂದಿತ್ತು. ಅಲ್ಲೇ ಎಲ್ಲ ಕಲ್ತಿರೋದು ನಾನು. ಇಲ್ಲಿ ಏನೇನು ಕಲಿಬೇಕಲ್ಲ ಕಲ್ತಿದ್ದೀನಿ ಅಲ್ಲಿ. ಹೋಟೆಲ್ಸ್ ಅಂದರೆ ತುಂಬ ಸೈನ್ಸ್ ಇರುತ್ತೆ ಆ್ಯಕ್ಚುಲಿ. ಹೋಟೆಲ್ ಸೆಲ್ಲಿಂಗಲ್ಲಿ ತುಂಬ ಸೈನ್ಸ್ ಇರುತ್ತೆ. ಒಂದು ಡೈನಾಮಿಕ್ ಪ್ರೈಸಿಂಗ್ ಇರುತ್ತೆ. ನೀವು ಒಂದು ರೂಮಿಗೆ ಆನ್ಲೈನ್ ನೋಡಿ ಬುಕ್ ಮಾಡಿದ್ರೆ ನೆಕ್ಸ್ಟ್ ರೂಮಿಗೆ ರೇಟ್ ಚೇಂಜ್ ಆಗಿರುತ್ತೆ. ಅಷ್ಟು ಸೈನ್ಸ್ ಇರುತ್ತೆ. ತುಂಬ ಟೆಕ್ನಾಲಜಿನ ಯೂಸ್ ಮಾಡ್ತಾರೆ ಹೋಟೆಲ್ಸಲ್ಲಿ. ಸೊ ಹಾಗಾಗಿ ನಮ್ಮ ಸೇಲ್ಸ್ ಇದ್ದಿದ್ದು ಸುಮ್ಮನೆ ಸೆಲ್ಲಪ್ ಅಂತಲ್ಲ, ಅದೊಂಥರ ಆ ಕ್ಯಾಚ್ಮೆಂಟ್ ಅಂತ ಹೇಳ್ತೀವಿ. ಆ ಜಾಗ್ರಫಿನಲ್ಲಿ ಎಷ್ಟು ಇಂಡಸ್ಟ್ರಿ ಇರುತ್ತೆ, ಆ ಇಂಡಸ್ಟ್ರೀಸ್ ನೋಡಿ ಮ್ಯಾಪ್ ಮಾಡಿ ಯಾವ ಕಂಪ್ನೀಸ್ ಇದೆ ಅಂತ ನೋಡಿ ಆಮೇಲೆ ಹೋಟೆಲ್ಗೆ ಟಾರ್ಗೆಟಿಂಗ್ ಮಾಡಿ ಅವ್ರಿಗೆ ಸೆಲ್ ಮಾಡ್ತಾ ಇದ್ವಿ. ವೆರಿ ಸೈಂಟಿಫಿಕ್. ತುಂಬ ಸೋಷಿಯಲ್ ಮೀಡಿಯಾ ಅಷ್ಟು ಇಲ್ಲದೆ ಇರುವಂಥ ಟೈಮ್ ಅಲ್ವಾ? ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಅವಾಗ ನಾವು ಸೇಲ್ಸ್ ಪ್ರೊಸೆಸಲ್ಲಿ ಗೇಟ್ ಕೀಪರ್ ಅಂತ ಹಾಕೊಳ್ತಿದ್ವಿ. ಅಂದರೆ ಸೆಕ್ಯೂರಿಟಿ ಫಸ್ಟ್ ಮಾತಾಡಬೇಕು ಅಂತ. ಅದಾದ್ಮೇಲೆ ಇನ್ಫ್ಲುಯೆನ್ಸರ್, ಅದಾದ್ಮೇಲೆ ಡಿಸಿಷನ್ ಮೇಕರ್, ಆ ಥರ. ಈ ಥರ ಈಗ ಮೇಕ್ ಮೈ ಟ್ರಿಪ್ ಅಥವಾ ಗೋವಾ ಆ ಥರ ಏನು ಇರಲಿಲ್ಲ ಅವಾಗ. ಮೇಕ್ ಮೈ ಟ್ರಿಪ್ ಆಮೇಲೆ ಬರಕ್ಕೆ 2007 ಇತ್ತು ಮೇಕ್ ಮೈ ಟ್ರಿಪ್. ಬಟ್ ನಮ್ದು ಶೇರ್ ಆಫ್ ರೆವೆನ್ಯೂ ತುಂಬಾ ಕಮ್ಮಿ ಇತ್ತು, ಬಹಳ ಕಮ್ಮಿ. ಎಕ್ಸ್ಪೀಡಿಯಾ ಅಂತ ನಾವು ಗ್ಲೋಬಲ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ವಿ ಅವಾಗ. GDS ಇಂದ ನಮಗೆ ಬುಕಿಂಗ್ಸ್ ಬರ್ತಾ ಇತ್ತು, ಅಂದ್ರೆ ವೆಸ್ಟರ್ನ್ ಮಾರ್ಕೆಟ್ಸ್ ಇಂದ ಇನ್ಕಮಿಂಗ್ ಬುಕಿಂಗ್ಸ್ ಬರ್ತಾ ಇತ್ತು. ಬಟ್ ಲೋಕಲಿ ಇಂಡಿಯನ್ಸ್ ಏನೇ ಬುಕ್ ಮಾಡಿ ಬರೋದು ಬಹಳ ಕಮ್ಮಿ. ಶೇರ್ ಆಲ್ಮೋಸ್ಟ್ 10% ಕಿನ್ನ ಕಮ್ಮಿ ಇರ್ತಾ ಇತ್ತು. ಒಬೇರೋಯಲ್ಲಿ ಸಾಕಷ್ಟು ಕಲ್ತ್ರಿ ಅಂತ ಹೇಳಿದ್ರಿ ಅಲ್ವಾ? ಸೊ ಅದಾದ್ಮೇಲೆ 2-3 ಸ್ಟಾರ್ಟ್ಅಪ್ಸ್ನ ನೀವು ಸ್ಟಾರ್ಟ್ ಮಾಡಿದ್ದೀರಾ, ಸಕ್ಸಸ್ಫುಲ್ ಎಕ್ಸಿಟ್ ಕೂಡ ಮಾಡಿದ್ದೀರಾ. ಈ ಒಬೇರೋ ಜರ್ನಿಯಲ್ಲಿ ಕಲ್ತಿರೋದು ಏನು ನಿಮಗೆ ಸ್ಟಾರ್ಟ್ಅಪ್ ಜರ್ನಿಯಲ್ಲಿ ಸಾಕಷ್ಟು ಹೆಲ್ಪ್ ಆಯಿತು? ಎವ್ರಿಥಿಂಗ್. ಅಂದರೆ ಒಂದು ಪಾಯಿಂಟ್ಸ್ ಹಾಕೊಳ್ಳೋದಿರ್ಬೋದು, ಎಷ್ಟು ಸೀರಿಯಸ್ ಆಗಿ ನಾವು ಒಂದು ಕೆಲಸ ಮಾಡ್ತೀವಿ ಅನ್ನೋದನ್ನು. ನಾವು ಇನಿಷಿಯಲಿ ಒಬ್ರೋನಲ್ಲಿ ಜಾಯ್ನ್ ಆದಾಗ ನಮಗೆ 3 ತಿಂಗಳು ನಾವು ಆ್ಯಕ್ಚುಲಿ ಮ್ಯಾನೇಜರ್ ಪೊಸಿಷನ್ಗೆ ಜಾಯ್ನ್ ಆಗಿದ್ದು. ವೆರಿ ಹೈಲಿ ಪೇಡ್ ಆ್ಯಕ್ಚುಲಿ. ದಟ್ ಇಸ್ ಆಲ್ಸೋ ಹೈಲೈಟ್. ಒಂಥರ IIM ಸ್ಟ್ಯಾಂಡರ್ಡಲ್ಲಿ ಇತ್ತು ನಮ್ಮ ಪೇ. ನಾವು ಸ್ಟಾರ್ಟಿಂಗಲ್ಲೇ ಆಲ್ದೋ ಅಲಯನ್ಸಿಂದ ಜಾಯ್ನ್ ಆಗಿದ್ರು. ಸೊ ಫಸ್ಟ್ 3 months ಫಸ್ಟ್ ಮಂತ್ ನಮಗೆ ಹೌಸ್ ಕೀಪಿಂಗ್ ಹಾಕಿದ್ರು.
ಸೆಕೆಂಡ್ ಮಂತ್ ಕಿಚನಲ್ಲಿ ಹಾಕಿದ್ರು, ಥರ್ಡ್ ಮಂತ್ ಫ್ರಂಟ್ ಆಫೀಸಲ್ಲಿ ಹಾಕಿದ್ರು. ಸೊ ಸ್ಟಾಫ್ ಏನು ಮಾಡ್ತಾರಲ್ಲ ನಾವೇ ಮಾಡಬೇಕಿತ್ತು. ಟಾಯ್ಲೆಟ್ಸ್ ಕ್ಲೀನ್ ಮಾಡಬೇಕಿತ್ತು, ಕಿಚನಲ್ಲಿ ಗ್ಲಾಸ್ ಒರೆಸ್ಬೇಕಿತ್ತು. ಆಲ್ದೋ ನಮ್ದು ಮಾರ್ಕೆಟಿಂಗ್ ಮಾಡಿರೋದು ಹಾಗೆ ಹೀಗೆ ಅಂದ್ಬಿಟ್ಟು ಫ್ರಂಟ್ ಆಫೀಸಲ್ಲಿ ಗೆಸ್ಟ್ನ ಹ್ಯಾಂಡಲ್ ಮಾಡಬೇಕಿತ್ತು. ಅವ್ರು ಏನು ಹೇಳ್ಕೊಟ್ರು ಅಂದರೆ, ಜನರಲ್ ಮ್ಯಾನೇಜರ್ ಆಗಿರ್ಬೋದು ಅಥವಾ ಸ್ಟಾಫೇ ಆಗಿರ್ಬೋದು, ಆ ಕ್ಲೀನ್ಲೆಸ್ ಗೆಸ್ಟಿಗೆ ಗೊತ್ತಿರೋ ಆ ರೂಮಲ್ಲಿ ಯಾರು ಚೆಕ್ ಇನ್ ಆಗ್ತಿದ್ದಾರೆ ಅಂತಲ್ವಾ. ನಾವು ಅದನ್ನ ಟಾಯ್ಲೆಟ್ ಸಾಯಿಲ್ಡ್ ಆಗಿಬಿಟ್ರೆ, ಅಂದರೆ ಗಲೀಜಾಗಿಬಿಟ್ರೆ, ಓಬರಾಯ್ ಹೋಟೆಲಲ್ಲಿ ಬೇಸಿಕ್ಲಿ ಗೆಸ್ಟ್ ಚೆಕ್ ಇನ್ ಆಗ್ಬಿಟ್ಟು ಟಾಯ್ಲೆಟ್ ಕ್ಲೀನ್ ಇಲ್ಲ ಅಂತ ಬಂದ್ಬಿಡತ್ತಲ್ವಾ. ಅವ್ರಿಗೆ ಗೊತ್ತಿರಲ್ಲ ಯಾರು ಕ್ಲೀನ್ ಮಾಡಿರ್ತಾರೆ ಅಂತ. ಸೊ ಆ ಲೆವೆಲಲ್ಲಿ ಟ್ರೈನಿಂಗ್ ಇರುತ್ತೆ. ಸೊ ಯಾವ ಥರ ಮೈಂಡ್ಫುಲ್ನೆಸ್ ಬೆಳೆಸೋದು, ಎಲ್ಲದ್ರ ಬಗ್ಗೆ ಗೊತ್ತಿರಲೇಬೇಕು. ಮೈಂಡ್ಫುಲ್ನೆಸ್ ಆ್ಯಂಡ್ ದ ಔಟ್ಪುಟ್ ಹ್ಯಾಸ್ ಟು ಬಿ ವೆರಿ ವೆರಿ ಹೈ. ಯೋರ್ ಔಟ್ಪುಟ್ ಒಂಥರ ಕ್ಲಾಸ್ ಅಪಾರ್ಟ್ ಅಂತ. ಅದ್ರಲ್ಲೂ ನೋಡದೇ ಇರೋಂಥ 1,000 ಇರುತ್ತೆ ಆ್ಯಕ್ಚುಲಿ. ವಾಯ್ ದಿ ಒಬ್ರಾಯ್ ಅಂತ. ಎಲ್ಲೂ ನಿಮಗೆ ಎಕ್ಸ್ಟೆನ್ಸಿವ್ ಡಿಸೈನ್ಗಳು ಕಾಣಲ್ಲ ಒಬ್ರಾಯ್ನಲ್ಲಿ. ಏನಕ್ಕೆ ಅಂದರೆ ಕ್ಲೀನ್ ಮಾಡೋದು ಕಷ್ಟ ಅಂತ. ಕ್ಲೀನ್ ಮಾಡಲಿಲ್ಲ ಅಂದರೆ ಎಲ್ಲ ಕಡೆ ಅಲ್ಲಿ ಧೂಳು ಕುತ್ಕೊಂಡ್ಬಿಟ್ರೆ ಬೇಸಿಕ್ಲಿ ಕ್ಲೀನಿಂಗ್ ಸ್ಟ್ಯಾಂಡರ್ಡ್ಸ್ ಕಮ್ಮಿ ಆಗ್ಬಿಡುತ್ತೆ. ವೆರಿ ಸಿಂಪಲ್, ದೇರ್ ಆಲ್ ಎಲ್ಲ ಕಡೆ ಸ್ಕ್ವೇರ್ಸ್, ಮೋಸ್ಟ್ಲಿ ಸ್ಕ್ವೇರ್ಸು. ಎಕ್ಸ್ಟೆನ್ಸಿವ್ ಡಿಸೈನ್ ಇರೋದಿಲ್ಲ, ಸಿಂಪಲ್ ಆಗಿರುತ್ತೆ. ಯಾವುದೇ ಒಬ್ಬರ ಹೋಟೆಲ್ಗೂ ಬೋರ್ಡ್ ಇರೋದಿಲ್ಲ, ಬಿಕಾಸ್ ದೇರ್ ಅ ಲ್ಯಾಂಡ್ ಮಾರ್ಕ್ ಆ ಥರ. ಸೊ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಆಗಲಿ, ಯಾವ ಥರ ಕೆಲಸ ಮಾಡಬೇಕು ಅಂತ ಆಗಲಿ, ಇದೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಒಬ್ರಾಯ್ ಪ್ರಿನ್ಸಿಪಲ್ಸ್ ಅಂತ ವೆರಿ ಎಕ್ಸ್ಟ್ರಾರ್ಡಿನರಿ ಸೆಟ್ ಆಫ್ ಪೀಪಲ್. ಆಮೇಲೆ ಎವ್ರಿ ಮ್ಯಾನೇಜರ್ಸ್ನ ಮಿಸ್ಟರ್ ಒಬ್ರಾಯ್ನೇ ಹೈರ್ ಮಾಡೋದು ಈಗಲೂ. ಈಗ ಜಸ್ಟ್ ರೀಸೆಂಟ್ಲಿ ಪಾಸ್ಟ್ ಅವೇ, ಅವ್ರ ಮಕ್ಕಳು ನೋಡ್ಕೊಳ್ತಾರೆ ಈಗ. ಸೊ ಟಿಲ್ ರೀಸೆಂಟ್ಲಿ, ಅಂಟಿಲ್ ಹಿ ವಾಸ್ ಅಲೈವ್, 103 ಏನೋ 98 ಏನೋ, ಹಿ ಲಿವ್ಡ್ ಅಂಟಿಲ್ 98. ಹಿಸ್ ಫಾದರ್ ಲಿವ್ಡ್ ಅಂಟಿಲ್ 103. ಮಾನ್ಸಿಂಗ್ ಒಬ್ರಾಯ್ ಅಂತ. ಇದು ಥರ್ಡ್ ಜನರೇಷನ್ಗೆ ನಡೆಸ್ತಾ ಇರೋದು. ಸೊ ಎವ್ರಿ ಮ್ಯಾನೇಜರ್ನ ಅವರೇನೆ ನಿಂತ್ಕೊಂಡು ಹೈರ್ ಮಾಡ್ತಾ ಇದ್ರು. ಈ ಥರ ಕೂತ್ಕೊಳ್ತಿದ್ರು ಒಂದು ದೊಡ್ಡ ಹಾಲಲ್ಲಿ, ಅಲ್ಲಿಂದ ನಡ್ಕೊಂಡು ಬರ್ಬೇಕು ಅವರು. ಸೊ ಸೀಯಿಂಗ್ ಹೌ ದೇ ವಾಕ್, ಯಾವ ಥರ ಮಾತಾಡ್ತಾರೆ, ಇದೆಲ್ಲ ಹಿ ಯೂಸ್ ಟು ಸಿ. ಅದು ಸಿಂಗಲ್ ಆಗಿ ಪ್ರಾಡಕ್ಟ್ನ ಚೂಸ್ ಮಾಡಿ ಹೈರ್ ಮಾಡೋದವ್ರು. ಓಕೆ, ಅಂದರೆ ಕ್ವಾಲಿಟಿ, ಎಫಿಷಿಯನ್ಸಿ ಎಲ್ಲದನ್ನ ಸಾಕಷ್ಟಲ್ಲಿ ಸಿಗ್ತದೆ ನಿಮಗೆ. ಹೌದು, ಎಕ್ಸ್ಟ್ರಾರ್ಡಿನರಿ ಕ್ವಾಲಿಟಿ. ಒಂದು ಪರ್ಸನ್ ಹೇಗೆ ಕೆಲಸ ಮಾಡಬೇಕು, ಯಾವ ಥರ ಇರಬೇಕು, ಯಾವ ಥರ ನಡ್ಕೊಳ್ಬೇಕು, ಯಾವ ಥರ ಮಾತಾಡಬೇಕು ಇಂದ ಹಿಡ್ಕೊಂಡು, ಈಗ ಕೋರ್ ಪ್ರಾಡಕ್ಟಲ್ಲಿ ಮೀಟ್ ಇಲ್ಲ ಅಂದರೆ ಎಷ್ಟು ಪ್ಯಾಕೇಜ್ ಮಾಡ್ತೀರ ಅದನ್ನಲ್ವಾ. ನಿಜ. ಸೊ ಕೋರಲ್ಲಿ ಫಸ್ಟ್ ಯು ಹ್ಯಾವ್ ಟು ಬಿ ಔಟ್ಸ್ಟ್ಯಾಂಡಿಂಗ್. ಅದಾದ್ಮೇಲೆ ಎಷ್ಟು ಥರ ಪ್ಯಾಕೇಜ್ ಮಾಡ್ಕೊಳ್ಳಿ ಅಂತ ಅದನ್ನು ತುಂಬ ಚೆನ್ನಾಗಿ ಕಷ್ಟಪಡಿಸಿ ಹೇಳ್ಕೊಟ್ರು. ಒಳ್ಳೆ ಒಂದು ಗ್ರೌಂಡಿಂಗ್ ಸಿಕ್ತಲ್ಲಿ. ದ್ಯಾಟ್ ವಾಸ್ ಅ ವೆರಿ ಗುಡ್ ಗ್ರೌಂಡಿಂಗ್. ಒಂಥರ ಆ್ಯಕ್ಚುಲಿ ಅದು 4 years ನನಗೆ CO ಮೆಟೀರಿಯಲ್ ಮಾಡ್ಬಿಡ್ತು ಆವಾಗಲೇ, ಇಲ್ಲದೇ ಇದ್ರೂ. ಆ 4 years ಬಿಕಾಸ್ ಎಷ್ಟು ಸೈನ್ಸ್ ಇತ್ತು ಅಂದರೆ ಹೋಟೆಲ್ಸಲ್ಲಿ, ಅದನ್ನ ಯೂಸ್ ಮಾಡ್ಕೊಂಡು ನಾವು ಏನೇ ಬಿಸ್ನೆಸ್ ಬಿಲ್ಡ್ ಮಾಡ್ಬೋದು, ಅಷ್ಟು ಇನ್ಫಾರ್ಮೇಶನ್ ಇತ್ತು ಅದರಲ್ಲಿ. ದಟ್ ವಾಸ್ ದ ಒನ್ ಮೇಜರ್ ಹೈಲೈಟ್. ಒನ್ ಆಫ್ ದ ಸ್ಟಾರ್ಟ್ಅಪ್ ಐಡಿಯಾಸ್ ಕೊನೆಗೆ ಅಲ್ಲಿಂದಾನೆ ಬಂತು ಅಂತ. ಹೌದು. ಅದಕ್ಕಿಂತ ಮುಂಚೆ ಐ ಥಿಂಕ್ ಈ ಪ್ರಯಾಣದ ನಂತರ ಒಂದು 4 ವರ್ಷ ಆದ್ಮೇಲೆ ರಿಯಲ್ ಬ್ರಿಡ್ಜ್ ಡಿಜಿಟಲ್ ಅಂತ ಹೇಳಿ ಒಂದು ಗೇಮಿಂಗ್ ಸೈಡ್ ಸ್ಟಾರ್ಟ್ಅಪ್ಗೆ ಮೂವ್ ಆನ್ ಆಗ್ತೀರಿ. ಬಟ್ ಐ ಥಿಂಕ್ ನೀವು ಆಗ್ಲೇ ಹೇಳಿದ ಹಾಗೆ ಅಲಯನ್ಸ್ ಅಲ್ಲಿ MBA ಮಾಡ್ಕೊಂಡು ಒಬೆರಾಯ್ ಹೋದಾಗ ಅಲ್ಲಿ ರಿಯಲಿ IIM ಗ್ರೇಡ್ ಸ್ಯಾಲರಿ ಎಲ್ಲ ಕೊಟ್ಟಾಗ ಅದನ್ನ ಬಿಟ್ಟು ಒಂದು ಆಂಟರ್ಪ್ರಿನರ್ಶಿಪ್ ತರದ ಒಂದು ಅನ್ಸರ್ಟನಿಟಿ ಟೆರೇನ್ಗೆ ಹೋಗೋದಕ್ಕೆ ಹೇಗೆ ಧೈರ್ಯ ಬಂತು, ಹೇಗೆ ಮಾಡಿದ್ರಿ, ಯಾಕೆ ಮಾಡಿದ್ರಿ? ನಿಮ್ಗೆ ಹೇಳ್ತಿದ್ನಲ್ಲ, ನಂದು ಲೈಫ್ ಗೋಲು ತಿಂಗಳಿಗೆ 1 ಲಕ್ಷ ಅಚೀವ್ ಮಾಡಿದ್ರೆ ಸಾಕಿತ್ತು ಅಂತ. ಆ್ಯಕ್ಚುಲಿ ಒಬ್ರಾಯ್ ಜಾಯ್ನ್ ಆದ ತಕ್ಷಣ 16 months ಐ ಕುಡ್ ಅರ್ನ್ 1 lakh per month. ನಾನು ಬಿಟ್ಟಾಗ ಮೈ ಸ್ಯಾಲರಿ ವಾಸ್ ವೆರಿ ಹೈ, ಒಬ್ರಾಯ್ ಬಿಟ್ಟಾಗ. ಸೊ ನಮ್ಮ ಮನೆಯಲ್ಲಿ ಈ ಬಿಸ್ನೆಸ್ ಅನ್ನೋದು ಯಾರು ಮಾಡೇ ಇಲ್ಲ ಆ್ಯಕ್ಚುಲಿ, ಫಾರ್ ಜನರೇಷನ್ಸ್ ಮಾಡಿಲ್ಲ ಆ್ಯಕ್ಚುಲಿ. ನಮ್ಮ ತಂದೆ ಜನ್ರೇಷನಲ್ಲಿ ಓವರ್ ಆಲ್ 4 brothers ಗೌರ್ಮೆಂಟಲ್ಲಿ ಕೆಲಸ ಮಾಡಿದ್ದು, ಗುಡ್ ಪೊಸಿಷನ್ಸ್. ಸೊ ಅವ್ರಿಗೆ ಇದೆಲ್ಲ ಅರ್ಥ ಆಗಲ್ಲ, IAS ಅದೆಲ್ಲ ಅರ್ಥ ಆಗುತ್ತೆ. ಬಿಸ್ನೆಸ್ ಅಂದರೆ ವ್ಯಾಪಾರ, ಬಿಸ್ನೆಸ್ ಅಂದರೆ ಆ ಟೈಮಲ್ಲಿ ಸ್ಪೆಷಲಿ ನಮ್ಮ ಕಡೆಗೆ ಕೆಲಸ ಇಲ್ಲ ಅಂತ ಬಿಸ್ನೆಸ್ ಅಂತ ಹೇಳ್ತಾರೆ ಅಂತ ಅಂದರೆ ಅನಿಸಿಕೆ ಆ ಥರ ಇರ್ತಾ ಇತ್ತು. ಇಟ್ ವಾಸ್ ನಾಟ್ ಎನ್ ಈಸಿ ಡಿಸಿಷನ್ ನಮ್ಮ ಮನೆಯಲ್ಲಿ. ನಮ್ಮ ತಾಯಿ ಸಪೋರ್ಟ್ ಮಾಡಿದ್ರು, ನಮ್ಮ ತಂದೆ ನಮ್ಮ ಅಜ್ಜಿಯವರು ವ್ಯಾಪಾರ ಬೇಡ, ನಮ್ಮಲ್ಲಿ ಯಾರು ಮಾಡಲ್ಲ, ನೀನು ಮಾಡಕ್ ಹೋಗ್ಬೇಡ ಅಂತ. ಸೋಷಿಯಲ್ ಇರಲಿಲ್ಲ ಅವಾಗ, ಇರಲಿಲ್ಲ ಆನೆಸ್ಟ್ಲಿ ಸ್ಪೀಕಿಂಗ್. ಸೊ ಒನ್ ಆಫ್ ದ ಮೇನ್ ಥಿಂಗ್ಸ್ ವಾಸ್
ನನ್ನ ಫ್ರೆಂಡ್ ಹ್ಯಾಡ್ ಆಲ್ರೆಡಿ ಸ್ಟಾರ್ಟೆಡ್. ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅವನು. Okay. ಮನೆಗೂ ತುಂಬ ಕ್ಲೋಸ್, ನನಗೆ ತುಂಬ ಕ್ಲೋಸ್. ಓಕೆ. ರಿಯಲ್ ಬ್ರಿಡ್ಜ್ ಅಂತ. ಓಕೆ. ಅವ್ರು ಸ್ಟಾರ್ಟ್ ಮಾಡಿ, ಅವ್ರು ಲಂಡನಲ್ಲಿ ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಿ. ಆಮೇಲೆ ಬೆಂಗಳೂರಲ್ಲಿ ಬಂದು ಬ್ಯಾಕ್ ಆಫೀಸ್ ಸೆಟಪ್ ಮಾಡಿದ್ರು. ಓಕೆ. ಅವ್ರು ಸೆಟಪ್ ಮಾಡಿದ್ದು 2007 ಅವಾಗಿಂದ ಕರೀತಾರೆ, ಬಾ ಜಾಯಿನ್ ಮಾಡು, ಯಾಕೆ ಟೈಮ್ ವೇಸ್ಟ್ ಮಾಡ್ತೀವಿ, ಜಾಯಿನ್ ಮಾಡು ಅಂತ. ಸರಿ, ಈ ಕಡೆಗೆ ಐ ಮೇಡ್ ದ ಮೂವ್ ಮಾಡಿ, ದೆನ್ ಐ ಜಾಯಿನ್ ಹಿಮ್. ಜಾಯಿನ್ ಮಾಡಿ ದಿಸ್ ಇಸ್ ಬಿಕಾಸ್ ಫ್ರೆಂಡ್ ಅಂತ ಈಸಿ ಆಗೋಯ್ತು, ಮನೇಲಿ ಮಾತಾಡೋಕ್ಕೂ ಈಸಿ ಆಗೋಯ್ತು. ಓಕೆ. ಆಮೇಲೆ ಅಮ್ಮ ಸಪೋರ್ಟ್ ಮಾಡಿದ್ರು ಸ್ವಲ್ಪ, ಮಾಡ್ಲಿ ಏನ್ ಬೇಕು ಮಾಡ್ಲಿ ಅಂತ. ಹಾಗಾಗ್ಬಿಟ್ಟು ಈಸಿ ಆಯ್ತು. ಯಾರು ಹೇಳಿಲ್ವಾ ಚಲೋ ಪಗಾರ ಬರತೈತಿ ಯಾಕಪ್ಪ ಬಿಡ್ತಿ ಅಂತ? ತುಂಬಾ ಜನ ಹೇಳಿದ್ರು. ಇಲ್ಲಿ ನಿಮ್ಮ ಫ್ರೆಂಡ್ಸ್ ಮಾಡ್ತಿದ್ದು ಏನ್ ಕಂಪನಿ, ಏನ್ ಪ್ರಾಡಕ್ಟ್, ಗೇಮಿಂಗ್ ಅಲ್ಲಿ ಏನ್ ಮಾಡ್ತಿದ್ರು ಅವರು? ಗೇಮಿಂಗ್ ಅಂದ್ರೆ ಗ್ಯಾಮ್ಲಿಂಗ್, ಸಾಫ್ಟ್ ಗ್ಯಾಮ್ಲಿಂಗ್ ಅಂತ ಹೇಳ್ತೀವಿ. ಓಕೆ. ಲೈಸೆನ್ಸ್ಡ್ ಲೀಗಲ್ ಸಾಫ್ಟ್ ಗ್ಯಾಮ್ಲಿಂಗ್. ಓಕೆ. UK is the ವೆಸ್ಟರ್ನ್ ಮಾರ್ಕೆಟ್. Western market. UK is the largest legal licensed gambling market worldwide. ಓಕೆ. Big market. Licensed ಅಲ್ಲಿ. ಸೊ ರೋಡಿಗೂ ನಮ್ದು ಹೆಂಗೆ ಪ್ಯಾನ್ ಶಾಪ್ ಇರುತ್ತೋ ಅವ್ರದ್ದು ಲಾಲ್ ಬ್ರೋಕ್ಸ್ ಅಂತ ಇರುತ್ತೆ, ಬೆಟ್ಟಿಂಗ್ ಶಾಪ್ಸ್ ಎಲ್ಲ ಒಂದೊಂದು ರೋಡಿಗೂ ಇರುತ್ತೆ. ಓಕೆ. ಸೊ ಆ ಪ್ರಾಡಕ್ಟಲ್ಲಿ ನಮ್ಮದು ಆನ್ಲೈನ್ ಗೇಮ್ಸ್ ಇತ್ತು. ಆ ಗೇಮ್ಸ್ನ ಬರೀ ಏಜ್ ಆಗಿರೋರು ಆಡ್ತಾ ಇದ್ರು. ಈಗ ನಮ್ಮ ಕ್ಲಬ್ ಇರುತ್ತಲ್ಲ, ಬೆಂಗಳೂರು ಕ್ಲಬ್ಸ್ ಎಲ್ಲ ಹೌಸಿ ಆಡ್ತೀವಲ್ಲ, ಹೌಸಿ ಅಂತ ಹಿಂಗೊಂದು 3 ಲೈನ್ ಇರುತ್ತೆ, ಒಂದು 5 ರೋ ಇರುತ್ತೆ, 5 ಕಾಲಮ್ ಇರುತ್ತೆ. ಅದರಲ್ಲಿ 23 ಅಂತ ಕರೀತಾರೆ, ನಾವು 23 ಸ್ಕ್ರಾಚ್ ಮಾಡ್ಕೊಳ್ತೀವಿ. 1 ಲೈನು 2 ಲೈನು 3 ಲೈನು ಫುಲ್ ಹೌಸ್ ಆದ ತಕ್ಷಣ ನಿಮಗೆ ಕಲೆಕ್ಟ್ ಮಾಡ್ಕೊಂಡಿರೋ ಮನಿನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇದೇನೇ ಕಾನ್ಸೆಪ್ಟು. ನಾವು ಟಿಕೆಟ್ಸ್ ಮಾಡಿ ಜನರಿಗೆ ಕೊಡ್ತಾ ಇದ್ವಿ. ಕಲೆಕ್ಟ್ ಮಾಡಿರೋ ಪೂಲಲ್ಲಿ 80% ವಾಪಸ್ ಹೋಗ್ಬಿಡುತ್ತೆ, 20% ನಾವು ಇಟ್ಕೊಳ್ತೀವಿ. ಪೇ ಔಟ್ ರೇಷೋ ಅಂತ ಹೇಳ್ತೀವಿ. ಓಕೆ. ಸೊ ಇದೇ ಬಿಸ್ನೆಸ್ ಇದ್ದಿದ್ದು. ಅದು ಲೀಗಲ್ ಆಗಿ ಗೌರ್ಮೆಂಟ್ ಕೊಡ್ತಾ ಇತ್ತು. ಯು ಕ್ಯಾನ್ ಕೀಪ್ ಅ ಮ್ಯಾಕ್ಸಿಮಮ್ ಆಫ್ 20% ಅಂತ. ನಿಮಗೆ ಬೇಕು ಅಂದರೆ 90% ಕೊಡ್ಬೋದು, ಬಟ್ 20 ಅಂತೂ ನೀವು ಇಟ್ಕೋಬೇಕು, 80% ಕೊಡಲೇಬೇಕಿತ್ತು. ಆ ಥರ ಕಾನ್ಸ್ಟ್ರಕ್ಟ್ ಇತ್ತು. ಅದು ಗೇಮಿಂಗ್ ಅಂದರೆ ಅದರಲ್ಲಿದ್ವಿ. ಹೌ ಬಿಗ್ ಈ ಸಾಫ್ಟ್ ಗ್ಯಾಮ್ಲಿಂಗ್ ಬಿಸ್ನೆಸ್? ಎಷ್ಟು ದೊಡ್ಡದು ಅದು? ವೆರಿ ಬಿಗ್. ನಾನು ಆ ಟೈಮಲ್ಲೇ ಇಟ್ ವಾಸ್ ಅಬೌಟ್ $11 billion ವರ್ಲ್ಡ್. UK ಮಾರ್ಕೆಟ್ $11 billion ಇತ್ತು. ಈಗ ಐ ಆಮ್ ನಾಟ್ ಶ್ಯೂರ್, ಇಟ್ ಶುಡ್ ಬಿ 17, 18, $20 billion ಇರ್ಬೋದು. ಎಷ್ಟು ಗ್ರೋ ಆಗಿದೆ ಗೊತ್ತಿಲ್ಲ ಸಿನ್ಸ್ ದೆನ್. ಈ ಗೇಮಿಂಗ್ ಬಂದಾಗ ಯೂಶುವಲಿ ಈ ತರ ಫ್ಯಾಂಟಸಿ ಗೇಮ್ಸು, ಆಮೇಲೆ ಸಾಫ್ಟ್ ಗ್ಯಾಮ್ಲಿಂಗು ಅದಿರುತ್ತೆ. ಇಲ್ಲಾಂದ್ರೆ ಹುಡುಗರು ಮಕ್ಕಳು ಆಡೋ ಅಂದ್ರೆ ಯಂಗ್ ಜನರೇಷನ್ ಆಡುವಂಥದ್ದು ಎಂಟರ್ಟೈನ್ಮೆಂಟ್ ಗೇಮ್ಸ್, ಸ್ಟ್ರಾಟಜಿಕ್ ಗೇಮ್ಸ್ ಅವೆಲ್ಲ ಇರುತ್ತೆ. ಸೊ ಒಂದು ಪ್ರಶ್ನೆ, ಈ ಇಂಡಿಯಾದಲ್ಲಿ ಎಷ್ಟೋ ಒಂದು ಹಳ್ಳಿ ಕಡೆ ನಮ್ದು ಸಾಕಷ್ಟು ಹಳ್ಳಿ ಗೇಮ್ಸ್ಗಳಿದೆ, ಮೈಂಡ್ ಗೇಮ್ಸ್ಗಳಿದಾವೆ. ನೀವು ಚೌಕಾಬಾರ ಎಲ್ಲ ಆಡ್ತಾ ಇರ್ತಾರೆ. ಒಂದೊಂದು ಊರ್ ಕಡೆ ಒಂದೊಂದು ತರ ಗೇಮ್ಸ್ ಇರುತ್ತೆ. ಅದನ್ನ ಯಾರು ಪ್ರಾಪರ್ ಆಗಿ ಡಿಜಿಟೈಸ್ ಮಾಡಿಲ್ಲ. ಅದು ಆ ಒಂದು ಅಪಾರ್ಚುನಿಟಿ ಇದೆ ಅನ್ಸುತ್ತಾ ನಿಮ್ಗೆ? ಅದೊಂದು ಇಟ್ ಇಸ್ ಎ ಪೊಟೆನ್ಷಿಯಲ್ ಇದೆ ಅನ್ಸುತ್ತಾ? ಡೆಫಿನೆಟ್ಲಿ ಇದೆ. ಇಂಡಿಯಾ ಆಕ್ಚುಲಿ ಈಸ್ ಅ ವೆರಿ ಲಾರ್ಜ್ ಗೇಮಿಂಗ್ ಮಾರ್ಕೆಟ್. ಇಂಡಿಯಾ ಆಕ್ಚುಲಿ ಹೌದು. ಚಿಕ್ಕ ಹಳ್ಳಿಗೆ ಹೋದ್ರು ನೀವು ಲೂಡೋ ಆಡ್ತಾ ಇರ್ತಾರೆ, ಏನೋ ಆಡ್ತಾ ಇರ್ತಾರೆ. ಸೊ ಇಂಡಿಯಾ ಇಸ್ ಅ ವೆರಿ ಬಿಗ್ ಗೇಮಿಂಗ್ ಮಾರ್ಕೆಟ್. ನೀವು ಕನ್ಸಂಪ್ಷನ್ ಮಾರ್ಕೆಟ್ ಅಲ್ಲ ನಮ್ಮದು, ಪಾಪ್ಯುಲೇಷನ್ ಇರೋದ್ರಿಂದ ಆ್ಯಂಡ್ ಇಂಗ್ಲೀಷ್ ಸ್ಪೀಕಿಂಗ್ ಪಾಪ್ಯುಲೇಷನ್ ಇರೋದ್ರಿಂದ ಏನು PUBG ತಗೊಳ್ಳಿ ಅಥವಾ ಫೋರ್ಟ್ನೈಟ್ ತಗೊಳ್ಳಿ, ಫ್ರಮ್ ಅ ಯಂಗ್ ಏಜ್ ಇಂಡಿಯಾ ಇಸ್ ಅ ವೆರಿ ಗುಡ್ ಗೇಮಿಂಗ್ ಮಾರ್ಕೆಟ್. ಡಿಸ್ಪೋಸಬಲ್ ಟೈಮ್ನಲ್ಲಿ ಇಂಡಿಯಾ ಪ್ರಾಬಬ್ಲಿ ಇಸ್ ಅ ವೆರಿ ಬಿಗ್ ಮಾರ್ಕೆಟ್ ಫಾರ್ ಗ್ಲೋಬಲ್ ಪ್ಲೇಯರ್ಸ್. ಅಥವಾ ಇಂಡಿಯಾನಲ್ಲೂ ಗೇಮ್ಸ್ ಟೇಕ್ ಅ ಬಿಗ್ ಶೇರ್. ಈಗ ಯಾರಾದರೂ ಒಂದು ಆಂಟರ್ಪ್ರಿನರ್ಶಿಪ್ ಮಾಡೋ ಐಡಿಯಾ ಇಟ್ಕೊಂಡು ಗೇಮ್ ಸುತ್ತ ನೋಡ್ತಿದ್ರೆ ಅವರಿಗೆ ಆಕ್ಚುಲಿ ಸಾಕಷ್ಟು ಆಪರ್ಚುನಿಟಿ ಇದೆ. ಹೌದು. ನಾವು ಯಾವುದೇ ಬಿಸ್ನೆಸ್ ಮಾಡುವಾಗ ಗೇಮಿಫೈಡ್ ಅಂತ ಹೇಳ್ತೀವ, ಲೆಟ್ಸ್ ಗೇಮಿಫೈ ಅಂತ ಹೇಳ್ತೀವಲ್ವಾ. ಸೊ ಗೇಮ್ಸ್ ಪ್ಲೇ ಅ ವೆರಿ ಬಿಗ್ ರೋಲ್. ನಾವು ಕ್ಯಾಂಡಿ ಕ್ರಶ್ ನೋಡಿ, ಇದು ಸಿಂಪಲ್ ಗೇಮ್ ಅಲ್ವಾ, ಹಿಂಗೆ ಜೋಡಿಸಿದ್ರೆ ವಿಸ್ಫೋಟ ಆಗುತ್ತೆ. ಸೊ ಗೇಮ್ಸ್ ಆರ್ ಅ ವೆರಿ ಬಿಗ್ ಡೀಲ್. ಇವತ್ತಿಗೂ ಇಫ್ ಯು ಹ್ಯಾವ್ ಗೇಮಿಂಗ್ ಐಡಿಯಾಸ್, ಅದರಿಂದ ದುಡ್ಡು ಮಾಡೋದು ಸೆಕೆಂಡ್ರಿ, ಅದನ್ನ ಆಡ್ಬೇಕು ಜನರು. ಆ ಆಂಗಲ್ ದೃಷ್ಟಿನಲ್ಲಿ ನೋಡಿದ್ರೆ ವೆರಿ ಬಿಗ್ ಆಪರ್ಚುನಿಟಿ. ಆಮೇಲೆ ಈಗ ಎಲ್ಲ ಬಂದಿರೋದ್ರಿಂದ ಆ ಗೇಮ್ಸ್ ಬಿಲ್ಡ್ ಮಾಡೋದು ಬಹಳ ಸಿಂಪಲ್. ಮುಂಚೆ ತರ ಇಲ್ಲ. ಮುಂಚೆ ಮ್ಯಾಥಮೆಟಿಷಿಯನ್ಸ್ ಬೇಕಿದ್ರು. ಲಾಟ್ ಆಫ್ ಗೇಮ್ಸ್ ಅಲ್ಲಿ ಬಿಲ್ಡ್ ಮಾಡೋ ಮ್ಯಾಥಮೆಟಿಷಿಯನ್ಸ್ ತುಂಬಾ ಇಂಪಾರ್ಟೆಂಟ್ ಇರ್ತಾರೆ ಗೇಮಿಂಗ್ ಅಲ್ಲಿ. ಅದೆಲ್ಲ ಯಾರೋ ಬೇಕಿರಲ್ಲ ಈಗ. ಸೊ ಯು ಕ್ಯಾನ್ ಡೂ ಲಾಟ್ ಆಫ್ ಥಿಂಗ್ಸ್, ಬಹಳ ಈಸಿಯಾಗಿ ಬಿಲ್ಡ್ ಮಾಡ್ಬೋದು ಈಗ. ಓವರ್ ಆಲ್ ಆಗಿ ನೋಡಿದ್ರೆ ನೀವು ಸಾಕಷ್ಟು ಕಾಂಪಿಟೆನ್ಸಿನ ಗೇನ್ ಮಾಡಿದ್ರಿ, ಕಂಪ್ನಿ ಚೆನ್ನಾಗಿ ನಡೀತಿತ್ತು. ಬಟ್ ಯು ಲೆಫ್ಟ್ ರಿಯಲ್ ಬ್ರಿಡ್ಜ್. What triggered and why? We exited. Okay. We sold.
ಓಕೆ. ಏನಾಯ್ತು ಈಗ ಎನಿ ರೆಗ್ಯುಲೇಟೆಡ್ ಅಂತಿರುತ್ತಲ್ಲ ಬಿಸ್ನೆಸ್ ಅದು ಆಲ್ವೇಸ್ ಒಂಥರ ಡಿಪೆಂಡೆಂಟ್, ಅದು ವಿ ಆರ್ ದ ಮರ್ಸಿ ಆಫ್ ದ ರೆಗ್ಯುಲೇಷನ್ಸ್ ಚೇಂಜ್ ಆಗ್ತಾ ಇರುತ್ತೆ. ತುಂಬ ರೆಗ್ಯುಲೇಷನ್ಸ್ ಬಂತು. ಈಗ ಇಂಡಿಯಾನಲ್ಲಿ ರೀಸೆಂಟಾಗಿ ಒಂದು ಟ್ಯಾಕ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಗೇಮಿಂಗ್ ಕಂಪ್ನೀಸ್ ಮೇಲೆ. ಅಲ್ಲಿ ಅದೇ ಥರ ಟ್ಯಾಕ್ಸ್, ಇಟ್ಸ್ ಕಾಲ್ಡ್ ಪಾಯಿಂಟ್ ಆಫ್ ಕನ್ಸಂಪ್ಷನ್ ಟ್ಯಾಕ್ಸ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು. ಫಸ್ಟ್ ವೆರಿ ಹೈ ಟ್ಯಾಕ್ಸ್, 25% ಟ್ಯಾಕ್ಸ್ ಮಾಡಿದ್ರು ಅವಾಗ. GST ಥರನಾ? ಪಾಯಿಂಟ್ ಆಫ್ ಕನ್ಸಂಪ್ಷನ್ ಅಂದ್ರೆ ಅಗೇನ್ ಪಾಯಿಂಟ್ ಆಫ್ ಕನ್ಸಂಪ್ಷನ್ ಅಂದ್ರೆ ಹೆಂಗಿತ್ತು ಅಂದರೆ, UK-ನಲ್ಲಿ ಯಾರ್ಯಾರು ಆಪರೇಟ್ ಮಾಡ್ತಾರಲ್ಲ ಅವ್ರು ಯಾರು ಹೋಮ್ ಕಂಪ್ನೀಸ್ ಇರಲಿಲ್ಲ. ಓಕೆ. ಅರ್ಧಕ್ಕರ್ಧ ಇಸ್ರೇಲಿ ಕಂಪ್ನೀಸ್ ಇತ್ತು, ಒಂದಷ್ಟು ಅಮೇರಿಕನ್ ಕಂಪ್ನೀಸ್ ಇತ್ತು, ಒಂದು 2-3 ಇಂಡಿಯನ್ ಕಂಪ್ನೀಸ್ ಇತ್ತು. ಹೋಮ್ ಗ್ರೋನ್ ಕಂಪ್ನೀಸ್ ಬಹಳ ಕಮ್ಮಿ ಇತ್ತು. ಹಾಗನ್ಬಿಟ್ಟು ಗೌರ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಿದ್ರು ಪಾಯಿಂಟ್ ಆಫ್ ಕನ್ಸಂಪ್ಷನ್ ಟ್ಯಾಕ್ಸ್ ಅಂತ. ನೀವು ಎಲ್ಲೇ ಕಂಟ್ರಿ, ಯಾವುದೇ ಕಂಟ್ರಿಲಿ ಇರಲಿ, ಬಟ್ ನೀವು UK-ನಲ್ಲಿ ಟ್ಯಾಕ್ಸ್ ಕಟ್ಟಬೇಕಾದ್ರೆ ಮೇಲೆ ಅಂತ, ನಮ್ಮ ಕಾಸ್ಟ್ ಮೇಲೆ 25% ಅದು ಕಟ್ಟಬೇಕಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ಇಲ್ಲಿಗೆ ಒಂದು ಪ್ರಯಾಣ ಇನ್ನೊಂದು ಹಂತಕ್ಕೆ ಬಂದಂಗೆ ಆಯ್ತು. ಅಂದ್ರೆ ಮೊದಲನೇದು ಕಾರ್ಪೊರೇಟ್ ಜರ್ನಿ ಆಸ್ ಅನ್ ಎಂಪ್ಲಾಯಿ, ದೆನ್ ಸೆಕೆಂಡ್ ಒನ್ ಇಸ್ ಲೈಕ್ ಫಸ್ಟ್ ಟೈಮ್ ಆಂಟರ್ಪ್ರಿನರ್ ಅನ್ನೋ ಜರ್ನಿ. ಸೊ ಎರಡು ಜರ್ನಿ ಆದ್ಮೇಲೆ ನೀವು ಇನ್ನೇನೋ ಶುರು ಮಾಡೋ ಮುಂಚೆ ಒಂದು ಸುಮ್ಮನೆ ಅದು ರಿಫ್ಲೆಕ್ಷನ್ಸ್ ಏನಿತ್ತು ಆಗ, ಇಲ್ಲ ಆಂಟರ್ಪ್ರಿನರ್ ಜರ್ನಿಯಿಂದ ಒಂದು 2-3 ಲೆಸನ್ಸ್ ಕಲ್ತ್ಕೊಂಡಪ್ಪ ಅಂತಂದ್ರೆ ವಾಟ್ ವೇರ್ ದೋಸ್ ಲೆಸನ್ಸ್? ಬಹಳಷ್ಟು ಕಲ್ತಿದ್ವಿ. 2-3 ಕೀ ಲೆಸನ್ಸ್. ರೆಗ್ಯುಲೇಷನ್ ಇರೋ ಬಿಸ್ನೆಸಸ್ ಕೈ ಹಾಕೂಡ್ದು, ಅಥವಾ ನೋಡ್ಕೊಂಡು ಕೈ ಹಾಕಿ ಗುಡ್ ಟೈಮಲ್ಲಿ ಕೈ ಹಾಕಬೇಕು ಅಂತ. ಆಮೇಲೆ ವೆನ್ ಟು ಎಕ್ಸಿಟ್, ನಾವು ಸ್ವಲ್ಪ ಲೇಟ್ ಮಾಡ್ಬಿಟ್ಟು ಎಕ್ಸಿಟ್ ಮಾಡೋದು. ನಮ್ಗೆ ಒಳ್ಳೆ ಎಕ್ಸಿಟ್ ಆಫರ್ಸ್ ಬಂದಿತ್ತು ಮುಂಚೆ, 1 year ಮುಂಚೆ ತುಂಬಾ ಒಳ್ಳೆ ಎಕ್ಸಿಟ್ ಆಫರ್ಸ್ ಬಂದಿತ್ತು. ಆಲ್ಮೋಸ್ಟ್ 10 times ವಿ ಕುಡ್ ಹವ್ ಸೋಲ್ಡ್ ಇಟ್ ಫಾರ್. ಹೌದೌದು, ನಾವು ಒಂದು $2 million ಸೆಲ್ ಮಾಡಿದ್ದು ಎವೆಂಚುಲಿ. ಬಟ್ ಅದನ್ನ ಆಲ್ಮೋಸ್ಟ್ ದೇರ್ ಆರ್ ಕಂಪ್ನೀಸ್ ಹೂ ಸೋಲ್ಡ್ ಇಟ್ ಫಾರ್ ಮಚ್ ಹೈಯರ್. ವೆರಿ ಈಸಿಲಿ ನಾವು ಒಳ್ಳೆ ವ್ಯಾಲ್ಯೂ ಅಟ್ ದ ರೈಟ್ ಟೈಮ್ ಸೆಲ್ ಮಾಡೋದು, ಮಾಡೋಕ್ಕಾಗಲಿಲ್ಲ. ಸೊ ಯು ಶುಡ್ ನೋ ವೆನ್ ಟು ಎಕ್ಸಿಟ್. ನಾವು ಲಾಸ್ಟ್ ಮೂಮೆಂಟ್ವರೆಗೂ ವೇಟ್ ಮಾಡ್ತಾ ಇದ್ವಿ, ಏನೋ ಆಗ್ಬೋದೇನೋ, ಏನೂ ಆಗ್ತಿಲ್ಲ. ಯಾಕಂದರೆ ಎವ್ರಿಥಿಂಗ್ ಎಟ್ ಚೇಂಜ್, ಅದು ನಾವು ವಿ ಆರ್ ನಾಟ್ ರೆಡಿ ಟು ಆಕ್ಸೆಪ್ಟ್ ಅಷ್ಟೇ. ಸೊ ದಟ್ ಇಸ್ ಅನದರ್ ವೆರಿ ಕೀ ಲೆಸನ್ ಟು ಲರ್ನ್. ರೆಗ್ಯುಲೇಟೆಡ್ ಮಾರ್ಕೆಟ್ನ ನೋಡ್ಕೊಂಡು ಕೈ ಹಾಕಿ, ಇಲ್ಲ ಹಾಕಬೇಡಿ. ಅದನ್ನದ್ದು ವೆನ್ ಟು ಎಕ್ಸಿಟ್ ಅನ್ನೋದು ತಿಳ್ಕೊಳ್ಳಿ ಅಂತ. ವೆನ್ ಟು ಎಕ್ಸಿಟ್ ಅನ್ನೋದು ತಿಳ್ಕೊಳ್ಳಿ ಅಂತ. ಇದು ಎರಡು ಮಾತ್ರ ಸ್ಪಷ್ಟವಾಗಿ ನಮಗೆ ಕ್ಲಿಯರ್ ಆಗಿ ವಿ ಲರ್ನ್ ಟು ದೀಸ್ 2 lessons. ಓಕೆ. ಆಸಮ್. ಯಾ. ದೆನ್ ನೀವು 2018 ಲಾಂಡ್ರೋ ಕಾರ್ಟ್ ಅಂತ ಇನ್ನೊಂದು ಸ್ಟಾರ್ಟ್ಅಪ್ಗೆ ಕೈ ಹಾಕಿದ್ರಿ. ಕರೆಕ್ಟ್. ಐ ಥಿಂಕ್ ಆ ಐಡಿಯಾ ನೀವು ಹೇಳಿದಾಗ ನಂಗೆ ಸಖತ್ ಫ್ಯಾಸಿನೇಟಿಂಗ್ ಅನಿಸ್ತು. ಏನಂತಂದರೆ 5-star ಹೋಟೆಲಲ್ಲಿ ಲಾಂಡ್ರಿ ಹೆಂಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನನಗಂತೂ ಏನೂ ಐಡಿಯಾ ಇರಲಿಲ್ಲ. ಮೊನ್ನೆ ನಿಮ್ಮ ಜೊತೆ ಮಾತಾಡಿದಾಗ ನನಗೆ ಒಂದು ಈ ಥರ ಇರುತ್ತಾ ಅಂತ. ಸೊ ಒಂದು ಲಾಂಡ್ರಿ ಸೆಟಪ್ ಅಂದರೆ ಫ್ಯಾಕ್ಟ್ರಿ ಸೆಟಪ್ ಥರ ಇರುತ್ತೆ, 100 kg ವಾಷಿಂಗ್ ಮೆಷಿನ್ಸ್ ಇರುತ್ತೆ, ಅದರೊಳಗಡೆ ಅಷ್ಟೊಂದು ಬಟ್ಟೆ ಹಾಕ್ತಾರೆ, ಈ ಥರದ್ದೆಲ್ಲ ಅಲ್ಲಿ ಗೊತ್ತಾಯ್ತು ನನಗೆ. ಬಟ್ ಐ ಥಿಂಕ್ ಅದನ್ನು ನೀವೇ ಹೇಳಬೇಕು. ಸೊ ಏನು ಲಾಂಡ್ರೋ ಕಾರ್ಟ್ ಅಂದರೆ ಏನು, ಯಾಕೆ ಶುರು ಮಾಡಿದ್ರಿ ಅದನ್ನು? ಸೊ ನಾವು ಗೇಮಿಂಗಿಂದ ಆಚೆ ಬಂದಮೇಲೆ ಸ್ವಲ್ಪ ಒಂದಷ್ಟು ದುಡ್ಡು ಮಾಡಿದ್ವಿ. ಸೊ ಈಗ ನಾವು ನೆಕ್ಸ್ಟ್ ಇಂಡಿಯಾನಲ್ಲಿ ಏನಾರು ಮಾಡೋಣ, ನಮ್ಮ ಕಂಟ್ರಿಗೆ ಏನಾರು ಮಾಡಬೇಕು, ಚಿಕ್ಕದಾದ್ರೂ ಪರವಾಗಿಲ್ಲ, ಏನಾದ್ರು ಇಂಡಿಯಾನಲ್ಲಿ ನಮ್ಮ ಎಕಾನಮಿಗೆ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋದು ಉದ್ದೇಶ ಇದ್ದಿದ್ದು, ಮೇಯ್ನ್ ಆಗಿ ಉದ್ದೇಶ ಇತ್ತು. ಸೊ ಒಂದು ಮಾರ್ಕೆಟಲ್ಲಿ ನೋಡಿದಾಗ ನಮ್ದು ಒಂದು ಬಿಸ್ನೆಸ್ ಐಡಿಯಾಸ್ ಇತ್ತು. ಸೊ ಆಮೇಲೆ ಓಕೆ, ಇದರಲ್ಲಿ ಗ್ಯಾಪ್ಸ್ ಇದೆ, ಎರಡು ಬಿಸ್ನೆಸ್ ಐಡಿಯಾ ಬಂದಿತ್ತು. ಓಕೆ. ಆವಾಗ ಲಾಂಡ್ರಿ ಅನ್ನೋದು ಒಂದು ಬ್ಯಾಕ್ ಟು ಓಬರಾಯ್. ಆ್ಯಕ್ಚುಲಿ ಓಬರಾಯ್ನಲ್ಲಿ 2008-9 ನಾನು ನಮ್ಮ ಬಾಸ್ ನಡ್ಕೊಂಡು ಹೋಗ್ತಾ ಇದ್ದೆ ಕೆಳಗಡೆ. ಓಕೆ. ಜಸ್ಪ್ರೀತ್ ಸಿಂಗ್ ಅಂತ ನಮ್ಮ ಬಾಸ್, ಪ್ರೀತಿಯಿಂದ ಪಾಟೀಲ್ ಅಂತ ಕರೆಯೋರು. ಓಕೆ. ಎ ಪಾಟೀಲ್, ಸಿ ದಿಸ್ ಲಾಂಡ್ರಿ ಹೋಟೆಲಲ್ಲಿ, ಒನ್ ಸ್ಟೆಪ್ ಬ್ಯಾಕ್, ಹೋಟೆಲಲ್ಲಿ ಹಲವಾರು ರೆವೆನ್ಯೂ ಸೆಂಟರ್ಸ್ ಇರುತ್ತೆ. ಫುಡ್ ಆ್ಯಂಡ್ ಬೆವರೇಜ್ ಅಂದರೆ ರೆಸ್ಟೋರೆಂಟ್ಸ್, ರೂಮ್ಸ್ ಅಂದರೆ ಈ ರೂಮ್ಸ್ ಸೆಲ್ ಮಾಡೋದು, ಬ್ಯಾಂಕ್ವೆಟ್ಸ್ ಅಂದರೆ ಫಂಕ್ಷನ್ಸ್ ಆಗೋ ಏರಿಯಾ, ಆಮೇಲೆ ಈ ಥರ ಒಂದು ಸ್ಪಾ ಇರುತ್ತೆ, ಮತ್ತೊಂದಷ್ಟು ಇರುತ್ತೆ, ಮೀಟಿಂಗ್ ರೂಮ್ಸ್ ಇರುತ್ತೆ. ಸೊ ಮೇಯ್ನ್ ಆಗಿ ಫುಡ್ ಆ್ಯಂಡ್ ಬೆವರೇಜು, ಬ್ಯಾಂಕ್ವೆಟ್ಸು, ರೂಮ್ಸು, ರೆವೆನ್ಯೂ ಸೆಂಟರ್ಸ್ ಇರುತ್ತೆ. ಲಾಂಡ್ರಿ ಅನ್ನೋದು ಹೋಟೆಲ್, 5-star ಹೋಟೆಲ್ಗೆ ತುಂಬ ಇಂಪಾರ್ಟೆಂಟ್. ಅವರು ಹೋಟೆಲಲ್ಲಿರೋ ಲಾಂಡ್ರಿನ ವಾಶ್ ಮಾಡಬೇಕು, ಲಿನೆನ್ನ ವಾಶ್ ಮಾಡಬೇಕು, ಕರ್ಟನ್ಸ್ ವಾಶ್ ಮಾಡಬೇಕು, ಯೂನಿಫಾರ್ಮ್ಸ್ ವಾಶ್ ಮಾಡಬೇಕು. ಸೊ ವಾಷಿಂಗ್ ಯೂನಿಟ್ ಅಂತೂ ಬೇಕೇ ಬೇಕು. ದಿನ ಆಚೆ ಕಳಿಸಿ ಮಾಡಿ ಕ್ವಾಲಿಟಿ ಬರಲ್ಲ, ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ಲಾಂಡ್ರಿ ಫ್ಯಾಕ್ಟ್ರಿ ಇರುತ್ತೆ ಎವ್ರಿ 5-star ಹೋಟೆಲ್. ಆಮೇಲೆ ಇನ್ ಹೌಸ್ ಅಂದ್ರೆ ಅವರ ಒಂದು ಹೋಟೆಲ್ ಪ್ರೆಮಿಸಸ್ ಒಳಗಡೆ ಇರುತ್ತೆ. ಆಮೇಲೆ 5-star ಹೋಟೆಲ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ, 24 hour ಲಾಂಡ್ರಿ ಹಾಗೆ ಹೀಗೆ ಅಂತ ಗೆಸ್ಟ್ಸ್ಗೆ. ಬಟ್ ಯಾರು ಗೆಸ್ಟ್ ಅದನ್ನ ಯೂಸ್ ಮಾಡೋದಿಲ್ಲ.
ಎಕ್ಸ್ಪೆನ್ಸಿವ್ ಇರುತ್ತೆ ಅಂತ, ಒಂದು ಶರ್ಟಿಗೆ ₹300 ಹಾಗೆ ಹೇಗೆ ಡ್ರೈ ಕ್ಲೀನ್ ಇರುತ್ತೆ. ಓಕೆ. ಸೊ ಅವಾಗ ನಮ್ಮ ಬಾಸ್ ಹೇಳೋರು, ದಿಸ್ ಇಸ್ ಸಿಕ್ ಯೂನಿಟ್ ಅಂದರೆ ಕಾಸ್ಟ್ ಸೆಂಟರು, ರೆವೆನ್ಯೂ ಬರ್ತಿರಲ್ಲ ಅದನ್ನ ಗೆಸ್ಟ್ ಯಾರು ಯೂಸ್ ಮಾಡಲ್ಲ, ಬಟ್ ನಿಮ್ ಕಾಸ್ಟ್ ಇರುತ್ತೆ. ಯಾಕಂದ್ರೆ ನೀವು ಯೂನಿಫಾರ್ಮ್ಸ್ ವಾಶ್ ಮಾಡ್ತಿದ್ದೀರಾ, ಲಿನನ್ ವಾಶ್ ಮಾಡ್ತಿದ್ದೀರಾ, ನ್ಯಾಪ್ಕಿನ್ಸ್ ವಾಶ್ ಮಾಡ್ತಿದ್ರಲ್ಲ, ವಾಶ್ ಮಾಡ್ತಿದ್ರಲ್ಲ, ಸೊ ಕಾಸ್ಟ್ ಇರುತ್ತೆ. ಸೊ ಅವ್ರು ನಂಗೆ ಐ ಗಿವ್ ಯು ಪ್ರಾಬ್ಲಮ್ ಸ್ಟೇಟ್ಮೆಂಟ್, ಸಮ್ ಹೌ ಯು ನೀಡ್ ಟು ಮೇಕ್ ಇಟ್ ಅ ರೆವೆನ್ಯೂ ಸೆಂಟರ್ ಅಂತ. ಸೊ ಆವಾಗ ಒಂದು ಪ್ಯಾಷನ್ ಪ್ರಾಜೆಕ್ಟ್ ನನಗೆ ನಮ್ಮ ಬಾಸಿಗೆ ಅವಾಗ. ಸೊ ನಾನು ಸ್ವಲ್ಪ ಕೆಲಸ ಮಾಡಿ, ಒಂದು ತಿಂಗಳು ಕೆಲಸ ಮಾಡಿ ವಾಪಸ್ ಒಂದು ಪ್ರಾಜೆಕ್ಟ್ ತೊಗೊಂಡೋದೆ ನನ್ನ ಬಾಸಿಗೆ. ಸಿ ಜಸ್ಪ್ರೀತ್, ಈ ಲಾಂಡ್ರಿ ಫ್ಯಾಕ್ಟ್ರಿ ಥರ ಬ್ಯಾಕ್ ಎಂಡಲ್ಲಿ ಯೂಸ್ ಮಾಡೋಣ, ಫ್ರಂಟ್ ಎಂಡಲ್ಲಿ ಸಿಟಿ ಹೊರಗಡೆ ಸಿಟಿಯಲ್ಲಿ ಒಂದು 2-3 ಔಟ್ಲೆಟ್ ಕ್ರಿಯೇಟ್ ಮಾಡೋಣ. ಔಟ್ಲೆಟ್ ಒಂಥರ ನ್ಯೂ ಏಜ್ ಔಟ್ಲೆಟ್ಸ್ ಥರ ಇರಬೇಕು, ಫುಲ್ ವೈಟಲ್ಲಿ ಇರಬೇಕು. ಅಲ್ಲಿ ಬ್ರ್ಯಾಂಡ್ ಬೇರೆ ಮಾಡೋಣ, ಯಾರಿಗೂ ಅದು ಓಬ್ರಾಯ್ ಅಥವಾ ತಾಜ್ ಅಂತ ಗೊತ್ತಾಗ್ಕೂಡ್ದು, ಅದನ್ನ ಫ್ಯಾಕ್ಟ್ರಿ ಥರ ಯೂಸ್ ಮಾಡ್ಕೊಳ್ಳೋಣ. ಇದನ್ನ ಒಂದು ₹70 ಪರ್ ಶರ್ಟ್ ಅನ್ನೋ ಥರ ಡ್ರೈ ಕ್ಲೀನ್ ಮಾಡೋಣ. ಓಕೆ. ಕಾಸ್ಟ್ ಆಫ್ ವಾಷಿಂಗ್ ಆ್ಯಕ್ಚುಲಿ ಜಸ್ಟ್ ₹20, 20, 25, ₹30 ಡಿಪೆಂಡಿಂಗ್ ಆನ್ ಅವ್ರಿಗೆ ಆ ಥರ ಮೆಷಿನ್ಸ್ ಇದೆ, ಪವರ್ ಏನೋ, ಯಾವ್ದ್ರಲ್ಲಿ ವಾಶ್ ಮಾಡ್ತಾರೆ, ಸ್ಟೀಮಲ್ಲಿ ವಾಶ್ ಮಾಡ್ತಾರೆ, ವಾಟ್ರಲ್ಲಿ ವಾಶ್ ಮಾಡ್ತಾರೆ, ಸಮಥಿಂಗ್ ಲೈಕ್ ದಿಸ್. ರೈಟ್. ಸೊ ಅಷ್ಟು ಮಾರ್ಜಿನ್ ಇರುತ್ತೆ, ಹ್ಯೂಜ್ ಮಾರ್ಜಿನ್ಸ್. ಈ ಥರ ಮಾಡಿಕೊಂಡು ಆಮೇಲೆ ಆಲ್ ವಿ ನೀಡ್ ಟು ಡೂ ಇಸ್ ಜಸ್ಟ್ ಲಾಜಿಸ್ಟಿಕ್ಸ್. ಆಮೇಲೆ ಮಜಾ ಏನು ಅಂದರೆ, ಲಾಂಡ್ರೀಸ್ 24 hour ಆಪರೇಷನ್. ಮೋಸ್ಟ್ಲಿ ಹೋಟೆಲ್ಸಲ್ಲಿ 24 hour ಕಾಫಿ ಶಾಪ್ ಎಲ್ಲ ಇದೆಲ್ಲ ಇರುತ್ತೆ, 5 star ಹೋಟೆಲ್ಸ್ ಇರುತ್ತೆ. ನಮ್ದೆಲ್ಲ ಡಿಲಕ್ಸ್ 5 star ಹೋಟೆಲ್ಸ್ ಇರ್ತಾಯಿತ್ತು. ಸೊ ಅದನ್ನು ನಾವು ಫ್ಯಾಕ್ಟ್ರಿಗೆ ತೊಗೊಂಬಂದು ಲಾಂಡ್ರಿ ವಿಲ್ ಡೂ ನೈಟ್ ಶಿಫ್ಟ್. ಇದು ಎಷ್ಟು ಫಿಟ್ಮೆಂಟ್ ಇರುತ್ತೆ ಅಂದರೆ, ಇನ್ ದ ಡೇ ಕಸ್ಟಮರ್ ಅಂಗಡಿಗೆ ಬಂದ್ಬಿಟ್ಟು ಲಾಂಡ್ರಿ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ. ಅದನ್ನು ನಾವು ಎಂಡ್ ಆಫ್ ದ ಡೇ ಅಲ್ಲಿಂದ ತೊಗೊಂಡು ಫ್ಯಾಕ್ಟ್ರಿಗೆ ಬರ್ತೀವಿ. ಫ್ಯಾಕ್ಟ್ರಿನಲ್ಲಿ ರಾತ್ರಿ ವಾಶ್ ಮಾಡ್ತೀವಿ, ವಾಪಸ್ ಬೆಳಗ್ಗೆ ಕಳಿಸ್ಬಿಡ್ತೀವಿ. ಸೊ ಕಸ್ಟಮರಿಗೆ ಸೆಕೆಂಡ್ ಡೇ ಬಂದ್ಬಿಡುತ್ತೆ, ಇವತ್ತು ನಾನು ಶರ್ಟ್ ಕೊಟ್ಟರೆ ನಾಳೆ ಶರ್ಟ್ ಪಿಕಪ್ ಮಾಡ್ಕೊಬೋದು. ಇದು ಲಾಂಡ್ರಿ ಫ್ಯಾಕ್ಟ್ರಿ ಇರೋದ್ರಿಂದ ಮಾತ್ರ ಪಾಸಿಬಲ್ ಇರುತ್ತೆ, ಯಾಕಂದ್ರೆ ಎಲ್ಲಾನು ಒಂದೇ ಕಡೆ ಇರುತ್ತೆ ಅಲ್ವಾ. ಸೊ ಇದನ್ನ ನಾನು ಪ್ಲಾನ್ ಕೊಟ್ಟೆ ಅವರಿಗೆ, ಬಹಳ ಈ ರಿಯಲಿ ಲವ್ಡ್ ಇಟ್. ಹಿ ಸೆಡ್, ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕಂದ್ರೆ, ಎಂಡ್ ಕಸ್ಟಮರ್ಗೆ ನೀವು ಮುಂದ್ಗಡೆ ಒಂದು ಆ್ಯಪ್ ಏನೋ ಒಂದು ಕೊಡ್ತೀರಾ, ಒಂದು ಸ್ಟೋರ್ ಹೇಳ್ತೀರಾ, ಅಲ್ಲಿ ಬರ್ತಾರೆ, ಬಟ್ಟೆ ಕೊಳೆ ಆಗಿರೋ ಬಟ್ಟೆ ಡ್ರಾಪ್ ಮಾಡ್ತಾರೆ. ಅಷ್ಟೇ, ಡ್ರಾಪ್ ಆಗಿರೋ ಬಟ್ಟೆ ನೀವು ತಗೊಂಡು ಹೋಟ್ಲಿಗೆ ಹೋಗ್ತೀರಾ. ಕರೆಕ್ಟ್. ಹೋಟ್ಲಲ್ಲಿ ರಾತ್ರಿ ಅನ್ಯೂಸ್ಡ್ ಕೆಪಾಸಿಟಿ ಇದೆ, ಬಿಕಾಸ್ ಇವೆಲ್ಲ ಫ್ಯಾಕ್ಟರಿ ಸೆಟಪ್ ತರ ಮಾಡ್ರು, ಜನರು ಇರ್ತಾರೆ, ಯೂಸ್ ಮಾಡ್ಕೊಳ್ತೀರಾ. ಬೆಳಿಗ್ಗೆ ಹೊತ್ತಿಗೆ ಬಟ್ಟೆ ರೆಡಿ ಇರುತ್ತೆ, ವಾಪಸ್ ಡೆಲಿವರ್ ಮಾಡ್ತೀರಾ. ಅಷ್ಟೇ, ಅಂಗಡಿಯಲ್ಲಿ ವಾಪಸ್ ಡೆಲಿವರ್ ಮಾಡ್ತೀವಿ. ಆಮೇಲೆ ಅಂಗಡಿನಲ್ಲಿ ಏನು ಇರೋದಿಲ್ಲ, ಹಾಗಾಗಿ ಇನ್ವೆಸ್ಟ್ಮೆಂಟ್ ತುಂಬಾ ಕಮ್ಮಿ ಇರುತ್ತೆ. ಬರೀ ಪೇಂಟಿಂಗ್ ಮಾತ್ರ, ವೈಟ್ ಕಲರ್ ಪೇಂಟಿಂಗ್ ಮಾತ್ರ. ಅದರಲ್ಲಿ ಏನ್ ಮಾಡಿರ್ತೀವಿ, ಇನ್ನೊಂದು ಐಡಿಯಾ ಏನಂದ್ರೆ, ಒಂದು ಮಧ್ಯ ಒಂದು ಪಾರ್ಟಿಷನ್ ಮಾಡಿದ್ರೆ ಅವರಿಗೆ ಸಾಯಿಲ್ಡ್ ಕ್ಲೋತ್ಸು ಕಾಣಲ್ಲ, ರೆಡಿ ಕ್ಲೋತ್ಸು ಕಾಣಲ್ಲ. ಏನಕ್ಕೆ ಕಾಣ್ಬೇಕಲ್ವಾ? ಸೊ ಈಗೆಲ್ಲ ಹಳೆ ಡ್ರೈ ಕ್ಲೀನ್ ಹೆಂಗ್ ಮಾಡ್ತಾರೆ, ಎಲ್ಲ ಟೇಬಲ್ ಮೇಲೆ ಹಾಕೊಂಡೆಲ್ಲ ತೋರಿಸ್ತಾರೆ, ಇಷ್ಟು ಸೀರೆ ಬಂದಿದೆ, ಇಷ್ಟು ಶರ್ಟ್ ಇದೆ, ಸೂಟ್ ಎಲ್ಲ ಹಂಗೆ ಹಾಕಿರ್ತಾರೆ ಮಾರೋ ತರ. ಸೊ ಪ್ಯಾಕೇಜಿಂಗ್ ಮೇಲೆ ಸ್ವಲ್ಪ ಗಮನ ಕೊಟ್ಟಿದ್ವಿ, ಒಂಥರ ಫ್ರೆಶ್ ನ್ಯೂ ಆಗಿರ್ಬೇಕು ಅಂತ. ಆಮೇಲೆ ಏನೂ ಕಾಣೋದಿಲ್ಲ ಅವ್ರಿಗೆ, ಸರಿ ಬರೀ ಬೇಸಿಕ್ ಬ್ರ್ಯಾಂಡಿಂಗ್ ಇರುತ್ತೆ, ಹಿಂದ್ಗಡೆ ಸ್ಟೋರೇಜ್ ಇರುತ್ತೆ. ಇದು ಕಾನ್ಸೆಪ್ಟ್ ಇದ್ದಿದ್ದು ತುಂಬಾ ಚೆನ್ನಾಗಿತ್ತು. ಅಂದ್ರೆ ಅಂಡರ್ ಯುಟಿಲೈಸ್ಡ್ ಅಸೆಟ್ಸ್ ಏನಿದಾವೆ, ಅದನ್ನ ರೀಪರ್ಪಸ್ ತುಂಬಾ ಇದೆ ಈಗಲೂ. ಇದು Airbnb ಮತ್ತೆ ಊಬರ್ ನೋಡಿದ್ರೆ ನೀವು, Airbnb ಡೆಫಿನೆಟ್ಲಿ ಸೇಮ್ ಅಲ್ಲ, ಅಂದ್ರೆ ಊಬರ್ ನೋಡಿದ್ರೆ ನೀವು ಐಡ್ಲ ಕಾರ್ ನಿಂತಿರ್ತವೆ, ಯೂಸ್ ಮಾಡ್ಕೋಬಹುದು. ಕೊಟ್ಟಿದ್ದು 2010-11 ದೆನ್ ನಾವು 18 ಕಟ್ ಮಾಡಿದ್ರೆ 10 ವರ್ಷ ಹತ್ತತ್ರ. ಹೌದು. ಅದಾದ್ಮೇಲೆ ಇದೇ ಐಡಿಯಾನ ಮತ್ತೆ ವರ್ಕ್ ಮತ್ತೆ ಇಂಪ್ಲಿಮೆಂಟ್ ಮಾಡಿದ್ವಿ. ಅವ್ರು ಹೇಳಿದ್ರೆ ಇಫ್ ನಾಟ್ ಒಬ್ಬರೇ ನಾವು ನಿಜವೂ ಮಾಡ್ಬೋದು ಇಂಪ್ಲಿಮೆಂಟಬಲ್ ಪ್ಲಾನ್ ಅಂತ ಹೇಳ್ತಾ ಇದ್ರು. ಅಂಡ್ ಆ 10 ವರ್ಷದಲ್ಲಿ ಯಾರೂ ಇದ್ರ ಬಗ್ಗೆ ಥಿಂಕ್ ಮಾಡಿಲ್ಲ, ಯಾರನ್ನು ಮಾಡಿಲ್ಲ. ಅನ್ಯೂಸ್ ಕೆಪಾಸಿಟಿ, ಬಟ್ ಅನ್ಯೂಸ್ ಕೆಪಾಸಿಟಿ ವಿತ್ ಸ್ಕೇಲ್, ಕ್ವಾಲಿಟಿ ಅಂಡ್ ಕಾಸ್ಟ್, ಇದೆಲ್ಲಾನು ಮೀಟ್ ಆಗ್ಬೇಕು. ದಟ್ ಇಸ್ ದ ಫಿಟ್ಮೆಂಟ್ ಅಲ್ವಾ. ಲಾಜಿಸ್ಟಿಕ್ಸು, ಆ ಟೈಮು, ರಾತ್ರಿ ಮಾಡುತ್ತಾರೆ, ಬೇರೆ ಏನೇ ಒಂದೇ ನೀವು ಈಕ್ವೇಶನ್ ಚೇಂಜ್ ಮಾಡಿದ್ರು ಅದು ಡೇ ಟೈಮಲ್ಲಿ ಮಾಡಬೇಕು ಅಂದ್ರೆ ಆಗಲ್ಲ. ಅವ್ರದ್ದೇ ಒಂದಷ್ಟು ಕೆಪಾಸಿಟಿ ಯೂಸಲ್ಲಿ ಇರುತ್ತೆ. ನೀವು ಡೇ ಟೈಮಲ್ಲಿ ಮಾಡ್ತೀನಿ ಅಂದ್ರೆ ಅದು ಆಗೋದಿಲ್ಲ. ಸೊ ಎವ್ರಿಥಿಂಗ್ ಫಿಟ್ಸ್ ಇನ್ ಟು ಇಟ್ ರಿಯಲಿ ವೆಲ್. ಈಗ ಫಾರ್ ಎಕ್ಸಾಂಪಲ್ ಅದನ್ನ ಸಿಂಪಲ್ ಟರ್ಮ್ಸ್ ಅಲ್ಲಿ ಈಗ ಹೇಳಬೇಕು ಅಂತಂದ್ರೆ, ಸ್ವಿಗ್ಗಿನಲ್ಲಿ ಝೊಮ್ಯಾಟೊನಲ್ಲಿ ಮಿಡ್ ನೈಟಲ್ಲಿ ಸೆಲ್ ಮಾಡೋರು ತುಂಬ ಕಮ್ಮಿ. ಮಿಡ್ ನೈಟ್ ಆಪ್ಷನ್ಸ್ ಕಮ್ಮಿ ಆ್ಯಕ್ಚುಲಿ, ರಾತ್ರಿ ನಾವು ಮಾಡಬೇಕು ಅಂತಂದರೆ. ನೀವು ಮನೆಯಲ್ಲಿ ಮಾಡ್ತೀವಿ ಅಂದರೆ ಕೆಲವೊಂದು ಪದಾರ್ಥ ಮಾಡೋಕ್ಕಾಗಲ್ಲ ಮನೆಯಲ್ಲಿ. ಸೊ ಯಾವುದೊಂದು ರೆಸ್ಟೋರೆಂಟ್ ಇರುತ್ತೆ, ಅವ್ರ ಜೊತೆ ಟೈ ಅಪ್ ಮಾಡ್ಕೊಂಡು ಅವ್ರು ಕಿಚನ್ ಯೂಸ್ ಮಾಡ್ಕೋಬೋದು ಮಿಡ್ ನೈಟಿಂದ ಬೆಳಗ್ಗೆವರೆಗೂ.
ಸಿಂಪಲ್ ಅಲ್ವಾ? ಕಿಚನ್ ಏನ್ ಬೇಕೋ ಎಲ್ಲ ಇರುತ್ತೆ. ಕಿಚನ್ ಕ್ಲೋಸ್ ದರ್ಶಿನಿಗಳ ಕಿಚನ್ ಕ್ಲೋಸ್ ಮಾಡ್ಬಿಡ್ತಾರೆ, 10 ಗಂಟೆ ಅಷ್ಟೊತ್ತಿಗೆಲ್ಲ ಕ್ಲೋಸ್ ಮಾಡಿ, 10ವರೆಗೆಲ್ಲ ಕ್ಲೋಸ್ ಮಾಡ್ಬಿಡ್ತಾರೆ. ಅದು ನೀವು ಬೆಳಗ್ಗೆವರೆಗೂ ಯುಟಿಲೈಸ್ ಮಾಡ್ಕೋಬಹುದು, 7 o'clock ಯುಟಿಲೈಸ್ ಮಾಡ್ಕೋಬಹುದು, 6 o'clock ಯುಟಿಲೈಸ್ ಮಾಡ್ಕೋಬಹುದು, ಮಿಡ್ ನೈಟ್ ಮೆನು ಓಪನ್ ಮಾಡ್ಕೋಬಹುದು. ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಸೊ ಸುತ್ತಮುತ್ತ ನೋಡಿದಾಗ ತುಂಬಾ ಗ್ರೇಟ್ ಐಡಿಯಾ. ಯಾರಾದ್ರೂ ಈ ಪ್ರೋಗ್ರಾಮ್ ನೋಡ್ತಿರೋದ್ರೆ ಅದನ್ನ ಎಕ್ಸ್ಪ್ಲೋರ್ ಮಾಡಬಹುದು. ಹೌದು ಹೌದು, ಅನ್ಯೂಸ್ಡ್ ಕಿಚನ್ ಕೆಪಾಸಿಟಿ ಯೂಸ್ ಮಾಡ್ಕೊಂಡು ಹೇಗೆ ಮಾಡಬಹುದು ಅಂತ. ಇನ್ಫ್ಯಾಕ್ಟ್ ಎನಿ ಅನ್ಯೂಸ್ಡ್, ಬಟ್ ಅದು ಫಿಟ್ ಆಗಬೇಕು, ಎಲ್ಲದ್ರಲ್ಲೂ ಕರೆಕ್ಟ್ ಆಗಿ ಫಿಟ್ ಆಗಬೇಕು, ಅವ್ರ ಟೈಮಿಂಗ್ ಇವ್ರ ಟೈಮಿಂಗ್ ಎಲ್ಲ ಫಿಟ್ ಆಗಬೇಕು. ಇದು ತುಂಬಾ ಚೆನ್ನಾಗಿತ್ತು. ಸೊ ಅದನ್ನ ರೀಇಂಪ್ಲಿಮೆಂಟ್ ಮಾಡಿದ್ವಿ. ಯಾವ ತರ ಪ್ಲಾನ್ ಇತ್ತು ಎಕ್ಸಾಕ್ಟ್ಲಿ ಅದೇ ತರ ಮಾಡಿದ್ವಿ. ಬಟ್ ಇಲ್ಲಿ ಒಬೆರಾ ಇಸ್ ಎ ಬಿಗ್ ಬ್ರ್ಯಾಂಡ್, ನೋನ್ ಫಾರ್ ಕ್ವಾಲಿಟಿ ಅಲ್ಲ. ಅವ್ರು ಈ ತರ ಅವ್ರ ಪ್ರಿಮೈಸ್ ಅನ್ನ, ಅವ್ರ ಇನ್ಫ್ರಾನ ಇನ್ನೊಂದು ಸಬ್ ಬಿಸ್ನೆಸ್ಗೆ ಕೊಟ್ಟು ಬ್ರ್ಯಾಂಡ್ ಅನ್ನ ಅವ್ರಿಗೆ ಕ್ವಶನ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಕೊಡೋದ್ರಿಂದ. ಓಕೆ, ಎಕನಾಮಿಕ್ಸ್ ಅಲ್ಲಿ ಈಗ ಒಂದು ಹೋಟೆಲಿಗೆ ನಾವು 30 rupees ಒಂದು ಶರ್ಟಿಗೆ ಕೊಟ್ಟರು ಪೀಸ್ ಲೆಕ್ಕಕ್ಕೆ ಬರುತ್ತಲ್ವಾ, ಅವರಿಗೆಲ್ಲ KG ಲೆಕ್ಕ. ನನ್ನ ಮೆಷಿನು ರನ್ಸ್ ಆನ್ 100 kgs, 20 kgs, 40 kgs, 50 kgs ಎಲ್ಲ KG ಲೆಕ್ಕ. ಅವರಿಗೆ ಮ್ಯಾಟ್ರ್ ಆಗೋದಿಲ್ಲ, ಒಂದು ಪೀಸ್ ಲೆಕ್ಕ ಮ್ಯಾಟ್ರ್ ಆಗೋದಿಲ್ಲ. ಇನ್ಸ್ಟಾಲ್ಡ್ ಕೆಪಾಸಿಟಿ ವಿಚ್ ಇಸ್ ನಾಟ್ ವೇರಿಯಬಲಿ ಪ್ರೋನ್ ಟು ವೇರ್ ಅಂಡ್ ಟೇರ್. ಅಂದ್ರೆ ನೀವು ಜಾಸ್ತಿ ಮಾಡಿದಷ್ಟು ವೇರ್ ಅಂಡ್ ಟೇರ್ ಜಾಸ್ತಿ ಆಗುತ್ತೆ ಅಂತನೂ ಇಲ್ಲ. ಮೋಟರ್ ಮಾತ್ರ, ಅದು ಮೋಟರ್ಗೆಲ್ಲ 25-30 ವರ್ಷ ಓಡ್ತಾವೆ ಮೋಟರ್ಸ್ ಅಲ್ವಾ. ಸೊ ಹಾಗಾಗ್ಬಿಟ್ಟು ದೇರ್ ಇಸ್ ನಥಿಂಗ್ ದಟ್ ದೇ ವಿಲ್ ಲೂಸ್. ನಾವೇನ್ ಮಾಡ್ತೀವಿ, 2 ಲಕ್ಷ ಮಿನಿಮಮ್ ಗ್ಯಾರಂಟಿ ಕೊಟ್ಬಿಡ್ತಾ ಇದ್ವಿ ಹೋಟೆಲ್ಗೆ. 2 lakh ಮಿನಿಮಮ್ ಗ್ಯಾರಂಟಿ. ಅಕಸ್ಮಾತ್ ಆಗಿ 10,000 ನೀವು ಪರ್ ನೈಟ್ ಇಟ್ಕೊಂಡ್ರು ಈ ಇವತ್ತಿನ ಲೆಕ್ಕಕ್ಕೆ ಡಿಲಕ್ಸ್ 5 ಸ್ಟಾರ್ಗೆ ಇಟ್ ಇಸ್ 20 ರೂಮ್ ನೈಟ್ಸ್ ಪರ್ ಮಂತ್. 20 ರೂಮ್ ನೈಟ್ಸ್ ಅಂದ್ರೆ ಅವರಿಗೆ ಟಾಪ್ ಅಕೌಂಟಲ್ಲಿ ಬಂದ್ಬಿಡುತ್ತೆ. 20 ರೂಮ್ ನೈಟ್ಸ್ ಅಂದ್ರೆ ವರ್ಷಕ್ಕೆ 250 ರೂಮ್ ನೈಟ್ಸ್. ಇಟ್ ಇಸ್ ಅ ಬಿಗ್ ಡೀಲ್. ಸೊ 250 ರೂಮ್ ನೈಟ್ಸ್ ಕೊಡೋ ಕಂಪ್ನಿ ಇಸ್ ಲೈಕ್ ಒನ್ ಆಫ್ ದೇರ್ ಟಾಪ್ 10 ಅಕೌಂಟ್ಸ್ ಆಗ್ಬಿಡ್ತೀವಿ ನಾವು ಅವರಿಗೆ. ಸೊ ಹೀಗಾಗ್ಬಿಟ್ಟು ಆಲ್ ಆಫ್ ದೆಮ್ ಸ್ಟಾರ್ಟೆಡ್ ಟೇಕಿಂಗ್ ನೋಟಿಸ್ ವೈ ವಿ ಶುಡ್ ನಾಟ್ ಡೂ ಅಂತ. ಎಷ್ಟು ಹೋಟೆಲ್ ಸ್ಟೇ ಅಪ್ ಮಾಡಿದ್ವಿ. ತಾಜ್ ವೆಸ್ಟ್ ಎಂಡ್ ಮಾಡಿದ್ವಿ, ಇಲ್ಲಿ ವೈಟ್ ಫೀಲ್ಡ್ ಅಲ್ಲಿ ಇಸ್ರೇಲಿ ಕಂಪ್ನಿ ಡ್ಯಾನ್ ಹೋಟೆಲ್ಸ್ ಅಂತ ಅವ್ರ ಜೊತೆ ಟೈಪ್ ಮಾಡ್ಕೊಂಡಿದ್ವಿ. ವಿ ಹ್ಯಾವ್ ವರ್ಕ್ಡ್ ವಿತ್ ಶೆರಟನ್, ಒಟೇರಾ. ನಾವು ದಿಕ್ಕಲ್ಲಿ ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಸೆಂಟ್ರಲ್ ಒಂದೊಂದು 2 ಹೋಟೆಲ್ ಜೊತೆ ಟೈ ಅಪ್ ಮಾಡ್ಕೊಂಡ್ಬಿಟ್ವಿ ಇವೆಂಚುಲಿ. ಪೀಕ್ ಟೈಮ್ ಅಲ್ಲಿ ಎಷ್ಟು ಹೋಟೆಲ್ಗಳ ಜೊತೆ ಟೈ ಅಪ್? 12 ಹೋಟೆಲ್ಸ್ ಜೊತೆ. ಇವೆಲ್ಲ 5 star all are having their own laundry capacity. In fact that Israeli hotel Dan hotels ಅಂತ their laundry, ಅವ್ರದ್ದು ಲಾಂಡ್ರಿ ಒಂಥರ ಮೈಂಡ್ ಬ್ಲೋಯಿಂಗ್. ಹೌದಾ? ಸೂಪರ್ ಸ್ಪೆಷಾಲಿಟಿ, ಒಂಥರ ಆಪರೇಷನ್ ಥಿಯೇಟರ್ ಒಳಗೆ ಹೋದಂಗೆ ಆಗುತ್ತೆ ಅವ್ರದ್ದು. ಇಸ್ರೇಲ್ ಎನಿವೇ ನೋಟ್ ಫಾರ್ ಕ್ವಾಲಿಟಿ ಅಂಡ್ ಆಟೋಮೇಷನ್ ಅಂಡ್ ಎಂಜಿನಿಯರಿಂಗ್ ಅಲ್ವಾ, ವೆರಿ ಅಡ್ವಾನ್ಸ್ಡ್ ಔಟ್ಸ್ಟ್ಯಾಂಡಿಂಗ್ ಕ್ವಾಲಿಟಿ ಇತ್ತು. ಅವರಿಗೆ ದಿಸ್ ರೆವೆನ್ಯೂ ವಾಸ್ ವೆರಿ ಮೀನಿಂಗ್ಫುಲ್. ಲಾಂಡ್ರಿ ಮ್ಯಾನೇಜರ್ ಸಡನ್ಲಿ ರೆವೆನ್ಯೂ ತೆಗಿತಾರೆ ಅಂದ್ರೆ, ಪ್ಲಸ್ ಈಸ್ ಏಬಲ್ ಟು ಬ್ರಿಂಗ್ 1 ಅಕೌಂಟ್ ಅಲ್ವಾ, ನಮ್ ಕಡೆಯಿಂದ ಒಂದು ಅಕೌಂಟ್ ತರ ಇಟ್ಸ್ ಅ ವೆರಿ ಬಿಗ್ ರೆವೆನ್ಯೂ ಫಾರ್ ದಮ್. ಅಂಡ್ ನೀವು ಅವ್ರಿಗೂ ಒಂದು ಸಾಫ್ಟ್ವೇರ್ ಇಂಟರ್ಫೇಸ್ ಬಿಲ್ಡ್ ಮಾಡಿದ್ರ? ಹೌದು, ಮಾಡಿದ್ವಿ. ಸೊ ಮೊದಲಿಗೆ ನೀವು ಒಂದು 3-4 ನಿಮ್ದೇ ಆದ ಸ್ಟೋರ್ ತರ ಮಾಡಿದ್ವಿ. ದೆನ್ ಐ ಥಿಂಕ್ ಫ್ರಾಂಚೈಸಿ ಮಾಡಲಿ ಮೂವ್ ಆದ್ರಿ ಅನ್ಸುತ್ತಲ್ಲ? ಹೌದು. ಆಮೇಲೆ ಫ್ರಾಂಚೈಸಿ ಮಾಡಲ್ ಮೂವ್ ಆದ್ವಿ. ಫ್ರಾಂಚೈಸಿ ಮಾಡಲನ್ನು ಹಲವಾರು ಟೈಪ್ ಆಫ್ ಫ್ರಾಂಚೈಸಿ ಮಾಡಲ್ ಮಾಡಿದ್ವಿ. ಫೋಕೋ ಅಂತ ಹೇಳ್ತಾರಲ್ವಾ, ಕಂಪನಿ ಓನ್ ಕಂಪನಿ ಆಪರೇಟೆಡ್ ಮಾಡಲ್ ಮಾಡಿದ್ವಿ. ಫ್ರಾಂಚೈಸಿ ಓನ್ ಫ್ರಾಂಚೈಸಿ ಆಪರೇಟೆಡ್ ಮಾಡಿದ್ವಿ. ಇದು ಯಾವುದೂ ಸಾಕಾಗ್ತಿರಲಿಲ್ಲ ನಮಗೆ. ಸೊ ಜಾಸ್ತಿ ಔಟ್ಲೆಟ್ಸ್ ಬೇಕಿತ್ತು ನಮಗೆ. ಸೊ ಇನಿಷಿಯಲ್ ಆಗಿ ನಮ್ಮದೇ ಕಂಪ್ನಿ ಓನ್ ಔಟ್ಲೆಟ್ಸ್ ಇತ್ತು. ಆಮೇಲೆ ಫ್ರಾಂಚೈಸಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲೊಂದು 16 ಔಟ್ಲೆಟ್ ಆಯಿತು. ಆಮೇಲೆ ಫ್ರಾಂಚೈಸಿ ಅಂದ್ರೆ ಅವ್ರು ಎಷ್ಟು ಪೇ ಮಾಡ್ತಾ ಇದ್ರು? ಒಂದು 5 lakh 10 lakh ಅಂತ 2 ಮಾಡಲ್ ಇತ್ತು. ಒಂದು 5 ಲಕ್ಷದ 10 ಲಕ್ಷದ್ದು ಫ್ರಾಂಚೈಸಿ ಇನ್ವೆಸ್ಟೆಡ್ ಕಂಪ್ನಿ ಆಪರೇಟೆಡ್ ಮಾಡಲ್ ಅಂತ ಇತ್ತು. ಫಿಕ್ಸ್ಡ್ ರಿಟರ್ನ್ಸ್ ಕೊಡ್ತಾ ಇದ್ವಿ ಅವ್ರಿಗೆ. ಸೊ ಒಂದು 5 years ಅಲ್ಲಿ ಒಂದು ಆಲ್ಮೋಸ್ಟ್ 1.8x ಅಂದ್ರೆ ಒಂದು ಡಬಲ್ ಮಾಡುವಷ್ಟು ರಿಟರ್ನ್ಸ್ ಕೊಡ್ತಾ ಇದ್ವಿ 5 years ಫಿಕ್ಸ್ಡ್ ರಿಟರ್ನ್ಸ್ ಮಾಡಲು. ಅದೊಂದು ಮಾಡಲ್ ಇತ್ತು. ಅದಾದ್ಮೇಲೆ ಫ್ರಾಂಚೈಸಿ ಓನ್ ಫ್ರಾಂಚೈಸಿ ಆಪರೇಟೆಡ್ ಈ ಮೈಕ್ರೋ ಆಂಟರ್ಪ್ರಿನರ್ಸ್ ಇರ್ತಾರಲ್ಲ, ಅವ್ರಿಗೆ ಒಂದು 50,000 40,000 ಅರ್ನ್ ಮಾಡೋ ತರ ಔಟ್ಲೆಟ್. ಚೆನ್ನಾಗಿ ಮಾಡಿದ್ರೆ ಆಕ್ಚುಲಿ 60,000-70,000 ವರ್ಗೂ ಮಾಡ್ಬೋದು. ಸೊ ಹಸ್ಬೆಂಡ್ ವೈಫ್ ಆಮೇಲೆ ಈ ಯಂಗ್ ಇರೋರು ಮಾಡ್ತಾ ಇದ್ರು. ಅದೊಂದು ಸ್ವಲ್ಪ ಔಟ್ಲೆಟ್ಸ್ ಇತ್ತು. ಎಷ್ಟೇ ಮಾಡಿದ್ರು ಎಲ್ಲ ಸ್ಲೋ ಆಗ್ತಾ ಇತ್ತು. ನಾವು ನಮ್ದು ಟಾರ್ಗೆಟ್ ತುಂಬಾ ಹೈ ಇತ್ತು. ಸೊ ಅವಾಗ ಏನ್ ಮಾಡಿದ್ವಿ, ಸರಿ ನೆಕ್ಸ್ಟ್ ಇದು ಎಕ್ಸಿಸ್ಟಿಂಗ್ ಔಟ್ಲೆಟ್ಸ್ ಇರುತ್ತಲ್ಲ, ಲಾಂಡ್ರಿ ಔಟ್ಲೆಟ್ಸ್, ಅದು ಟಿಪಿಕಲಿ ನೀವು ಡ್ರೈ ಕ್ಲೀನ್ ಅಂಗಡಿ ನೋಡಿದ್ರೆ ಎಲ್ಲರೂ ಐರನ್ನೇ ಮಾಡ್ತಾ ಇರ್ತಾರೆ. ಆಕ್ಚುಲಿ ಬೇರೆ ಕಡೆ ವಾಶ್ ಮಾಡಿಸ್ಕೊಂಬಂದು ಇಲ್ಲಿ ಐರನ್ ಮಾಡಿಬಿಟ್ಟು ಹ್ಯಾಂಗ್ ಮಾಡ್ತಾರೆ.
ಸೊ ನಾವು ಎಲ್ಲರನ್ನೂ ಕನ್ವರ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ವಿ. ಓಕೆ. ಪವರ್ಡ್ ಬೈ ಲಾಂಡ್ರಾ ಕಟ್ ಹಾಕ್ಬಿಟ್ಟು, ಸರಿ ನೀವು ಐರನ್ ಮಾಡ್ಕೊಂಡು ಹೋಗಿ, ಮಿಕ್ಕಿದನ್ನು ನಮಗೆ ಕೊಡಿ, ನಾವು ಮಾಡ್ಕೊಡ್ತೀವಿ ಅಂತ ಹೈಯರ್ ಅವ್ರಿಗೆ ಹೈಯರ್ ಮಾರ್ಜಿನ್ ಕೊಟ್ಟು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದು ತುಂಬ ಮಾಡಿದ್ವಿ, ಹಲವಾರು ಮಾಡಿದ್ವಿ. ಅಲ್ಲಿಂದ ನಮ್ಮದು ಆಲ್ಮೋಸ್ಟ್ 80 ಔಟ್ಲೆಟ್ಸ್ವರೆಗೂ ಅದನ್ನ ಆ್ಯಡ್ ಮಾಡಿದ್ವಿ. 80 ನ್ಯೂ ಔಟ್ಲೆಟ್ಸ್ ಆ್ಯಡ್ ಮಾಡಿದ್ವಿ. ಓಕೆ. ಕಡೆಗೆ ಓಯೋನವರು ಬಂದರು, ತುಂಬ ಔಟ್ಲೆಟ್ಸ್ ಇದೆ ಅಂತ. ಫೈನಲಿ ಓಯೋ ಜೊತೆ ಟೈಪ್ ಮಾಡಿದ್ವಿ. ಓಯೋ ಟೌನ್ ಹೌಸ್ ಎಲ್ಲೆಲ್ಲಿತ್ತು ಅಲ್ಲೆಲ್ಲ ಲಾಂಡ್ರಾ ಕಾರ್ಟ್ ಔಟ್ಲೆಟ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ಒಂದು ನಮಗೆ ಕಲೆಕ್ಷನ್ ಪಾಯಿಂಟ್ಸ್ ಮುಖ್ಯ. ಈಗ ಒಂದು ಪೇರ್ ಆಫ್ ಕ್ಲೋತ್ಸ್ ಅಂದರೆ ಶರ್ಟ್ ಪ್ಯಾಂಟು 2 ಕಿಲೋಮೀಟರ್ ಹೋದ್ರೆ ಇಷ್ಟು ದುಡ್ಡು ಖರ್ಚಾಗುತ್ತೆ, ಅದು 10 ಕಿಲೋಮೀಟರ್ ಹೋದ್ರೆ ಜಾಸ್ತಿ ದುಡ್ಡು ಖರ್ಚಾಗುತ್ತೆ. ಅದು ಎರಡು ಕಡೆ ಹೋಗಿ ಬರಬೇಕು, ವಾಪಸ್ ಹೋಗ್ಬೇಕು. ಸೊ ನಮಗೆ ಮಧ್ಯ ಬ್ರೇಕ್ ಬೇಕು. ಬ್ರೇಕ್ ತಗೊಂಡು ಬಲ್ಕ್ ಲಾಜಿಸ್ಟಿಕ್ಸ್ ಮಾಡ್ತೀವಿ ನಾವು. ಅಂದ್ರೆ ದೊಡ್ಡ ಲಾಜಿಸ್ಟಿಕ್ಸ್, ಒಂದು ಟ್ರಕ್ ಕಳಿಸ್ಬಿಡ್ತೀವಿ ರಾತ್ರಿ, ಅಲ್ಲಿವರೆಗೆ ಮಾತ್ರ ಟ್ರಾವೆಲ್ ಮಾಡಬೇಕು. ಅದು ಜಾಸ್ತಿ ಟ್ರಾವೆಲ್ ಮಾಡೋದಷ್ಟು ನಮಗೆ ಕಾಸ್ಟ್ ಜಾಸ್ತಿ ಆಗ್ಬಿಡುತ್ತೆ ಲಾಜಿಸ್ಟಿಕ್ಸ್ ಅಲ್ಲಿ. ಹಾಗಾಗ್ಬಿಟ್ಟು ನಮಗೆ ಕಲೆಕ್ಷನ್ ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್. ಹಾಗಾಗ್ಬಿಟ್ಟು 40 ಔಟ್ಲೆಟ್ಸ್ ಜೊತೆ ಟೈಪ್ ಮಾಡ್ಕೊಂಡ್ಬಿಟ್ವಿ. ಒಂದು ಅವ್ರ ಗೆಸ್ಟ್ಗೂ ಯೂಸ್ ಮಾಡ್ತಾಯಿದ್ರು, 24 hours ಡೆಲಿವರಿ ಟೈಮ್ ಇತ್ತಲ್ಲ ಅವಾಗ, ಅವ್ರ ಗೆಸ್ಟ್ ಯೂಸ್ ಮಾಡ್ಕೊಳ್ತಿದ್ರು. 2 ನಮಗೆ ಕಲೆಕ್ಷನ್ ಪಾಯಿಂಟ್ ಆಗ್ತಾ ಇತ್ತು. ಆ ಕ್ಯಾಚ್ಮೆಂಟ್ ಅಲ್ಲಿ ನಮಗೆ ಕಲೆಕ್ಷನ್ ಪಾಯಿಂಟ್ ಇಂಟ್ರೊಡ್ಯೂಸ್ ಆಯ್ತು. ನಮ್ದೆಲ್ಲ ಆ್ಯಪ್ ಬೇಸ್ಡ್ ಇತ್ತು. ಅಂದ್ರೆ ರೆಗ್ಯುಲರ್ ಕಸ್ಟಮರ್ಸ್ ಕೂಡ ಅಲ್ಲಿ ಬಂದು ಕೊಡ್ಬೋದು. ಹೌದು, ರೆಗ್ಯುಲರ್ ಕಸ್ಟಮರ್ಸ್ ಅಲ್ಲಿ ಬಂದು ಕೊಡ್ಬೋದು. ಮೋರ್ ಇಂಪಾರ್ಟೆಂಟ್, ಎಲ್ಲರೂ ಆ್ಯಪ್ ಬೇಸ್ಡ್ ಇದ್ರು. ಆ್ಯಪ್ ಅಲ್ಲಿ ಬುಕ್ ಮಾಡ್ತಾರೆ, ನಮ್ ಹುಡುಗ ಹೋಗ್ಬಿಟ್ಟು ಲಾಂಡ್ರಿ ಹೋಗ್ಬಿಟ್ಟು ಕಲೆಕ್ಟ್ ಮಾಡ್ಕೊಂಡು ವಾಪಸ್ ಬಂದ್ಬಿಟ್ಟು ಅಲ್ಲಿ ಸ್ಟೋರ್ ಮಾಡೋದಷ್ಟೇ. ಸ್ಟೋರೇಜ್ ಓಯೋದಲ್ಲೂ ಕೂಡ ನಿಮ್ಮ ಒಬ್ಬ ಹುಡುಗ ಇರ್ತಾ ಇದ್ದ? ಹೌದು, ನಮ್ಮ ಹುಡುಗ ಇರ್ತದೆ ಓಯೋನಲ್ಲಿ. ಸೊ ಈ ತರ 40 ಔಟ್ಲೆಟ್ಸ್ ಕ್ರಿಯೇಟ್ ಆಯ್ತು. ಸೊ ಎಲ್ಲ 140 ಅಷ್ಟು ಹೋಗ್ಬಿಟ್ಟಿದ್ವಿ ಅಟ್ ಒನ್ ಪಾಯಿಂಟ್. 140 ಕಲೆಕ್ಷನ್ ಸೆಂಟರ್ಸ್. ಕಲೆಕ್ಷನ್ ಸೆಂಟರ್ಸ್ ಬೆಂಗಳೂರಲ್ಲಿ ಮಾತ್ರ. ನೀವು ಈ ಟೈಮಲ್ಲಿ ಯಾವತ್ತೂ ಕೂಡ ಓಕೆ ಟೂರಿಸ್ಟ್ ಡೆಸ್ಟಿನೇಷನ್ ಅಲ್ಲಿ ಎಕ್ಸ್ಪಾಂಡ್ ಮಾಡೋಣ ಅಂತ ಆ ಥರ ಥಿಂಕ್ ಮಾಡಿದ್ರ? ಮೈಸೂರು, ಗೋವಾ ಆ ಥರ? ಇಲ್ಲ. ಫಿಕ್ಸ್ಡ್ ಪ್ರೆಡಿಕ್ಟಬಲ್ ರೆವೆನ್ಯೂ ಇಂಪಾರ್ಟೆಂಟ್ ಇತ್ತು ನಮಗೆ. ಆಮೇಲೆ ನಮ್ಮ ಪ್ಲಾನ್ ಇದ್ದಿದ್ದು ಲಾಂಡ್ರಿ ಮಾರ್ಕೆಟ್ ಬೆಂಗಳೂರಲ್ಲೇನೆ ಒಂದು 5,000 ಕೋಟಿ ಮಾರ್ಕೆಟ್. ಆಕ್ಚುಲಿ 5,000 crores ಮಾತ್ರ, ಬೆಂಗಳೂರು ಮಾತ್ರ. ಇಟ್ಸ್ ವೆರಿ ಬಿಗ್ ಮಾರ್ಕೆಟ್, ಹ್ಯೂಜ್ ಮಾರ್ಕೆಟ್. ಡೈಲಿ ಯೂಸ್ ಮಾಡೋ ಅಂಥದ್ದಲ್ವಾ, ಹ್ಯೂಜ್ ಮಾರ್ಕೆಟ್. ಏನೇ ಹಾಕಿದ್ರು ಡ್ರಾಪ್ ಆಫ್ ವಾಟರ್ ತರ ನಮಗೆ ಮಾರ್ಕೆಟ್ ಅಲ್ಲಿ. ಸೊ ಎಷ್ಟು ಮಾಡಿದ್ರು ಸಾಲ್ತಿರಲ್ಲ ಬೆಂಗಳೂರು. 2,000 ಔಟ್ಲೆಟ್ ಬೇಕು ಆಕ್ಚುಲಿ ಆರ್ಗನೈಸ್ ಪ್ಲೇಯರ್ ಮಾಡಬೇಕು ಅಂದ್ರೆ. ನಮ್ದು ಅದೇ ಪ್ಲಾನ್ ಇದ್ದಿದ್ದು. ಸೊ ಆಲ್ಮೋಸ್ಟ್ 140 ಅವ್ರಿಗೆ ಹೋಗಿದ್ವಿ. ಅವಾಗ ವೆಂಚರ್ ಕ್ಯಾಪಿಟಲ್ ಅವ್ರ ಜೊತೆ ಮಾತಾಡ್ತಿದ್ವಿ. ಪ್ಯಾರಲಲ್ ಆಗಿ ಇದನ್ನ ಮಾಡೆಲ್ನ ಸ್ಕೇಲ್ ಅಪ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ವಿ. ಹಲವಾರು ಪ್ಯಾರಲಲ್ ಕಾನ್ವರ್ಸೇಷನ್ ನಡೀತಾ ಇತ್ತು ಆ ಟೈಮ್. ಆಮೇಲೆ ಒಂದು ಫಂಡ್ ರೈಸ್ ಮಾಡಿದ್ವಿ ಲಾಂಡ್ರಾ ಕಾರ್ಟಿಗೆ. ಜನವರಿ ಏಂಜಲ್ ಇಂದ ಮಾಡಿದ್ವಿ. ಜನವರಿನಲ್ಲಿ ಮಾಡಿದ್ವಿ. ಮಾರ್ಚಿಂದ ಸ್ಟಾಪ್ ಆಯ್ತಲ್ಲ, ಕೋವಿಡ್ ಆಯ್ತು 2020. ಸೊ ನಮ್ದು ಫ್ಯಾಕ್ಟ್ರಿ ರೆಡಿ ಮಾಡ್ಕೊಂಡ್ವಿ, ಕೆಪಾಸಿಟಿ ರೆಡಿ ಮಾಡ್ಕೊಂಡ್ವಿ, ಔಟ್ಲೆಟ್ಸ್ ರೆಡಿ ಮಾಡ್ಕೊಂಡ್ವಿ. ಇನ್ನೇನು ನೆಕ್ಸ್ಟ್ ಲೆವೆಲಿಗೆ ಹೋಗ್ಬೇಕು ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೆ. ಅವಾಗ ಕೋವಿಡ್ ಆಯ್ತು. ವೆಂಚರ್ಗೆ $1 million ರೈಸ್ ಮಾಡಿದ್ವಿ. ಕೋವಿಡ್ ಹ್ಯಾಪೆಂಡ್. ಸೊ ಅವಾಗ ಅಷ್ಟೊತ್ತಿಗೆ ನೀವು ಫ್ಯಾಕ್ಟ್ರಿ ಸೆಟಪ್ ಮಾಡ್ಕೊಂಡಿದ್ದೆ ಅಂದ್ರಲ್ಲ, ಅಂದ್ರೆ ಅದು ಬೇಸಿಕ್ಲಿ ಈ 5-star ಹೋಟೆಲ್ಸ್ ಅಲ್ಲಿ ಏನು ಒಂದು ಲಾಂಡ್ರಿ ಫೆಸಿಲಿಟಿ ಇದೆ ಅದನ್ನೇ ನೀವು ರೀಕ್ರಿಯೇಟ್ ಮಾಡ್ಕೊಂಡಿದ್ರಿ ಅದೇ ತರ. ಸೊ which comes as at a big investment. Big investment. Okay. It's a big investment. And ಈಗ ಅಲ್ಲೇನಾಗುತ್ತೆ, ಹೋಟೆಲ್ ಅವ್ರಿಗೆ ಸ್ಕೆಡ್ಯೂಲ್ ಮೇಂಟೆನೆನ್ಸ್ ಎಲ್ಲ ಮಾಡ್ತಾರೆ ಅವರು. ಮೇಂಟೆನೆನ್ಸ್, ರೀಇನ್ವೆಸ್ಟ್ಮೆಂಟ್ಸ್ ಎಲ್ಲ ಮಾಡ್ತಾರೆ. ನಾವು ಮಾಡಕ್ ಆಗೋದಿಲ್ಲ ಆಕ್ಚುಲಿ. ಬಟ್ ಆ ಟೈಮಲ್ಲಿ ತುಂಬಾ ಸ್ಕೇಲ್ ಅಪ್ ಮಾಡ್ಬಿಟ್ಟಿದ್ವಿ ಔಟ್ಲೆಟ್ಸ್. ಸೊ ಸ್ವಲ್ಪ ಕಾಸ್ಟ್ ಸೇವ್ ಮಾಡೋಣ ಅಂತ ಫ್ಯಾಕ್ಟ್ರಿನಲ್ಲಿ ನಾವು ಒಂದು ಫ್ಯಾಕ್ಟ್ರಿ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಒಂದು ಸೌತ್ ಅಲ್ಲಿ ಇರೋದು ಮಾತ್ರ ನಮ್ಮ ಫ್ಯಾಕ್ಟ್ರಿಗೆ ಬರ್ತಾ ಇತ್ತು. ಆಮೇಲೆ ಇದೇ ತರ ಫ್ಯಾಕ್ಟ್ರಿ ಕಾನ್ಸೆಪ್ಟ್ ಮಾಡಿದ್ವಲ್ಲ ನಾವು, ಈ ಫ್ಯಾಕ್ಟ್ರಿ ಲಾಂಡ್ರಿ ಕಾರ್ಟ್ ಫ್ಯಾಕ್ಟ್ರಿ ಇನ್ನ 5-star ಹೋಟೆಲ್ ಏನ್ ಮಾಡ್ಕೊಂಡಿದ್ವಲ್ಲ, ಅದೇ ತರ ನಾವು ಕಾಯಿನ್ ಲಾಂಡ್ರಿ ಜೊತೆಗೂ ಟೈಪ್ ಮಾಡ್ಕೊಂಡಿದ್ವಿ. ಅಲ್ಲಿ ಕೆಜಿ ವಾಷಿಂಗ್ ಒಂದು 5 kgಗೆ $80 ಅನ್ನು ಚಾರ್ಜ್ ಮಾಡ್ತಾರೆ. ಏನಿದು ಕಾಯಿನ್ ಲಾಂಡ್ರಿ ಅಂದ್ರೆ? ಕಾಯಿನ್ ಲಾಂಡ್ರಿ ಅಂದ್ರೆ ಲಾಂಡ್ರೋ ಮ್ಯಾಟ್ ಅಂತ ಹೇಳ್ತೀವಿ. ಅಲ್ಲೇನೆ ವಾಷಿಂಗ್ ಫೆಸಿಲಿಟಿ ಇರುತ್ತೆ, ಸ್ಟಾಕರ್ಸ್ ಅಂತ ಹೇಳ್ತೀವಿ. ಅಲ್ಲೇನೆ ವಾಶ್ ಮಾಡಿ, ಡ್ರೈ ಮಾಡಿ, ಐರನ್ ಮಾಡಿ ಕೊಡ್ತಾರೆ. 1 kgಗೆ $80, 79 rupees, $80, $100 1 kgಗೆ. 5 kg ಮಿನಿಮಮ್ ಕ್ವಾಂಟಿಟಿ ಹತ್ರ ಇರುತ್ತೆ. ಇಂಡಿಪೆಂಡೆಂಟ್ ಆಗಿ ಯಾರೋ ಬೇರೆಯವ್ರು ರನ್ ಮಾಡ್ತಾ ಇರೋದು? ಹೌದು, ಬೇರೆ ರನ್ ಮಾಡ್ತಾರೆ. ಅವ್ರ ಜೊತೆ ನಾವು ಟೈಪ್ ಮಾಡ್ಕೊಂಡು ಅವ್ರು ಅಷ್ಟೇ ಮಾಡೋಕ್ಕಾಗೋದು. ಅವ್ರ ಕೆಪಾಸಿಟಿ ಅಷ್ಟೇ ಇರುತ್ತೆ. ಡ್ರೈ ಕ್ಲೀನ್ ಅಲ್ಲಿ ಮಾಡೋಕ್ಕಾಗೋದಿಲ್ಲ. ಮೆಷಿನ್ಸ್ ಡ್ರೈ ಕ್ಲೀನ್ ಬೇರೆ ಬೇಕಿರುತ್ತೆ. ಡ್ರೈ ಕ್ಲೀನ್ ಮಾಡೋ ವಿಧಾನನೇ ಬೇರೆ.
ಆಮೇಲೆ ಥರ್ಡು ಲಿನೆನ್ಸ್, ಹೋಮ್ ಲಿನೆನ್, ಬೆಡ್ಶೀಟು, ಬ್ಲಾಂಕೆಟು, ಕರ್ಟನ್ಸ್ ಇವೆಲ್ಲ ಯಾರು ಮಾಡಕ್ ಆಗೋದಿಲ್ಲ. ಸ್ಪೆಷಲೈಸ್ ಮೆಷಿನ್ಸ್ ಬೇಕು ಅದಕ್ಕೆಲ್ಲ. ಓಕೆ. ಸೊ ನಾವು ಟೈಅಪ್ ಮಾಡ್ಕೊಂಡು ಅವರಿಗೆ ರೆವೆನ್ಯೂ ಶೇರ್ ಕೊಟ್ಕೊಂಡು ಅದನ್ನ ಫ್ಯಾಕ್ಟ್ರಿಗೆ ತರ್ತಾ ಇದ್ವಿ ಅಥವಾ 5-star ಹೋಟೆಲ್ಗೆ ಕಳಿಸ್ತಾ ಇದ್ವಿ. ಸೊ 3 ಸೆಗ್ಮೆಂಟ್ ಅಲ್ಲಿ ಆಪರೇಟ್ ಮಾಡ್ತಿದ್ವಿ ನಾವು. ಸ್ಟಾರ್ಟಿಂಗ್ ಅಲ್ಲಿ ಲಾಂಡ್ರಿ, ಡ್ರೈ ಕ್ಲೀನು, 5-star ಡ್ರೈ ಕ್ಲೀನ್, ಇದು 3 ಕೋರ್ ಸರ್ವಿಸಸ್. ಇವೆಂಚುಲಿ ಶೂ ಲಾಂಡ್ರಿ ಇಂಟ್ರೊಡ್ಯೂಸ್ ಮಾಡಿದ್ವಿ, ಆಮೇಲೆ ಐರನಿಂಗ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ಈ ಲಾಸ್ಟ್ ಈ ಕೋವಿಡ್ ಬರೋ ತನಕ 3 ವರ್ಷ ತನಕನು ನಿಮ್ಗೆ ಬ್ಯಾಕ್ ಫುಲ್ಫಿಲ್ಲಿಂಗ್ ಮಾಡೋದೇ ಒಂದು ಚಾಲೆಂಜ್ ಆಗಿತ್ತು. ಅದಕ್ಕೋಸ್ಕರ ಎಕ್ಸ್ಪಾನ್ಷನ್ ಮಾಡ್ತಾನೆ. ಎಕ್ಸಾಕ್ಟ್ಲಿ ಫುಲ್ಫಿಲ್ ಮಾಡೋದೇ ಕಷ್ಟ ಆಗಿತ್ತು. ಡಿಮ್ಯಾಂಡ್ ವಾಸ್ ದೇರ್ ಆಲ್ವೇಸ್. ಆಯ್ತಾ. ಸೊ ಹಾಗೆ ಮಾಡಿ ಫ್ಯಾಕ್ಟರಿ ಜಾಸ್ತಿ ಮಾಡ್ಕೊಂಡ್ವಿ. ಅದ್ರ ತಕ್ಕಂತೆ ಈ ಮಧ್ಯದಲ್ಲಿ ಇರೋವಾಗ ಸಪ್ಲೈ ಡಿಮ್ಯಾಂಡ್ ಎರಡು ಜೊತೆಗೆ ಹೋಗ್ಬೇಕಲ್ವಾ. ಸೊ ಹಾಗೆ ನಾವು ಔಟ್ಲೆಟ್ ಜಾಸ್ತಿ ಆಡ್ ಮಾಡ್ಕೊಂಡ್ವಿ. ಎಲ್ಲ ಒಂದು ಹಂತಕ್ಕೆ ಬಂದಿತ್ತು, ಅವಾಗ ಕೋವಿಡ್ ಆಯ್ತು. ಅಂಡ್ ಲೈಕ್ 120-140 ಸ್ಟೋರ್ಸ್ ಆದಾಗ ವಾಟ್ ವಾಸ್ ಯುವರ್ ರೆವಿನ್ಯೂ ಆ ಟೈಮಲ್ಲಿ? ರೆವೆನ್ಯೂ ವೈಸ್ ಒಂದು 60 lakh ಅಷ್ಟು ಮಾಡಿದ್ದು ಪರ್ ಮಂತ್. ಓಕೆ. ಅಪ್ರಾಕ್ಸಿಮೇಟ್ 60 lakh. ಬಿಲ್ಲಿಂಗ್ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಆಗ್ತಾ ಇತ್ತು ನಮ್ದು. ಅಂದ್ರೆ ಈಗ ಪಾರ್ಟ್ನರ್ ಔಟ್ಲೆಟ್ ಅಲ್ಲಿ ಬಿಲ್ಲಿಂಗ್ ಆಗಿರೋದು ನಮಗೆ ಬರ್ತಾ ಇರಲಿಲ್ಲ. ಸೊ ವಾಷಿಂಗ್ ಮಾತ್ರ ಬರ್ತಾ ಇತ್ತು, ಹಾಗಿರ್ತಿತ್ತು. 50-60 lakh ಪರ್ ಮಂತ್ ವರ್ಗೂ ರೀಚ್ ಆಗ್ಬಿಟ್ಟಿದ್ವಿ. ಅಂಡ್ ಅದರಲ್ಲಿ ಎಷ್ಟೊಂದು ಔಟ್ಲೆಟ್ಸ್ ಎಲ್ಲ ನ್ಯೂ ಔಟ್ಲೆಟ್ಸ್ ಅವಾಗ ಕ್ರಿಯೇಟ್ ಮಾಡಿದ್ವಲ್ಲ. ಒಂದು ಔಟ್ಲೆಟ್ ಸ್ವಲ್ಪ ಟೈಮ್ ಬೇಕು, ಒಂದು 6 months ಬೇಕು ಸ್ವಲ್ಪ ಕ್ರಿಯೇಟ್ ಇಟ್ಸ್ ಓನ್ ಟೆರಿಟರಿ ಅದೆಲ್ಲ ಮಾಡ್ಲಿಕ್ಕೆ. ಸೊ ಹೀಗಾಗಿ we were in a very good place. ನೆಕ್ಸ್ಟ್ ಲಾಂಚ್ ಮಾಡೋಣ ಅಂತ. ವಿ ರೈಸ್ ಮನಿ ಆಲ್ಸೋ. ದುಡ್ಡು ಇತ್ತು ಆಕ್ಚುಲಿ. ಒಂದು 7.5 ಕೋಟಿ ಇತ್ತು. ಜನವರಿನಲ್ಲಿ ಇದು ಡೀಲ್ ಆಯ್ತು, ಮಾರ್ಚಲ್ಲಿ ಕೋವಿಡ್ ಆಯ್ತು. ದೆನ್ ವಿ ಹ್ಯಾಡ್ ಟು ಕಂಪ್ಲೀಟ್ಲಿ ಸ್ಕೇಲ್ ಬ್ಯಾಕ್. ಅಂಡ್ ಎಷ್ಟು ದಿವಸ, ಎಷ್ಟು ತಿಂಗಳು, ಎಷ್ಟು ವರ್ಷ ಯಾರಿಗೂ ಗೊತ್ತಿಲ್ಲ ಆ ಥರ ಪರಿಸ್ಥಿತಿ. ಆಮೇಲೆ ಕೋಲ್ಡ್ ಕಾಫಿ ಬಂದು ಪೀಪಲ್ ಕ್ಯಾನ್ ಡೈ ಅನ್ನೋದು ಫಸ್ಟ್ ಟೈಮ್ ಅರ್ಥ ಆಗಿದ್ದು ನಮಗೆ. ಸ್ಪ್ರೆಡಿಂಗ್ ಆ ಥರ ಅಂತ. ಸೊ ನಾವೇನ್ ಮಾಡಿದ್ವಿ, 3 ಜನ ಫೌಂಡರ್ಸ್, ಇಬ್ರು ವಿ ಟುಕ್ ಅ ಕಾಲ್, ಇಲ್ಲ ಕಂಪ್ನಿ ಸರ್ವೈವ್ ಆಗಬೇಕು ಅಂದ್ರೆ ದೆನ್ ವಿ ನೀಡ್ ಟು ಲೆಟ್ ಇಟ್ ಬಿ ಫಾರ್ ಸಮ್ ಟೈಮ್ ಅಂತ. ಸೊ ದೆನ್ 2 of us ಎಕ್ಸಿಟೆಡ್. ಮಾರ್ಚಲ್ಲಿ ಆಗಿದ್ದು. ದೆನ್ ವಿ ಫಸ್ಟ್ ಟೈಮ್ ಒಂದು 10 ವರ್ಷದಲ್ಲಿ ವಿ 3 founders ಸೆಪರೇಟೆಡ್. ಐ ಕೇಮ್ ಔಟ್ ಅಂಡ್ ಸ್ಟಾರ್ಟೆಡ್ ಡೂಯಿಂಗ್ ಸಮಥಿಂಗ್ ಎಲ್ಸ್. ಇನ್ನೊಬ್ರು ರಿಪೇರ್ ಮಾಡಿದ್ರು, ಒಬ್ಬರು ಲಾಂಡ್ರ್ ಕಾರ್ಟ್ ಅಲ್ಲಿ ಉಳ್ಕೊಂಡ್ರು. ಲಾಂಡ್ರ್ ಕಾರ್ಟ್ ಇಸ್ ಕರೆಂಟ್ಲಿ ರನ್ನಿಂಗ್ ಟುಡೇ ಆಲ್ಸೋ. ವೆರಿ ಹೆಲ್ದಿ, ಪ್ರಾಫಿಟಬಲ್ ಇನ್ ಅ ಫ್ಯಾಕ್ಟ್ರಿ ಮಾಡೆಲ್. ಅಂದ್ರೆ ನಮ್ದೇ ಫ್ಯಾಕ್ಟ್ರಿ, ನಮ್ದೇ ಔಟ್ಲೆಟ್ಸ್, ನಮ್ದೇ ಡಿಸ್ಟ್ರಿಬ್ಯೂಷನ್. ಸೊ ವೆರಿ ಮಿನಿಮಲ್ ಫ್ರಾಂಚೈಸೀಸ್. ಬಟ್ ಅಂದ್ರೆ ನೀವು ಇದು ಲೈಕ್ ಎಂಡ್ ಕನ್ಸ್ಯೂಮರ್ಸ್ B2C ತರಾನೇ? B2Cನೇ, ಎವ್ರಿಥಿಂಗ್ ಸೇಮ್. 4 ಆ್ಯಪ್ ಇದೆ ಆಕ್ಚುಲಿ. ಲಾಂಡ್ರಿ ಬಾಯ್ಗೆ ಒಂದು ಆ್ಯಪ್ ಇದೆ, ಕಸ್ಟಮರಿಗೆ ಒಂದು ಆ್ಯಪ್ ಇದೆ, ಕಸ್ಟಮರಿಗೆ ಒಂದು ಆ್ಯಪು, ಲಾಂಡ್ರಿ ಬಾಯ್ಗೆ ಒಂದು ಆ್ಯಪು, ಸ್ಟೋರಿಗೆ ಒಂದು ಆ್ಯಪು, ಫ್ಯಾಕ್ಟ್ರಿಗೆ ಒಂದು ಆ್ಯಪ್. 4 ಆ್ಯಪ್ ಇದೆ. ಹ್ಯಾಂಡ್ ಶೇಕ್ ಅಂತ ಕರಿತೀವಿ. ಒಂದು ಆ್ಯಪ್ ಏನಿದೆ ಹ್ಯಾಂಡ್ ಶೇಕ್ ಹೋಗುತ್ತೆ. ದೆನ್ ಸೊ ಇಟ್ ಇಸ್ ಆಪರೇಟಿಂಗ್. ರಿಯಲ್ ಬ್ರಿಡ್ಜ್ ಅಲ್ಲಿ ನೀವು ಕ್ಲೋಸ್ ಮಾಡಿದಾಗ ಅಥವಾ ಎಕ್ಸಿಟ್ ಆದಾಗ 2 ಲೆಸನ್ಸ್ ಹೇಳಿದ್ರಿ. ಕರೆಕ್ಟ್. ಒಂದು ರೆಗ್ಯುಲೇಷನ್ ಮಾರ್ಕೆಟ್ ಇಂದ ಆಚೆ ಬರಬೇಕು, ಕಾಶಿಯಸ್ ಆಗಿರ್ಬೇಕು. ಇನ್ನೊಂದು ರೈಟ್ ಟೈಮ್ ಎಕ್ಸಿಟ್. ಮೇ ಬಿ ಆ ಸೆಕೆಂಡ್ ಲೆಸನ್ ನೀವು ಇಲ್ಲಿ ಕರೆಕ್ಟ್ ಆಗಿ ನನ್ಗೂ ಅಷ್ಟು ಅಲ್ವಾ? ನೆವರ್ ಥಾಟ್. ಹೌದು ಅಬ್ಸಲ್ಯೂಟ್ಲಿ ರೈಟ್ ಟೈಮ್. ನೋಡಿ, ಮುಂದೆ 16 months ನಾವು ಓಪನೇ ಮಾಡಲಿಲ್ಲ. 16 months ನಾವು 1 ವರ್ಷ ಆದ್ಮೇಲೂ ವಿ ವರ್ ಸೆಕೆಂಡ್ ವೇವ್. ಎಲ್ಲಿ ಏನು ಓಪನ್ ಇರಲ್ಲ ಸೆಕೆಂಡ್ ವೇವ್ ಅಲ್ಲಿ ಬೆಂಗಳೂರಲ್ಲಿ. ಇಟ್ ಇಸ್ ನಾಟ್ ಎಸೆನ್ಷಿಯಲ್ ಸರ್ವಿಸ್ ಆಲ್ಸೋ. ಸೊ ಬಹಳ ಪ್ರಾಬ್ಲಮ್ ಆಗ್ಬಿಡ್ತಿತ್ತು. ಆ ಟೈಮಲ್ಲಿ ನಿಮ್ಮ ಸಾಕಷ್ಟು ಎಂಪ್ಲಾಯೀಸ್ಗೆಲ್ಲ ಲೆಟ್ ಗೋ ಮಾಡ್ಬೇಕಾ ಬಂತ? ಹೌದು, ವಿ ಹ್ಯಾಡ್ ಟು ಲೆಟ್ ಗೋ ಲಾಟ್ ಆಫ್ ಎಂಪ್ಲಾಯೀಸ್, ನಾನು ಸೇರಿಸ್ಕೊಂಡು. ಸೊ ನಾವೆಲ್ಲರೂ ಆಚೆ ಪಾರ್ಟಿ ಮಾಡಿ ಎಲ್ಲರೂ ಆಚೆ ಬಂದ್ವಿ ಅವತ್ತಿನ ದಿವಸನೇ. ನೆಕ್ಸ್ಟ್ ಜರ್ನಿ ಹೋಗೋ ಮುಂಚೆ ಲಾಂಡ್ರಿ ಕಾರ್ಟ್ ಇಂದ ಏನ್ ರಿಫ್ಲೆಕ್ಷನ್ ಸಿಗುತ್ತೆ ನಿಮ್ಗೆ? ಏನು ಲೆಸನ್ ಸಿಕ್ಕಿತ್ತು ಅಥವಾ ಲರ್ನಿಂಗ್ಸ್? ರೈಟ್ ಟೈಮ್, ಎಕ್ಸಿಟೆಡ್ ರೈಟ್ ಟೈಮ್. ಒಂದು ಲಾಂಡ್ರಿ ಕಾರ್ಟ್ ಅಲ್ಲಿ ತುಂಬಾ ಕಷ್ಟಪಟ್ಟಿದ್ದೇವೆ ಆಕ್ಚುಲಿ. ನಾವು ಗೇಮಿಂಗ್ ಅಲ್ಲಿ ಯಾವತ್ತೂ ಕಷ್ಟಪಟ್ಟಿರಲ್ಲ. ಒಂದು $1 ಆರ್ಬಿಟ್ರಾಜ್ ಇತ್ತು. ಅಂದ್ರೆ ಡಾಲರ್ ಅಂದ್ರೆ ಜೆನೆರಿಕ್ ಪೌಂಡ್ ಅಲ್ಲಿ ಇತ್ತು. ಆಲ್ದು ಒಂದು ಪೌಂಡಿಗೆ 103 ಹಿಡ್ಕೊಂಡು 110 ಹೋಗಿತ್ತು. ಸೊ ಪೌಂಡ್ ಆರ್ಬಿಟ್ರಾಜ್ ಇರೋದ್ರಿಂದ ನಮಗೆ ಯಾವತ್ತೂ ಕಷ್ಟ ಅನ್ನೋದು ಇರ್ಲಿಲ್ಲ. ಸ್ಮೂತ್ ಸೆಲ್ಲಿಂಗ್ ಇತ್ತು. ತುಂಬಾ ಕಲ್ತಿದ್ದಾಯ್ತು. ಪೌಂಡ್ ಆರ್ಬಿಟ್ರಾಜ್ ಅಂದ್ರೆ ಈಗ 1 pound ಅಲ್ಲಿ ಅರ್ನ್ ಮಾಡಿದ್ರೆ ಇಲ್ಲಿ $100 ಲೆಕ್ಕ ಅಲ್ವಾ? ಸೊ ಹಾಗಾಗಿ ತುಂಬಾ ಈಸಿ ಇತ್ತು ನಮಗೆ. ಇಲ್ಲಿ ನಮ್ ತರ ಕಂಪ್ನಿ ಬಿಲ್ಡ್ ಮಾಡಿ ಗೇಮಿಂಗ್ ಅಲ್ಲಿ ರನ್ ಮಾಡಬೇಕು ಅಂದ್ರೆ ಅವ್ರಿಗೆ ಅಲ್ಲಿ ತುಂಬಾ ದುಡ್ಡು ಬೇಕಾಗಿತ್ತು. ಕರೆಕ್ಟ್. ನಾವು ಅದನ್ನ ಫ್ರಾಕ್ಷನ್ ಆಫ್ ಅ ಕಾಸ್ಟ್ ಅಲ್ಲಿ ಮಾಡ್ತೀವಿ. ಆಲ್ಮೋಸ್ಟ್ 10% ಕಾಸ್ಟ್ ಅಲ್ಲಿ ಮಾಡ್ತಾ ಇದ್ವಿ ಇಂಡಿಯಾನಲ್ಲಿ. ಆಮೇಲೆ ತುಂಬಾ ಟ್ಯಾಲೆಂಟ್ ಅವೈಲಬಿಲಿಟಿ ಇಲ್ಲಿ. MBA ಅವ್ರನ್ನೆಲ್ಲ ಕರೆಸಿ ಅವ್ರಿಗೆ 1 ವರ್ಷ ಟ್ರೈನ್ ಮಾಡ್ತಿದ್ವಿ, ಆಮೇಲೆ ಅವ್ರನ್ನ ಡಿಪ್ಲಾಯ್ ಮಾಡ್ತಿದ್ವಿ. ಅಷ್ಟು ಲಕ್ಸುರಿ ಇರ್ತಾ ಇತ್ತು ನಮಗೆ, ರೆವೆನ್ಯೂಗೂ ಕಾಸ್ಟ್ಗೂ. ಸೊ ಏನೋ ಹೇಳ್ತದ ಲರ್ನಿಂಗ್ಸ್. ಸೊ ಲರ್ನಿಂಗ್ಸ್ ಅಂದ್ರೆ
ಕಷ್ಟ. ನಾವು 2000 ಮಾರಿದ ಮೇಲೆ ಸ್ವಲ್ಪ ಎನ್ಕ್ಯಾಶ್ ಮಾಡ್ಕೊಂಡ್ವಿ, ಮಿಕ್ಕಿದೆಲ್ಲ ಬಿಸ್ನೆಸ್ಗೆ ಹಾಕಿದ್ವಿ. ತುಂಬ ಡಿಫಿಕಲ್ಟ್ ಆಯಿತು ರನ್ ಮಾಡಲಿಕ್ಕೆ. ಒಂದು 16 months 3 ಜನ ಸ್ಯಾಲ್ರಿ ತೊಗೊಂಡಿಲ್ಲ ಫೌಂಡರ್ಸ್. ಪರ್ ಮಂತ್ ಒಂದು 35 lakh ಬರ್ನ್ ಮಾಡ್ತಾ ಇದ್ವಿ. ಎವ್ರಿ ಮಂತ್ ನಾನು 35 lakh ಅರೇಂಜ್ ಮಾಡ್ತಿದ್ದೆ, 16 ತಿಂಗಳು ಎವ್ರಿ ಮಂತ್ ಸ್ಯಾಲ್ರಿ ಪಡೆಯುವಾಗ 35 lakhs ಅರೇಂಜ್ ಮಾಡ್ತಾ ಇದ್ದೆ. ಆ ಸಾಹಸ ಸೂಪರ್ ಲರ್ನಿಂಗ್ ಒಂಥರ. ಸಾಕಷ್ಟು ಲೋನ್ ಮಾಡಿ ಡೆಟ್ ತಗೊಂಡೇ ಮಾಡಿರೋದು. ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್, ಪರ್ಸನಲ್ ಡೆಟ್ಸು, ಕಂಪ್ನಿ ಡೆಟ್ಸು, ಹೌ ಟು ಲೆವರೇಜ್ ಬ್ಯಾಂಕ್. ಆಕ್ಚುಲಿ ಡೆಟ್ ಇಸ್ ಅ ಫ್ಯಾಂಟಾಸ್ಟಿಕ್ ಇನ್ಸ್ಟ್ರೂಮೆಂಟ್. ಫಂಡಿಂಗ್ ನಾವು ವೆಂಚರ್ ಕ್ಯಾಪಿಟಲ್ ಅಂತ ಹೋಗ್ತೀವಿ, ಇನ್ಸ್ಟಿಟ್ಯೂಷನ್ ಫಂಡಿಂಗ್ ಅಂತ ಹೋಗ್ತೀವಿ. ನಿಜವಾಗ್ಲೂ ನಿಮಗೆ ಒಳ್ಳೆ ಕ್ಯಾಪಿಟಲ್ ಸಿಗೋದು ಬ್ಯಾಂಕ್ಸಿಂದ. ಓಕೆ, ಬ್ಯಾಂಕ್ಸಿಂದ ಅಟ್ ನೋ ಕೊಲ್ಯಾಟ್ರಲ್. ಕೊಲ್ಯಾಟ್ರಲ್ ಕೆಲವೊಂದು ವಿಷಯದಲ್ಲಿ ಬರುತ್ತೆ ಅಷ್ಟೇ, ಬಟ್ ವಿದೌಟ್ ಕೊಲ್ಯಾಟ್ರಲ್ ನಿಮಗೆ ಬ್ಯಾಂಕ್ಸ್ ವಿಲ್ ಪ್ರೊವೈಡ್ ಯು ಎಕ್ಸಲೆಂಟ್ ಡೆಟ್. ಓವರ್ ಆಲ್ ನೀವು ನೋಡಿದಾಗ ಅದು ಚೀಪೆಸ್ಟ್ ಆಗ್ಬಿಡುತ್ತೆ ನಿಮಗೆ. ಆ ಥರ ಕೊಡ್ಬೇಕಂದ್ರೆ ಅವ್ರು ಆಲ್ರೆಡಿ ಏನೋ ಪಾಸ್ಟ್ ಸಕ್ಸಸ್ ಅಥವಾ ಬೇರೆ ನಿಮ್ ರೆವೆನ್ಯೂ ನೋಡ್ತಾರೆ, ರೆವೆನ್ಯೂ, ನಿಮ್ ಪೇ ಬ್ಯಾಕ್ಸ್ ನೋಡ್ತಾರೆ. ನಮ್ ಬ್ಯಾಂಕರ್ಸ್ ಸೇಮ್ ಇದ್ರು ಥ್ರೂ ಔಟ್ ಲಾಸ್ಟ್ 10 years ಇಂದ ಗೇಮಿಂಗ್ ಇಂಡಿಯಾನಲ್ಲಿ. ಹಾಗಾಗ್ಬಿಟ್ಟು ಅದೆಲ್ಲ ಈಸಿ ಇತ್ತು ನಮಗೆ. ವಿ ರೇಸ್ ಲಾಟ್ ಆಫ್ ಮನಿ. ಸೊ ಆ ಬ್ಯಾಕ್ಗ್ರೌಂಡ್ ಇಂದ ಬಂದು, ಮಿಡಲ್ ಕ್ಲಾಸ್ ಬ್ಯಾಕ್ಗ್ರೌಂಡ್ ಇಂದ ಬಂದು, ಇನ್ನೂ ಇಬ್ಬರು ಫೌಂಡರ್ಸ್ ನಾವೆಲ್ಲ ತುಂಬಾ ವೆರಿ ಹೌ ಡು ಐ ಪುಟ್ ಇಟ್, ತುಂಬಾ ಮಾಡೆಸ್ಟ್ ಬ್ಯಾಕ್ಗ್ರೌಂಡ್ಸ್. ಅಲ್ಲಿಂದ ಬಂದು ಒಂದು 20 ಕೋಟಿ 25 ಕೋಟಿ ಈ ತರ ಎಲ್ಲ ಸಾಹಸ ಮಾಡಿದಾಗ ನಿಮ್ಮದು ಕಾನ್ಫಿಡೆನ್ಸ್ ಲೆವೆಲ್ ಬೇರೆ ಲೆವೆಲ್. ವೆರಿ ಬಿಗ್ ಲರ್ನಿಂಗ್ ದಟ್ ನಥಿಂಗ್ ಇಸ್ ಇಂಪಾಸಿಬಲ್. ಏನೇ ಬೇಕಾದ್ರೂ ಮಾಡ್ಬೋದು ಅನ್ನೋದು. ಅದು ಹೇಗೆ ಬಂತು ಅಂತ ನಮಗೆ ಗೊತ್ತಿಲ್ಲ, ಬಟ್ ನಿಮ್ಮ ಮಾಡೆಲ್ ಚೆನ್ನಾಗಿದ್ದಾಗ ನಾವು ಇನ್ವೆಸ್ಟರ್ ಮೀಟ್ ಏನಕ್ಕೆ ಅಂತ ಹೇಳ್ತೀನಿ. ಇನ್ವೆಸ್ಟರ್ ಮೀಟ್ ಮಾಡೋಕ್ಕೆ ಅಂತ ಡೆಲ್ಲಿಗೆ ಹೋದ್ವಿ. ಓಕೆ, ಇಲ್ಲೆಲ್ಲ ಮಾತಾಡಿದ್ವಲ್ಲ, ಇಷ್ಟೊಂದು ಸ್ಟಾರ್ ಹೋಟೆಲ್ ಜೊತೆ ಟೈಪ್ ಮಾಡ್ಕೊಂಡಿದ್ವಿ. ಆ ಇನ್ವೆಸ್ಟರ್ಗೆ ಅವತ್ತೇ ಅಲ್ಲೇ ಕೆಳಗಡೆ ಹೋಗ್ಬಿಟ್ಟು ಲಾಂಡ್ರಿ ನೋಡೋಕ್ಕೆ ಅರೇಂಜ್ ಮಾಡಿದ್ವಿ. ಸೊ ಇಟ್ ಇಸ್ ಡೆಲ್ಲಿ, 5-star ಹೋಟೆಲ್. ಅಲ್ಲಿ ಕೂತಿದ್ದೀವಿ. ಸರ್, ಐ ಕ್ಯಾನ್ ಶೋ ಯು ರೈಟ್ ನೌ, ದಿಸ್ ಇಸ್ ಅವರ್ ಪಾರ್ಟ್ನರ್, ದೇ ರೆಡಿ. ಸೊ ಅಲ್ಲಿ ಹೋಗಿ ನೋಡಿ, ದೆನ್ ಹಿ ಗಾಟ್ ಕನ್ವಿನ್ಸ್ಡ್, ಓ ದಿಸ್ ವಂಡರ್ಫುಲ್ ಐಡಿಯಾ. ಯಾಕಂದ್ರೆ ಅವರು ಇದೇನು ಚೆನ್ನೈ ಆ ಥರ ವೆರಿ ಬಿಗ್ ಮ್ಯಾನ್. ಸೊ ಅವರಿಗೆ ಈ ಥರ ಸ್ಟಾರ್ ಹೋಟೆಲು ಇದರ ಕಾಮನ್. ಸೊ ಅವ್ರಿಗೆ ಅವ್ರ ಜೊತೆ ಟೈ ಅಪ್ ಮಾಡ್ತಾರೆ. ಓಕೆ, ದಿಸ್ ಇಸ್ ರಿಯಲ್ ಅಂತ ಅವರಿಗೆ ಭಾಳ ಈಸಿಯಾಗಿ ಅರ್ಥ ಆಗೋಯ್ತು ಅವಾಗ. ಸೊ ಆವಾಗ ವೈ ಯು ಕ್ಯಾನ್, ಈ ಸಾಹಸ ಏನಕ್ಕೆ ಮಾಡಿದ್ವಿ ಅಂದರೆ ಅದರಲ್ಲಿ ವ್ಯಾಲ್ಯೂ ಡಿಫ್ರೆನ್ಸ್ ಇತ್ತು, ವ್ಯಾಲ್ಯೂ ಆರ್ಬಿಟ್ರಾಜ್ ಅಂತಲೂ ಹೇಳ್ಬೋದು. ಅಂದರೆ ಅನ್ಯೂಸ್ ಕೆಪಾಸಿಟಿನ ನಾವು ಯೂಸ್ ಮಾಡಿಕೊಂಡು ರಿಯಲ್ ಎಕಾನಮಿಕ್ ತಂದ್ಬಿಟ್ಟಿದ್ದೀರಾ ಈಗ. ಇಟ್ ಇಸ್ ರಿಯಲ್ ವ್ಯಾಲ್ಯೂ. ಬೇರೆಯವ್ರು ಮಾಡೋಕ್ಕೆ ಕಷ್ಟನೇ ಅಂತ ಹೇಳ್ಬೋದಿತ್ತು. ಅಂದರೆ ಜಸ್ಟ್ ಲೈಕ್ ದಟ್ ಹೋಗಿ ಈ ಹೋಟೆಲ್ ಒಳಗಡೆ ಎಕನಾಮಿಕ್ಸ್ ಗೊತ್ತಿಲ್ಲ, ಆಮೇಲೆ ಇದು ತುಂಬ ಸೀಕ್ರೆಟೇ ಇತ್ತು. ಅಂದರೆ ಯಾರಿಗೆ ಹೇಳಿದ್ರು ಅರ್ಥ ಆಗ್ತಿರ್ಲಿಲ್ಲ, ಏನೋ ಹೇಳ್ತಾರೆ ಅಂತ ಅನ್ಕೊಳ್ತಾರೆ ಅಷ್ಟೇ. ಬಟ್ ಇಲ್ಲಿ ತುಂಬ ಎಕನಾಮಿಕ್ಸ್ ಇತ್ತು ಅದರಲ್ಲಿ. ಟೂ ಮಚ್ ಆಫ್ ಎಕನಾಮಿಕ್ಸ್ ದೇರ್, ಲಾಜಿಸ್ಟಿಕ್ಸು ಎಲ್ಲಾನು ಜೊತೆಗೆ ಬಂದಾಗ ಮಾತ್ರ ಅದು ಪ್ರಾಡಕ್ಟ್ ಆಗ್ತಾ ಇತ್ತು. ಅದನ್ನ ನಾವು ಕ್ರ್ಯಾಕ್ ಮಾಡಿಬಿಟ್ಟಿದ್ವಿ. ಇನ್ಪುಟ್ ಇಂದನೂ ನಾವು ಕ್ರ್ಯಾಕ್ ಮಾಡಿದ್ವಿ. ಅಂದರೆ ಕಸ್ಟಮರ್ದು ಈಗ ಎಲ್ಲೋ ಕಲೆ ಆಗಿರುತ್ತೆ ಬಟ್ಟೆ ಮೇಲೆ. ಟಿಪಿಕಲ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಅವ್ರೇನೋ ಇದನ್ನ ಹಾಕಿರ್ತಾರೆ, ಒಂದು ಹೆಂಗೆ ಮಾಡ್ತಾರಲ್ವ, ಈ ಸ್ಪಾಟ್ ರಿಮೂವಲ್ ಮಾಡಬೇಕು ಅಂತ. ತುಂಬ ಕಂಪ್ಲೇಂಟ್ಸ್ ಬರೋ ಸ್ಟಾರ್ಟ್ ಆಯ್ತು ನಮಗೆ. ಏನಿದು ಎಲ್ಲ ಕಡೆ ಸ್ಪಾಟ್ಸ್ ಇದೆ, ನಾನು ಹೋಗಿಲ್ಲ ಹಾಗೆ ಹೀಗೆ ಅಂತ. ಆಮೇಲೆ ನಾವೊಂದು ಅಟ್ ದ ಟೈಮ್ ಆಫ್ ಇನ್ಪುಟ್ ಕಸ್ಟಮರ್ ಏನು ಕೊಡ್ತಾರಲ್ವ ಲಾಂಡ್ರಿ, ಆವಾಗ ನಾವೊಂದು ಪ್ರಾಸೆಸ್ ಮಾಡ್ಕೊಂಡ್ವಿ. ಒಂದು ಕಲರ್ ರನ್ನಿಂಗ್ ಪ್ರಾಸೆಸ್, ಒಂದು ವೈಟ್ ಸ್ವಾಚಸ್ ಅಂದರೆ ಬಟ್ಟೆದು ಚಿಕ್ಕದು ಪೀಸ್ ತೊಗೊಂಡು ಅದ್ರ ಮೇಲೆ ನೀರು ಹಾಕ್ಬಿಟ್ಟು ಉಜ್ಜಬೇಕು. ಉಜ್ಜಿದ್ರೆ ಕಲರ್ ರನ್ನಿಂಗ್ ಆದರೆ ಗೊತ್ತಾಗ್ಬಿಡುತ್ತೆ ಅಲ್ಲೇನೆ, ಅಂದರೆ ಕಲರ್ ಹೋಗ್ತಾ ಇದೆ. ಕಸ್ಟಮರ್ ಕಂಪ್ಲೇಂಟ್ ಮಾಡೋ ಹಾಗಿಲ್ಲ ನಮಗೆ. ಆಮೇಲೆ ಬರ್ಸ್ಕೊಂಡ್ಬಿಡ್ತೀವಿ ಡಿಕ್ಲರೇಷನ್, ಓಕೆ ದಿಸ್ ಇಸ್ ಕಲರ್ ಇಸ್ ರನ್ನಿಂಗ್. ಯಾಕಂದ್ರೆ ಕಲರ್ ರನ್ ಆದ್ರೆ ಬೇರೆ ಬಟ್ಟೆಗಳಿಗೂ ಕಲರ್ ರನ್ ಆಗ್ಬಿಡೋದು, ಅದೊಂದು ದೊಡ್ಡ ಪ್ರಾಬ್ಲಮ್. ಸೊ ತಗೊಳ್ಳೋದಿಲ್ಲ, ಇಲ್ಲ ಹೇಳ್ಬಿಡ್ತೀವಿ, ಸೆಪರೇಟ್ ಆಗಿ ವಾಶ್ ಮಾಡ್ತೀವಿ, ಕಲರ್ ರನ್ ಆಗುತ್ತೆ, ನಿಮ್ ರೆಸ್ಪಾನ್ಸಿಬಿಲಿಟಿ, ಓಕೆ ಅಂದ್ರೆ ಕೊಡ್ತಾರೆ. ಆಮೇಲೆ ಡ್ಯಾಮೇಜಸ್, ಫಸ್ಟ್ ಡ್ಯಾಮೇಜ್ ಆಗ್ಬಿಟ್ರೆ ನಾವು ನೋಡ್ಕೊಂಡಿರಲ್ಲ, ಇದೆಲ್ಲ ಡ್ಯಾಮೇಜ್ ಎಲ್ಲ ಕ್ಲಿಕ್ ಮಾಡಿ ಅಲ್ಲೇ ತೋರಿಸ್ಬಿಡ್ತೀವಿ. ಆಮೇಲೆ ಥರ್ಡ್ ಒನ್ ಕರೆ ಆಗಿದ್ರೆ ಅವ್ರಿಗೆ ಹೇಳ್ತೀವಿ ಯಾವ್ದನ್ನ ತೆಗಿಬೇಕು ಅಂದಾಗ ಅದಕ್ಕೊಂದು ಸ್ಟಿಕರ್ಸ್ ಮಾಡಿದ್ವಿ. ಆ ಸ್ಟಿಕರ್ ಮಾತ್ರ ಹಾಕೋದಲ್ಲಿ, ಮಿಕ್ಕಿದ್ ದೇ ಡೋಂಟ್ ಎಕ್ಸ್ಪೆಕ್ಟ್ ಇಟ್ ಟು ಬಿ ರಿಮೂವ್ಡ್. ಫ್ಯಾಕ್ಟ್ರಿ ಏನಾಗುತ್ತೆ, 3 ವಾಶ್ ಆಗಿರುತ್ತೆ, ವಾಶ್ ಆದ್ಮೇಲೆ ಕರೆ ತೆಗೆದು ಕಷ್ಟ. ಯಾಕಂದ್ರೆ ಕರೆ ಅನ್ನೋದು ಈ ಬಟ್ಟೆ ಅಂದ್ರೆ ಲೈನ್ ಆಕ್ಚುಲಿ ಇದು ಥ್ರೆಡ್ ಮೇಲೆ ಕರೆ ಆಗುತ್ತೆ, ಅದು ಒಳಗಿರುತ್ತೆ, ಅದನ್ನ ತೆಗಿಯಕ್ ಕಷ್ಟ. ವಾಶ್ ಮಾಡಿದ್ಮೇಲೆ ತೆಗೆಯೋದು ಆಲ್ಮೋಸ್ಟ್ ಇಂಪಾಸಿಬಲ್, ರೈಟ್? ಸೊ ಇದನ್ನೆಲ್ಲ ಪ್ರಾಸೆಸ್ ಇಂಪ್ಲಿಮೆಂಟ್ ಮಾಡ್ಕೊಂಡ್ಬಿಟ್ಟು, ಸೊ ಇನ್ಪುಟ್ ಅಲ್ಲೇನೆ ನಮ್ದು ಹಂಡ್ರೆಡ್ಸ್ ಆಫ್ ಪ್ರಾಬ್ಲಮ್ ಸಾಲ್ವ್ ಆಗಿ ಸ್ಟಾರ್ಟ್ ಆಗೋಯ್ತು.
ಇದನ್ನೆಲ್ಲ ಮಾಡಿದ್ವಿ ನಾವು. ಸೊ SOP ಸಾಕಷ್ಟು ಇವಾಲ್ವ್ ಮಾಡ್ತಾ 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 ಎಸ್. ಸೊ ಇದನ್ನ ಬೇರೆಯವ್ರು ಬಂದು ಜಸ್ಟ್ ಲೈಕ್ ದಟ್ ಮಾಡೋ ಹಾಗೆ ಆಗ್ತಾನೆ ಇರಲಿಲ್ಲ. ಅಷ್ಟು ಲೆವೆಲಲ್ಲಿ ಮಾಡಿದ್ರು ನಾ ಕ್ವಾಲಿಟಿ ಕೊಡಕ್ ಆಗ್ತಾರೆ. ಕ್ವಾಲಿಟಿ ಎಸ್, ಕ್ವಾಲಿಟಿ ಪರ್ಸೆಪ್ಷನ್ನು, ಆಮೇಲೆ ಪ್ರಾಸೆಸಲ್ಲಿ ಕ್ವಾಲಿಟಿ, ಇನ್ಪುಟಲ್ಲಿ ಕ್ವಾಲಿಟಿ. ಯಾಕಂದ್ರೆ ಬಟ್ಟೆ ಮಿಸ್ ಆಯ್ತು ಅಂದ್ರೆ ಕ್ವಾಲಿಟಿ, ಕಲೆ ತೆಗ್ದಿಲ್ಲ ಅಂದ್ರೆ ಕ್ವಾಲಿಟಿ, ಎವ್ರಿಥಿಂಗ್ ಇಸ್ ಕ್ವಾಲಿಟಿ ಅಲ್ವಾ. ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ತಕ್ಕಂತೆ ನಾವು ಡೆಲಿವರ್ ಮಾಡ್ತಾ ಇದ್ವಿ. ದ್ಯಾಟ್ ಕ್ವಾಲಿಟಿ ಐ ಥಿಂಕ್ ವಿ ಫೇರ್ಲಿ ಡೆಲಿವರ್ಡ್. ಬಟ್ ಬಟ್ಟೆ ಮಿಸ್ ಆಗಿಲ್ಲ ಅಂತೂ ಇಲ್ಲ, ಮಿಸ್ ಆಗ್ತಾ ಇತ್ತು, ಅದಕ್ಕೂ ಪ್ರಾಸೆಸ್ ಡೆವಲಪ್ ಮಾಡಿದ್ವಿ. ಆಮೇಲೆ ಯಾವ ಥರ ಬಟ್ಟೆ ಯಾವ್ದ್ರಲ್ಲಿ ಹೋಗಬೇಕು ಅನ್ನೋದನ್ನ ಎಜುಕೇಟ್ ಮಾಡ್ತಾ ಇದ್ವಿ ಕಸ್ಟಮರ್ಗೆ. ಆಮೇಲೆ ಇನ್ಶೂರೆನ್ಸ್ ಇತ್ತು ಬಟ್ಟೆಗೆ, ಎಷ್ಟು ದೇ ಕುಡ್ ಬೈ, ಸ್ವಲ್ಪ ಎಕ್ಸ್ಟ್ರಾ ಪೇ ಮಾಡ್ಬಿಟ್ಟು ಇಷ್ಟು ನಾನು ತಗೋಬಹುದು ಕವರ್ ಅಂತ, ಆ ಥರ ಎಲ್ಲ ಇಂಪ್ಲಿಮೆಂಟ್ ಮಾಡಿದ್ವಿ ಆ ಟೈಮಲ್ಲಿ. ಆಲ್ ಪ್ರೀ ಕೋವಿಡ್. ಟುಡೇ ಇಟ್ಸ್ ಇನ್ ಅ ಡಿಫ್ರೆಂಟ್ ಫಾರ್ಮ್ಯಾಟ್. ಈಗ ವಿ ಆರ್ ಲೈಕ್ ಅ ನಾರ್ಮಲ್ ಫ್ಯಾಕ್ಟ್ರಿ ಮಾಡೆಲ್. ಒಂದು ಫ್ಯಾಕ್ಟ್ರಿ, ನಮ್ದೇ ಔಟ್ಲೆಟ್ಸ್, ನಮ್ದೇ ಲಾಜಿಸ್ಟಿಕ್ಸ್ ಅಂತ ಮಾಡಿದ್ವಿ. ಆಲ್ ದ ಸೇಮ್ ರೆವೆನ್ಯೂ. ಓಕೆ, ಈಗ ಇವತ್ತು 3ನೇ ವೆಂಚರ್ ನಿಮ್ದು, ಅದಕ್ಕೆ ಬರೋಣ. ಸದ್ಯದ ವೆಂಚರ್ ವಿಚ್ ಇಸ್ ವಾಯ್ಸ್ ವರ್ಕ್ಸ್. ಅದ್ರ ಬಗ್ಗೆ ಹೇಳಿ, ಏನಿದು, ಏನ್ ಪ್ರಾಡಕ್ಟ್ ಇದು? ವಾಯ್ಸ್ ವರ್ಕ್ಸ್ ಈಸ್ ಅ ಕಾಲ್ ಸೆಂಟರ್. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಕಾಲ್ ಸೆಂಟರ್ ಅದು. ಕಾರ್ ನೋಡಿದ್ರೆ ಅದು ಕಾರು, ಒಂದು ಎಲೆಕ್ಟ್ರಿಕ್ ಇರುತ್ತೆ, ಒಂದು ಪೆಟ್ರೋಲ್ ರನ್ ಅಥವಾ ಡೀಸೆಲ್ ರನ್ ಇರುತ್ತೆ. ಎಲೆಕ್ಟ್ರಿಕ್ ಫುಲ್ ಎಲ್ಲ ನೋಡಕ್ ಹಂಗೆ ಕಾಣುತ್ತೆ, ಬಟ್ ಎಲ್ಲ ಅಂಡರ್ ದ ಹುಡ್ ಎಲ್ಲ ಡಿಫ್ರೆಂಟ್ ಇರುತ್ತಲ್ಲ. ವಾಯ್ಸ್ ಇಸ್ ಲೈಕ್ ದಟ್, ಇಟ್ಸ್ ಅ ಕಾಲ್ ಸೆಂಟರ್. ಬಟ್ ಈ ಕಾಲ್ ಸೆಂಟರ್ ಅಂದ್ರೆ ಒಂದು ಮುಖ್ಯ ಅಂಶ ಅಂದ್ರೆ ಕಂಪ್ಲೀಟ್ಲಿ ರಿಮೋಟ್, 100% ರಿಮೋಟ್. ನಮ್ದು ಯಾವುದು ಆಫೀಸ್ ಇಲ್ಲ, ಜನರು ಯಾರು ಆಫೀಸಿಗೆ ಬಂದು ಕೆಲಸ ಮಾಡೋದಿಲ್ಲ. 100% ರಿಮೋಟ್ ಆದ್ರಿಂದ ನಮಗೆ ಕರೆಂಟ್ ಎಂಪ್ಲಾಯಿನೂ ಸೇಮು, ಪಾಸ್ಟ್ ಎಂಪ್ಲಾಯಿನೂ ಸೇಮ್ ಆಗ್ಬಿಡ್ತಾರೆ. ಅವಾಗ ಏನು ಮಾಡಿದ್ವಿ, ಯಾರಿಗೆ ಕೆಲಸ ಇಲ್ವೋ ಅವ್ರಿಗೆ ಕೆಲಸ ಕೊಡೋಕೆ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಇವತ್ತು ಕೆಲಸ ಇದ್ರೆ ಒಬ್ರಿಗೆ ಅವ್ರದ್ದು ವ್ಯಾಲ್ಯೂ ಜಾಸ್ತಿ ಇರುತ್ತೆ ಮಾರ್ಕೆಟಲ್ಲಿ ಅಲ್ವಾ. ಆಮೇಲೆ ಬೇರೆ ಕಡೆ ಜಾಬ್ ಸಿಕ್ಕಿದಾಗ ಇಮಿಡಿಯೇಟ್ ಬಿಟ್ಬಿಡ್ತಾರೆ ಅಲ್ವಾ. ಸೊ ಕಾಂಪಿಟೇಟಿವ್ ಇರ್ತಾರೆ. ನಾವೇನು ಮಾಡಿದ್ವಿ, ಯಾರು ಕೆಲಸ ಇರೋಲ್ಲ ಅವ್ರಿಗೆ ಕೆಲಸ ಕೊಡೋಕೆ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್. ಆಮೇಲೆ ಅವರು ಆಫೀಸಿಗೆ ಹೋಗಿ ಆಗದೆ ಇರ್ಬೋದು ಅವರಿಗೆ, ಅಂಥವ್ರು ಮಾತ್ರ ಹೇರಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಮಾಡಿದ್ವಿ. ಟಿಪಿಕಲಿ ಇಂದ 30+ ಫೀಮೇಲ್ ಅಂತ ಕರಿತೀವಿ. ಈಗ ಲಾಂಡ್ರಿನಲ್ಲಿ ನಾವು ಹೆಂಗೆ ಅನ್ಯೂಸ್ಡ್ ಫ್ಯಾಕ್ಟ್ರಿನ ಯೂಸ್ ಮಾಡ್ಕೊಂಡು, ಲಾಂಡ್ರಿ ಫ್ಯಾಕ್ಟ್ರಿ, ಇದೇ ಥರ ಅನ್ಯೂಸ್ಡ್ ಟ್ಯಾಲೆಂಟ್ ಯೂಸ್ ಮಾಡ್ಕೊಂಡ್ವಿ ಇಲ್ಲಿ. ಹೋಮ್ ಮೇಕರ್ಸ್, ವಿಮೆನ್, 30+ ಫೀಮೇಲ್, 30+ ಇನ್ ಏಜ್ ಗ್ರೂಪ್ಸ್ ಆ್ಯಂಡ್ ಫೀಮೇಲ್ ಇನ್ ಜೆಂಡರ್, ಅವ್ರನ್ನ ಹೈರ್ ಮಾಡಿಕೊಂಡು, ಅವ್ರು ಎಷ್ಟು ಬ್ಯೂಟಿಫುಲ್ ನೋಡಿ, ಫಿಟ್ಮೆಂಟ್ ಅಂತ ಹೇಳಿದ್ನಲ್ಲ. ಒಂದು ವೀಕೆಂಡ್ಸ್ ಪಾರ್ಟಿ ಮಾಡಲ್ಲ, ಅವರು ಮನೇಲಿರ್ತಾರೆ, ಮುಟ್ಲಿರ್ತಾರೆ, ಫ್ಯಾಮಿಲಿ ಇರುತ್ತೆ, ಆಫೀಸಿಗೆ ಹೋಗೋದಿಲ್ಲ. ಆಮೇಲೆ ಒಂದು ಕೆಲಸ ಕಲ್ತಾರೆ ಅಚ್ಚುಕಟ್ಟಾಗಿ ಅದನ್ನೇ ಮಾಡ್ತಾರೆ. ದೇ ಆರ್ ನಾಟ್ ಬೋರ್ಡ್ ಬೈ ರೆಪ್ಯುಟೇಷನ್ ಶೋರ್ಸ್ ಮನೇನಲ್ಲಿ. ದಟ್ ಇಸ್ ಅ ನ್ಯಾಚುರಲ್ ಟ್ಯಾಲೆಂಟ್ ಅಲ್ವಾ. ಕಾಲಿಂಗಿಗೆ ಇದ್ದೇ ಬೇಕು ನಮಗೆ ಎಕ್ಸಾಕ್ಟಿಗೆ. ಕೆಲವೊಂದು ಪ್ರಾಸೆಸ್ ಎಲ್ಲ ರನ್ ಮಾಡಿದ್ದೀವಿ ಸ್ವಿಗ್ಗಿಗೆಲ್ಲ. 3 ವೀಕ್ಸಿಗೆ ಮಾತ್ರ ಪ್ರಾಸೆಸ್ ಇರುತ್ತೆ, ಆನ್ ಡಿಮಾಂಡ್ ಅಂತ ಹೇಳ್ತೀವಿ. 350 ಜನ ಕವರಿಂಗ್ ಕ್ರಿಸ್ಮಸ್, ನ್ಯೂ ಇಯರ್, ಫಸ್ಟ್ ಆಫ್ ಇಯರ್ ಎಲ್ಲಾನು ಅವ್ರು ಬಂದಿದ್ದಾರೆ ಅಂದರೆ ಇಟ್ ಮೀನ್ಸ್ ದಿಸ್ ಇಸ್ ದ ಪ್ರಯಾರಿಟಿ. ಈ ಕೆಲಸನೇ ಪ್ರಯಾರಿಟಿ ಅವ್ರಿಗೆ. ಆಮೇಲೆ ಆ ದುಡ್ಡು ಏನು ಬರುತ್ತೋ ಅವ್ರಿಗೆ ಸೆಕೆಂಡ್ರಿ ಇನ್ಕಮು, ಇಟ್ ಈಸ್ ಆಫ್ಟರ್ ಆಲ್ ದ ಕಾಸ್ಟ್ ತೆಗೆದು ಬರ್ತಿದ್ದು ಬಾಟಮ್ ಲೈನ್ ಬಂದ್ಬಿಡುತ್ತೆ ಒಂಥರ ನೋಡಕ್ಕೆ ನಮಗೆ. ಸೊ ಮನೆದು ಪ್ರಾಫಿಟಬಿಲಿಟಿ 10% ಇಂದ ಒಂದು 60-70% ಬಂದ್ಬಿಡುತ್ತೆ ಪ್ರಾಫಿಟಬಿಲಿಟಿ ನಾವು ಅಕೌಂಟಿಂಗ್ ಮಾಡಿದಾಗ. ಸೊ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕಂದ್ರೆ, ಯಾರಿಗಾದ್ರೂ ಒಂದು 100 ಜನ ಇರೋ ಕಾಲ್ ಸೆಂಟರ್ ಬೇಕು ತಮ್ದೊಂದು ಪ್ರಾಡಕ್ಟ್ ಸರ್ವಿಸಸ್ಗೆ ಅಂತ ಅನ್ಕೊಂಡ್ರೆ, ಇಷ್ಟ ದಿವಸ ಅವ್ರು ಯಾವ್ದೋ ಒಂದು ಕಾಲ್ ಸೆಂಟರ್ ಸೆಟಪ್ ಮಾಡ್ತಾ ಇದ್ರು, ಅದಕ್ಕೆಲ್ಲ ಇನ್ಫ್ರಾಸ್ಟ್ರಕ್ಚರ್, ಇನ್ನೊಂದು ಮತ್ತೊಂದು ಕೆಲಸಕ್ಕೆ ತಗೊಳ್ಳೋ ಎಲ್ಲ ಕಾಸ್ಟು ಮಾಡಬೇಕಾಗಿತ್ತು. ಅದ್ರ ಬದಲು ಅವ್ರು ನಿಮ್ಮ ಹತ್ರ ಬಂದ್ರೆ, ನೀವು 100 ಜನ ರಿಮೋಟ್ ಆಗಿ ಬೇರೆ ಬೇರೆ ಊರಲ್ಲಿರುವಂತ ವೆಲ್ ಎಜುಕೇಟೆಡ್ ಕ್ಯಾನ್ ಹ್ಯಾಂಡಲ್ ಕಾಲ್ಸ್ ಅನ್ನೋ ಥರದವ್ರನ್ನ ಹಿಡಿತೀರಾ, ಅವ್ರಿಗೆ ಟ್ರೈನಿಂಗ್ ಕೊಟ್ಟಿರ್ತೀರಾ, ಅವ್ರು ಅವ್ರದೇ ಕಂಪ್ಯೂಟರ್ ಲಾಗಿನ್ ಆಗ್ತಾರೆ, ರಿಮೋಟ್ ಆಗಿ ಅವ್ರ ಮನೇಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ, ಅಂಡ್ ಈ ಕಸ್ಟಮರ್ಗೆ ಏನ್ ಬೇಕೋ ಸರ್ವಿಸ್ ಕೊಡ್ತಾರೆ 100%. ಅದನ್ನ ನೀವು ಕಂಪ್ಲೀಟ್ಲಿ ಎಂಡ್ ಟು ಎಂಡ್ ಎನ್ಶೋರ್ ಮಾಡಿಸ್ತೀರಾ. ಎಕ್ಸಾಕ್ಟ್ಲಿ. ಅಡ್ವಾಂಟೇಜ್ ಇಂಟರ್ಮೀಡಿಯರಿ ನೀವು. ವಿ ಆರ್ ಇಂಟರ್ಮೀಡಿಯೇಟ್ ಅಂದ್ರೆ ವಿ ಆರ್ ಅ ಕಾಲ್ ಸೆಂಟರ್. ನಮಗೆ ಅವರು ಡೆಲಿವರಬಲ್ಸ್ ಇರುತ್ತೆ, SLAs ಮ್ಯಾನೇಜ್ ಮಾಡಬೇಕು, ಪ್ರೊಡಕ್ಟಿವಿಟಿ ಮ್ಯಾನೇಜ್ ಮಾಡಬೇಕು, ಪರ್ಫಾರ್ಮೆನ್ಸ್ ಮ್ಯಾನೇಜ್ ಮಾಡಬೇಕು, ಇಲ್ಲಾಂದ್ರೆ ಪೆನಲ್ಟೀಸ್ ಇರುತ್ತೆ. ಬಟ್ ಡೊಮೈನ್ಸ್ ಯಾವ್ದು ನಿಮ್ದು? ಎನಿ ಡೊಮೈನ್ಸ್ ಸ್ಪೆಸಿಫಿಕ್ ಆಗಿ ನಾವು 5 ಡೊಮೈನ್ ಮಾಡ್ತೀವಿ. ಇ ಕಾಮರ್ಸ್ ಮಾಡ್ತೀವಿ, ಆಟೋಮೋಟಿವ್ ಮಾಡ್ತೀವಿ, ರಿಯಲ್ ಎಸ್ಟೇಟ್ ಮಾಡ್ತೀವಿ, ಆಮೇಲೆ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸರ್ವಿಸಸ್ ಮಾಡ್ತೀವಿ, ಆಮೇಲೆ B2B ಮಾಡ್ತೀವಿ.
ಇವು 5 ಸೊ ನೀವು ಈ 5ಕ್ಕೂ ಟ್ರೈನ್ ಮಾಡಿರ್ತೀರಾ ಎಂಪ್ಲಾಯ್ಸ್? 5ರಲ್ಲೂ ಏನ್ ಮಾಡಿದೀವಿ ನಾವು, ಕಮಾಡಿಟೈಸ್ ಮಾಡ್ಬಿದ್ದೀವಿ, ವರ್ಕ್ ಫ್ಲೋ ಬಿಲ್ಡ್ ಮಾಡ್ಬಿದ್ದೀವಿ. ರಿಯಲ್ ಎಸ್ಟೇಟ್ ಬಂದ್ರೆ ಇದೇ ಪ್ರೊಸೆಸ್ ಇರುತ್ತೆ ಅಂತ, ಆ ಪ್ರೊಸೆಸ್ಗೆ ಮಾತ್ರ ಟ್ರೈನ್ ಮಾಡ್ತೀವಿ, ಮತ್ತೆ ಬಂದ್ರೆ ತಗೊಳ್ಳಲ್ಲ. ಆಟೋಮೋಟಿವ್ ಅಲ್ಲಿ ಇದೇ ಪ್ರೊಸೆಸ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ಸರ್ವಿಸ್ ಬುಕಿಂಗ್ಸ್, ಆಮೇಲೆ ಟೆಸ್ಟ್ ಡ್ರೈವ್ಸ್, ಇವೆರಡು ಮಾತ್ರ ಮಾಡ್ತೀವಿ ಆಟೋಮೆಟಿಕ್, ಮತ್ತೆ ಮಾಡಲ್ಲ. ಅದೇ ತರ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ಪರ್ಸನಲ್ ಲೋನ್ ಸೆಲ್ ಮಾಡ್ತೀವಿ, ಕಾರ್ಡ್ ಸೆಲ್ ಮಾಡ್ತೀವಿ. ಈ ತರ ಸ್ಪೆಸಿಫಿಕ್ ವರ್ಕ್ ಫ್ಲೋಸ್ ಮಾಡಿರ್ತೀವಿ. ಆ ವರ್ಕ್ ಫ್ಲೋಸ್ ಮೇಲೆ ಮಾತ್ರ ಟ್ರೈನ್ ಮಾಡ್ತೀವಿ. ಆಮೇಲೆ ಅದೇ ಇಂಡಸ್ಟ್ರಿಯಿಂದ ಬಂದಿರ್ಬೇಕು ಅವರು, ಸೊ ಈಸಿ ಆಗ್ಬಿಡುತ್ತೆ ನಮಗೆ. ಸೊ ಇವರಿಗೆಲ್ಲ ಹೇಗೆ ಟ್ರೈನಿಂಗ್ ಕೊಡ್ತೀರಿ? ಅಂದ್ರೆ ಈಗ ಎಲ್ಲೋ ಒಂದು ಫಾರ್ ಎಕ್ಸಾಂಪಲ್ ಗದಗಲ್ಲಿ ಯಾರೋ ಒಬ್ರು ಚೆನ್ನಾಗಿ ಓದ್ಕೊಂಡಿದ್ದಾರೆ, 30 ವರ್ಷ ದಾಟಿದ್ರೆ, ಗೃಹಿಣಿ, ಹೌಸ್ ವೈಫ್ ಮನೇಲಿದ್ದಾರೆ, ಅವರು ಇಲ್ಲಿ ನಿಮ್ಮ ಇದ್ರ ಮೂಲಕ ಒಂದು ಕೆಲಸ ಮಾಡಬೇಕು ರಿಮೋಟ್ ಆಗಿ ಅನ್ಕೊಂಡ್ರೆ, ಅವ್ರು ನಿಮ್ನ ಹೇಗೆ ಸಂಪರ್ಕ ಮಾಡ್ತಾರೆ ಅಥವಾ ಕಾಂಟ್ಯಾಕ್ಟ್ ಮಾಡ್ತಾರೆ? ಅಡ್ವಾಂಟೇಜ್ ಹೇಳ್ತೀನಿ, ಅದು ಹೇಗೆ ಮಾಡ್ತಾರೆ ಅನ್ನೋಕ್ಕಿಂತ ಮುಂಚೆ 99% ಎಲ್ಲ ಪ್ರೊಸೆಸ್ಸು ಲೋಕಲ್ ಲ್ಯಾಂಗ್ವೇಜಸ್. ಓಕೆ, ಇಂಗ್ಲಿಷ್ ಬರೋದಿಲ್ಲ. ಇಂಗ್ಲಿಷಲ್ಲಿ ಕಸ್ಟಮರ್ ಕೇರ್ ಮಾತಾಡೋದು ಬರೀ ಬೆಂಗಳೂರಲ್ಲಿ ಮಾತ್ರ, ಎಂಟೈರ್ ಇಂಡಿಯಾನಲ್ಲಿ ಅಂದ್ಬಿಟ್ರೆ ಎಲ್ಲೂ ಇಲ್ಲ. ಈವನ್ ಕಂಪನಿ CEOs ಸಹ ರೀಜನಲ್ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡ್ತಾರೆ. ತಮಿಳು, ಮಲಯಾಳಮು, ತೆಲುಗು ಆಗಿರ್ಬೋದು. ಇದು ಬೆಂಗಳೂರಲ್ಲಿ ಮಾತ್ರ ತುಂಬಾ ಕಾಸ್ಮೋಪಾಲಿಟನ್ ಇದೆ, ಬಟ್ ಅದರ್ವೈಸ್ ಎಲ್ಲ ಕಡೆಗೂ ರೀಜನಲ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ ಕಸ್ಟಮರ್ ಸರ್ವಿಸ್ ಅಲ್ಲಿ. ಓಕೆ, ಇದು ನಂಬರ್ 1, ವಿಚ್ ಮೀನ್ಸ್ ಯಾರು ಬೇಕಿದ್ರೂ ಜಾಯಿನ್ ಆಗಬಹುದು. ಇದು ತುಂಬಾ ಒಳ್ಳೆ ಅಡ್ವಾಂಟೇಜ್. ಕಸ್ಟಮರ್ಗೆ ಏನಾಗುತ್ತೆ, 10 ಜನ ಬೇಕು, ನನಗೆ 10 ಲ್ಯಾಂಗ್ವೇಜ್ ಬೇಕು ಅಂದ್ರೆ ಕೊಟ್ಬಿಡ್ತೀವಿ ಅಲ್ವಾ. ಈ ಕರೆಂಟರಿ ಆಫೀಸಲ್ಲಿ ಮಾಡೋದಾದ್ರೆ ಯಾರಲ್ಲಿ ಒಂದ್ ಕಡೆ ಹಾಕ್ಬೇಕು, ಒಂದ್ ಕಡೆ ಹಾಕಿದ್ರೆ ಅಲ್ಲಿರೋರ್ದು ಮಾತ್ರ ಹೈರ್ ಮಾಡ್ಕೋಬಹುದಲ್ವಾ. ಇದೊಂದು ದೊಡ್ಡ ಪ್ರಾಬ್ಲಮ್ ಆಕ್ಚುಲಿ. ಎಷ್ಟೊಂದ್ಸಲಿ ನಾವು ಅನ್ಕೊಳ್ಳೋದು, ಯಾವ್ದೊಂದು ಕಾಲ್ ಬರುತ್ತೆ, ಅವ್ರು ಯಾರು ತಮಿಳ್ ಗೊತ್ತಾ ಅಥವಾ ಹಿಂದಿ ಗೊತ್ತಾ ಅಂತ ಕೇಳ್ತಾರೆ, ಕನ್ನಡ ಮಾತಾಡ್ತೀರಾ ಅಂದ್ರೆ ಇಲ್ಲ ನಾವು ಕಾಲ್ ಆಮೇಲೆ ಅರೇಂಜ್ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಈ ಕೇಸಲ್ಲಿ ಅಂದ್ರೆ ನೀವು ಹೇಳ್ದಂಗೆ 10 ಲ್ಯಾಂಗ್ವೇಜ್ ಬೇಕಂದ್ರೆ 10 ಸ್ಟೇಟ್ಸ್ ಅಲ್ಲಿ 10 ಜನರನ್ನ ರಿಮೋಟ್ ಆಗಿ ಪ್ಲಗ್ ಮಾಡಿದ್ರೆ ಆಯ್ತು. ಯೂನಿಟ್ ಸೈಜ್ ಡಿಸ್ಟ್ರಿಬ್ಯೂಷನ್ ತುಂಬಾ ಚೆನ್ನಾಗಿ ಮಾಡ್ಬೋದು ನಾವು. ಆ ಡಿಸ್ಟ್ರಿಬ್ಯೂಷನ್ ಇಂಡಸ್ಟ್ರಿಗೂ ಮಾಡ್ಬೋದು, ಸ್ಕಿಲ್ ಸೆಟ್ಗೂ ಮಾಡ್ಬೋದು, ಲ್ಯಾಂಗ್ವೇಜ್ಗೂ ಮಾಡ್ಬೋದು. ಇದೊಂದು ತುಂಬಾ ಬ್ಯೂಟಿಫುಲ್, ತುಂಬಾ ಅಡ್ವಾಂಟೇಜಸ್ ನಮಗೆ. ಡೇಟಾ ಪ್ರೈವೇಸಿ ಹೆಂಗೆ ಇದ್ರಲ್ಲಿ? ಯಾಕಂದ್ರೆ ಒಬ್ಬರು ಫೋನ್ ಮಾಡ್ತಾರೆ, ನನ್ನ ಹತ್ರ ಯಾವ್ದೋ ಒಂದು ಸ್ಕೋಡಾ ಕಾರ್ ಇದೆ ಅಂತ ಹೇಳ್ತಾರೆ, ಆ ಡೇಟಾ ಇನ್ನೊಬ್ರಿಗೆ ಪಾಸ್ ಆಗುತ್ತೆ. ಇದನ್ನ ಹೆಂಗೆ ನೀವೊಂದು ಮಾನಿಟರ್ ಮಾಡ್ತೀರಾ, ಕಂಟ್ರೋಲ್ ಮಾಡ್ತೀರಾ? ಬರ್ತೀನಿ. ಡೇಟಾ ಬರೋಕ್ಕಿಂತ ಮುಂಚೆ ವಸಂತ್ ಸರ್ ಕೇಳಿದ್ರೆ ಹೆಂಗೆ ಅವರು ಜಾಯಿನ್ ಆಗ್ಬಹುದು, ಜಾಯಿನ್ ಆಗಿ ಹೆಂಗೆ ಕಲಿಬಹುದು ಪ್ಲಾಟ್ಫಾರ್ಮ್ ಅಲ್ಲಿ, ಕೆಲಸಕ್ಕೆ ಹೇಗೆ ಸೇರ್ಕೋತಾರೆ ಅಥವಾ ನಿಮ್ಮ ಹತ್ರ ಹೆಂಗೆ ಬರ್ತಾರೆ ಅವರು? ಸಿಂಪಲ್ ವಾಯ್ಸ್ ಅಂತ ಗೂಗಲ್ ಮಾಡಿ, VOIZ ಸ್ವಲ್ಪ ಮಿಸ್ಪೆಲ್ ಮಾಡಿದ್ವಿ, ಅದ್ ಮಾಡಿದ್ರೆ voicebox.com ಅಂತ ಬರುತ್ತೆ. ಮಾಡಿ ಕ್ಲಿಕ್ ಮಾಡಿದ್ರೆ ಹೋಮ್ ಪೇಜ್ ಅಲ್ಲೇ ಫೈಂಡ್ ವರ್ಕ್ ಅಂತ, ಫೈಂಡ್ ವರ್ಕ್ ಮಾಡಿದ್ರೆ ಸಿಂಪಲ್ ಆಗಿ ಹೋಗ್ಬಿಟ್ಟು ಅವರು ರೆಸ್ಯೂಮೇನ ಅಪ್ಲೋಡ್ ಮಾಡಬೇಕು. ಏನು ಜಾಸ್ತಿ ಮಾಡುವಾಗಿಲ್ಲ, ಅಲ್ಲೇ ನಮ್ದು ಆಟೋಮೇಶನ್ ತಗೊಳುತ್ತೆ. ಅವ್ರದ್ದೊಂದು ಪ್ರೊಸೆಸ್ನ ಬಿಲ್ಡ್ ಮಾಡುತ್ತೆ, ಬಿಲ್ಡ್ ಮಾಡ್ಬಿಟ್ಟು ನೆಕ್ಸ್ಟ್ ಇಡುತ್ತೆ, ಇದನ್ನ ನೀವು ಜರ್ನಿ ಕಂಟಿನ್ಯೂ ಮಾಡಬಹುದು, ನೀವು ಲರ್ನ್ ಮಾಡಬಹುದು ಅಂತ. ಅವರು ಜಾಸ್ತಿ ಮಾಡಿದಷ್ಟು ನಮಗೆ ಕಂಪ್ಲೀಷನ್ ಜಾಸ್ತಿ ಆಗುತ್ತೆ ಅವ್ರನ್ನ ಹೈರ್ ಮಾಡ್ಲಿಕ್ಕೆ. ಸೊ ಅವ್ರು ರೆಡಿಮೇಡ್ ಟ್ರೈನಿಂಗ್ ಟ್ರೈನಿಂಗ್ ಕಾಂಟೆಂಟ್ ಇದೆ, ಅದನ್ನ ಅವರು ಕನ್ಸ್ಯೂಮ್ ಮಾಡ್ಕೊಂಡು ಹೋಗ್ಬೇಕು. ಅಕಸ್ಮಾತ್ ಅವ್ರು ಬ್ಯಾಂಕಿಂಗ್ ಇಂಡಸ್ಟ್ರಿ ಅಂತಿದ್ರೆ ಅವ್ರಿಗೆ ಹಲವಾರು ಕ್ವಶನ್ಸ್ ಕೇಳ್ತೀವಿ ಬ್ಯಾಂಕಿಂಗ್ ಅಲ್ಲಿ, ಇದ್ ಮಾಡಿದ್ರಿ, ಇದಂದ್ರೆ ನಮ್ಗೆ ಗೊತ್ತಾಗ್ಬೇಕಲ್ವ ರೆಡಿನೆಸ್ ಏನು ಅಂತ. ಎಲ್ಲ ರೆಡಿ ಆಗಿದ್ರೆ ಪ್ರೊಫೈಲ್ ಕಂಪ್ಲೀಷನ್ ಫುಲ್ ತೋರಿಸುತ್ತೆ, ಫುಲ್ ತೋರಿಸಿದವರಿಗೆ ಜಾಬ್ಸ್ ಓಪನ್ ಆಗ್ಬಿಡುತ್ತೆ. ಸೊ ನಮ್ಮ ಇಂಟರ್ವ್ಯೂ ಲ್ಯಾಂಗ್ವೇಜ್ ಅಲ್ಲೇ ತೋರಿಸ್ತೀರಾ ಇದನ್ನ? ಇಲ್ಲ, ಇಂಗ್ಲಿಷ್ ಅಲ್ಲ, ದಿಸ್ ಇಸ್ ಆಲ್ ಇಂಗ್ಲಿಷ್. ಕಾನ್ವರ್ಸೇಷನ್ ಮೀಡಿಯಂ ಇಂಗ್ಲಿಷ್ ಇರುತ್ತೆ, ಬಟ್ ಪ್ರಾಸೆಸ್ ಲೆವೆಲ್ ಅಲ್ಲಿ ಇಟ್ಸ್ ಅಲ್ಲ ಇದು. ಸೊ ಈಗ ಯಾರು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಯೂಸ್ ಮಾಡ್ತಾರೋ ಅವರಿಗೆ ತುಂಬಾ ಸಿಂಪಲ್, ಅಷ್ಟು ಸಿಂಪಲ್ ಇಂಗ್ಲಿಷ್ ಅಲ್ಲಿ ತುಂಬಾ ಸಿಂಪಲ್ ಇದೆ, ಎಲ್ಲ ಇಂಟ್ಯೂಟಿವ್ ಯೂಸರ್ ಎಕ್ಸ್ಪೀರಿಯನ್ಸ್. ಸುಮ್ಮನೆ ನೋಡ್ಕೊಂಡು ಹೋಗ್ಬೋದು ಅವರು. ಫ್ರೆಶರ್ಸ್ ಕೂಡ ಅಪ್ಲೈ ಮಾಡಬಹುದು ಅಲ್ಲಿ, ಫ್ರೆಶರ್ಸ್ ಮಾಡಬಹುದು. ನಾವು ಫ್ರೆಶರ್ಸ್ಗೆ ತುಂಬಾ ಕಮ್ಮಿ 30+ ಇಸ್ ಅವರ್ ಡೊಮೇನ್. ಯಾಕಂದ್ರೆ ಪ್ರೈಸ್ ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ, ಅದಿರಲ್ಲ ಅವರಿಗೆ. ಬೇರೆಯವರಿಗೆ 1000 ರೂಪೀಸ್ ಇಂಪಾರ್ಟೆಂಟ್ ಇರುತ್ತೆ ನ್ಯಾಚುರಲ್ ಆಗಿ ಅಲ್ವಾ. ಈಗ ನಾನು ಗದಗಿಂದ ಬೆಂಗಳೂರಿಗೆ ಬಂದ್ರೆ ನಾನು ಮನೆ ರೆಂಟ್ ಕೊಡ್ಬೇಕು, ಆಚೆ ಕಡೆ ಊಟ ಮಾಡ್ಬೇಕು, ಗಾಡಿನಲ್ಲಿ ಓಡಾಡ್ಬೇಕು ಆಫೀಸಿಗೆ, ಇದೆಲ್ಲ ಆಡ್ ಆಗ್ಬಿಡುತ್ತೆ ಕಾಸ್ಟ್. ಅದೆಲ್ಲ ಆಡ್ ಆಗೋದ್ರಿಂದ ಕಾಸ್ಟ್ ಆಫ್ ದ ಪರ್ಸನ್ ಹೈಯರ್ ಆಗ್ಬಿಡುತ್ತೆ. ಅದರಿಂದ ನಾವು ಜಾಸ್ತಿ ಪೇ ಮಾಡ್ಬೇಕಾಗುತ್ತೆ. ಅವ್ರಿಗೆ 2,000 ಮಿಕ್ಕಿದ್ರು ಅವ್ರಿಗೆ ತುಂಬಾ ಅಡ್ವಾಂಟೇಜ್. ಸೊ 6 ತಿಂಗಳು ಇರ್ತಾರೆ, ಮೂವ್ ಆಗ್ತಾರೆ, ಮತ್ತೆ 2,000 ಎಕ್ಸ್ಟ್ರಾ ಮಾಡ್ಕೊಂಡು ಹೋಗ್ತಾರೆ. ಸೊ ನಾವು ಅವರಿಗೆ ಸ್ಟ್ರೆಸ್ಸು ಮಾಡೋಕ್ಕಲ್ಲ, ಅಂದ್ರೆ ಕಾಂಪಿಟೇಟಿವ್ ಆಗೂ ಇಟ್ಕೊಳಕ್ಕಾಗಲ್ಲ, ಆಮೇಲೆ ಜಾಸ್ತಿ ಪೇನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಆ ಜಾಬಿಗೆ ಅಷ್ಟೇ ಇರುತ್ತೆ ಪೇ ಔಟ್ ಅಲ್ವಾ. ಸೊ ಇದೆಲ್ಲ ಕಾಂಪ್ಲೆಕ್ಸಿಟೀಸ್ ಬರುತ್ತೆ, ಅದೆಲ್ಲ ಇರೋದಿಲ್ಲ ಮನೆಯಲ್ಲಿ ಕೆಲಸ ಮಾಡೋರಿಗೆ. ಈವನ್ 2-3 years ಫಾರ್ ದ ಸೇಮ್ ಪೇ ಆಲ್ಸೋ ದೆಲ್ ವರ್ಕ್, ಯಾಕಂದ್ರೆ ಅವ್ರಿಗೆ ರೆಫರೆನ್ಸ್ ಪಾಯಿಂಟ್ ಇಲ್ಲ. ಇದಿಲ್ಲದಿದ್ರೆ ಆಪ್ಷನ್ ಇಲ್ಲ ಬೇರೆ. ಆಕ್ಚುಲಿ ಎಂಟೈರ್ ಇಂಡಿಯಾನಲ್ಲಿ ಯಾವುದೇ ಪ್ಲಾಟ್ಫಾರ್ಮ್ ಇಲ್ಲ. ಕೆಲವೊಬ್ಬರು ಹೆಸರಿದೆ ಈ ತರ ಮಾಡ್ತಾರೆ ಅಂತ, ಬಟ್ ಯಾರು ಇಲ್ಲ ಆಕ್ಚುಲಿ. ಅವ್ರ ಮಾಡೆಲ್ಲೇ ಬೇರೆ, ಒಂದ್ ಕಡೆ ತಗೊಂಡು ಇನ್ನೊಂದು BPO ಔಟ್ಸೋರ್ಸ್ ಮಾಡ್ಬಿಡ್ತಾರೆ. ನಮ್ಮ ಮಾಡೆಲ್ ಅಲ್ಲಿ 100% ವರ್ಕ್ ಫ್ರಮ್ ಹೋಮ್, ಲೆಜಿಟಿಮೇಟ್ ಲೀಗಲ್ ಪ್ಲಾಟ್ಫಾರ್ಮ್ ಫಾರ್ ವರ್ಕ್ ಫ್ರಮ್ ಹೋಮ್. ಮನೆಯಿಂದನೇ ಹಲವಾರು ಪ್ರಾಸೆಸ್ಗೆ ಮನೆಯಿಂದನೇ ಕೆಲಸ ಮಾಡಬಹುದು. 15,000 ಇಂದ 18,000 ವೆರಿ ಈಸಿ ಪ್ರಾಸೆಸಸ್, ಏನು ತುಂಬಾ ಇದೆ ಅಂತಿಲ್ಲ.
ಬಟ್ ಸಿಸ್ಟಮ್ ಮುಂದೆ ಕುತ್ಕೊಂಡು ಮಾಡಬೇಕು. ಅವ್ರ ಕ್ಯಾಮ್ರಾ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಇರ್ತಾರೆ, ಅವರು ಸ್ಕ್ರೀನು ಮಾನಿಟರ್ ಮಾಡ್ತಾ ಇರ್ತಾರೆ, ಕಂಟಿನ್ಯೂಸ್ ಆಗಿ ಮಾನಿಟರ್ ಆಗ್ತಾ ಇರ್ತಿದ್ದು ಪ್ರಾಸೆಸ್ ಫೋರ್ಗೆ. ಅವರು ಸ್ಕ್ರೀನಿಂದ ಮೂವ್ ಆದರೆ 3 ಸೆಕೆಂಡ್ 4 ಸೆಕೆಂಡ್ ಲಾಗ್ ಆಫ್ ಆಗ್ಬಿಡುತ್ತೆ, ಮತ್ತೆ ಬಂದು ಲಾಗಿನ್ ಮಾಡಬೇಕು ಆ ಥರ. ಸೊ ಎಲ್ಲಾನು ಅದರಿಂದ ಆ್ಯಪ್ ಇಂದ ಮ್ಯಾನೇಜ್ ಆಗ್ತದೆ. ಪ್ರೊಡಕ್ಟಿವಿಟಿ ಮೆಜರ್ ಮಾಡೋದಕ್ಕೆ ಬೇಕಾದೆಲ್ಲ ಇದೆ. ಸೊ ಇದು ಮೂಲ ನಮ್ದು ಅನ್ಯೂಸ್ ಕೆಪಾಸಿಟಿ ಆಫ್ ಟ್ಯಾಲೆಂಟ್. ಸೆಕೆಂಡ್, ಇದಕ್ಕೆ ಏನೇನ್ ಬೇಕೋ ಎಲ್ಲ ಟೆಕ್ನಾಲಜಿ ಬಿಲ್ಡ್ ಮಾಡ್ಕೊಂಡಿದ್ದೀವಿ. ಒಂದು 5 ಕಾಂಪೋನೆಂಟ್ ಬರುತ್ತೆ. ಜನರಲ್ ಮ್ಯಾನೇಜ್ ಮಾಡಕ್ ಒಂದು ಟೆಕ್ನಾಲಜಿ, ಲರ್ನಿಂಗ್ ಒಂದು ಟೆಕ್ನಾಲಜಿ, ಅವ್ರು ಕೆಲಸ ಮಾಡುವಂತ ವರ್ಕ್ ಡೆಸ್ಕ್, ಡಿಜಿಟಲ್ ವರ್ಕ್ ಡೆಸ್ಕ್, ಅದರಲ್ಲಿ ಒಂದು 3-4 ಬರುತ್ತೆ. ನಮ್ದೇ CRM, ನಮ್ದೇ ಕಾಲಿಂಗ್, ನಮ್ದೇ ಡೈಲರ್ಸ್, ಅದರಲ್ಲೂ ಏನೇನೋ ಇನೋವೇಷನ್ ಮಾಡಿದೀವಿ. ಮತ್ತೊಂದು AI ನ್ಯೂ ಟರ್ಮ್ AI ಒಂದು ಬರುತ್ತೆ. ಅಂಡ್ ಸೆಕ್ಯೂರಿಟಿ ಟೂಲ್, ನೀವು ಕೇಳಿದ್ರಲ್ಲ ಸೆಕ್ಯೂರಿಟಿ ಟೂಲ್ ಒಂದು ಬರುತ್ತೆ. ಇದೆಲ್ಲ ಸೇರಿಬಿಟ್ಟು ನಮ್ದು ಒಂದು ಸಿಸ್ಟಮ್ ಬಿಲ್ಡ್ ಆಗಿದೆ. ಸೊ ಒಂದು ಪೀಪಲ್, ಒಂದು ಟೆಕ್ನಾಲಜಿ ನಮ್ಮ ಹತ್ರ ಇರೋದು. ಇದು ಎರಡು ಜೊತೆಗೆ ಬಂದಾಗ ವಿ ಕ್ಯಾನ್ ಕ್ರಿಯೇಟ್ ಕಾಲ್ ಸೆಂಟರ್ ಎನಿವೇರ್. ರಿಯಲಿ ಲೋ ಕಾಸ್ಟ್ ಕಾಲ್ ಸೆಂಟರ್ ಆಕ್ಚುಲಿ. ಮಾರ್ಕೆಟ್ ಇಂದ 50-60% ಲೋವರ್ ಕಾಸ್ಟ್, ಅದ್ರ ಮೇಲೆ 30% ಮಾರ್ಜಿನ್ ತೆಗಿತೀವಿ, ಹೈಯರ್ ಕ್ವಾಲಿಟಿ ಡೆಲಿವರ್ ಮಾಡ್ತೀವಿ ಅಟ್ ಅ ಲೋವರ್ ಕಾಸ್ಟ್. ಒಂಥರ ವಂಡರ್ಫುಲ್ ಕಾಂಬಿನೇಷನ್. ಇದೆಲ್ಲ ಜೊತೆಗೆ ಬರೋದು ಆ ಟ್ಯಾಲೆಂಟ್ ಇಂದ. ಆಕ್ಚುಲಿ ಗೃಹಿಣಿಯರು ಇದಾರಲ್ಲ, ರಿಯಲಿ ವಂಡರ್ಫುಲ್ ಸ್ಕಿಲ್ ಸೆಟ್ ದೇ ಹ್ಯಾವ್. ಸೊ ಈಗ ಸೀಸನಲ್ ಆದ ರಿಕ್ವೈರ್ಮೆಂಟ್ ಇದ್ರು ನೀವು ಕೊಡ್ತೀರಾ? ಫಾರ್ ಎಕ್ಸಾಂಪಲ್ ಈಗ ಈ PG ಅಡ್ಮಿಷನ್ 1 ತಿಂಗಳು 2 ತಿಂಗಳು ಇರುತ್ತೆ, ಅವ್ರಿಗೆ ಏನೋ ಬೇಕು ಅಂದ್ರೆ ಒನ್ ರಿಸೋರ್ಸ್ 2 ರಿಸೋರ್ಸ್ ಎಷ್ಟು ಬೇಕಾದ್ರು, ಫ್ಯೂ ಅವರ್ಸ್ ಅ ಡೇ, ಫ್ಯೂ ಡೇಸ್ ಅ ವೀಕ್, ಫ್ಯೂ ಮಂತ್ಸ್ ಅ ಇಯರ್, ಎನಿಥಿಂಗ್ ಇಸ್ ಪಾಸಿಬಲ್ ಇನ್ ವಾಯ್ಸ್. ಓಕೆ ಇದು ಮಾಡ್ಬೋದು. ಸೆಕ್ಯೂರಿಟಿ ಕೇಳಿದ್ರಲ್ಲ, ಸೊ ಒಂದು ಕಂಟ್ರೋಲ್ಸು ಕ್ಲೈಂಟ್ ಹತ್ರನೇ ಇರುತ್ತೆ, ಅಥವಾ ಅವ್ರಿಗೆ ಹೇಳ್ದಂಗೆ ನಾವು ಡಿಸೈನ್ ಮಾಡ್ಬೋದು. ನಮ್ಮದು ಎಲ್ಲ ಸರ್ಟಿಫಿಕೇಶನ್ಸ್ ಇದೆ, ISO ಸರ್ಟಿಫೈಡು, SOC-Gen ಸರ್ಟಿಫೈಡು, GDPR ಸರ್ಟಿಫೈಡು. ಹಾಗಿರೋದ್ರಿಂದ ಒಂದು ಕಾಲ್ ಮಾಡೋರಿಗೆ ಪರ್ಸನಲ್ ಡೇಟಾ ಕಾಣೋದೇ ಇಲ್ಲ. ಸರ್ವರ್ ಥ್ರೂ ಡಯಲರ್ ಕನೆಕ್ಟ್ ಆಗಿರುತ್ತೆ. ಸೊ ಅವ್ರಿಗೆ ನಾವು ಯಾರ ಜೊತೆ ಮಾತಾಡ್ತಿದ್ವಿ ಅಂತ ಹೆಸರು ಗೊತ್ತಿರುತ್ತೆ, ಅವ್ರ ನಂಬರ್ ಗೊತ್ತಿರಲ್ಲ. ಸೊ ಆಟೋಮ್ಯಾಟಿಕ್ಲಿ ಇನ್ಫಾರ್ಮೇಶನ್ ಇಸ್ ಸೆಕ್ಯೂರ್, ಪರ್ಸನಲ್ ಇನ್ಫಾರ್ಮೇಶನ್ ಇಸ್ ಸೆಕ್ಯೂರ್. ಇಮೇಲ್ ಐಡಿನ ಕಾಣಲ್ಲ, ಅದು ಕಾಣಲ್ಲ, ಬಟ್ ಇಮೇಲ್ ಕಳಿಸ್ಬೋದು, ಫೋನಲ್ಲೂ ಮಾತಾಡ್ಬೋದು, ಹಾಗಿರುತ್ತೆ. ಎರಡನೇದು, ನಿಮ್ಮ ಕೈಲಿ ಡೇಟಾ ಅನಾನಿಮೈಸ್ ಮಾಡೋಕ್ಕೆ ನಿಮ್ಮ ಕೈಲಿ ಕೊಟ್ಟಿರ್ತೀವಿ. ಬೇರೆ ಅಟ್ರಿಬ್ಯೂಟ್ಸ್ ಇರುತ್ತೆ, ಎಷ್ಟು ಜನ ಮಕ್ಕಳು ಹಾಗೆ ಹೀಗೆ ಅಂತಲ್ಲ. ಸೊ ಅದನ್ನ ಎನಿ ಗಿವನ್ ಮೊಮೆಂಟ್ ಕಸ್ಟಮರ್ ಕ್ಯಾನ್ ಅನಾನಿಮೈಸ್ ದ ಡೇಟಾ. ಈ 4 ಫೀಲ್ಡ್ಸ್ ತಗೊಂಡು ಒಂದು ಕ್ಲಿಕ್ ಮಾಡಿದ್ರೆ ಎಲ್ಲ ಹೋಗ್ಬಿಡುತ್ತೆ, ಡೇಟಾ ವಾಶ್ ಔಟ್ ಆಗ್ಬಿಡುತ್ತೆ, ಪರ್ಜ್ ಆಗ್ಬಿಡುತ್ತೆ. ನ್ಯಾಚುರಲಿ ನಮ್ಮ ಡೇಟಾ ನಮ್ಮ ಸಿಸ್ಟಮಲ್ಲೂ ಎನ್ಕ್ರಿಪ್ಟ್ ಆಗಿ ಬಂದಿರುತ್ತೆ. ಕಸ್ಟಮರ್ ಇಷ್ಟು ಡೇಟಾ ಏನೋ ಕೊಟ್ಟರೆ ಅದೇ ಫಾರ್ಮ್ಯಾಟಲ್ಲಿ ನಮ್ಮ ಡೇಟಾಬೇಸಲ್ಲಿ ಕೂತಿರಲ್ಲ. ಆ್ಯಕ್ಚುಲಿ ಎಲ್ಲ ಎನ್ಕ್ರಿಪ್ಟ್ ಆಗ್ಬಿಡುತ್ತೆ, XXXYYY ಅಂತ ಕಾಣಿಸಲ್ಲ. ಸೊ ಯಾರೂ ಅದನ್ನ ತೆಗಿಯೋಕ್ಕೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. 50% ನಮ್ಮ ಬ್ಯಾಂಕ್ಸ್, ಫೈನಾನ್ಷಿಯಲ್ ಸರ್ವಿಸಸ್, ಫಿನ್ಟೆಕ್ ಕಂಪ್ನೀಸ್ ವರ್ಕ್ ಮಾಡ್ತಾರೆ. ಸೊ ವೆರಿ ಸೆಕ್ಯೂರ್, ಡೇಟಾ ಇಸ್ ವೆರಿ ವೆರಿ ಸೆಕ್ಯೂರ್. ಸೊ ಹ್ಯಾಂಡಲ್ ಮಾಡೋರಿಗೆ ಕೈನಲ್ಲಿ ಡೇಟಾ ಸಿಗೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಇಟ್ಸ್ ಆಲ್ ಎನ್ಕ್ರಿಪ್ಟೆಡ್ ಆ್ಯಂಡ್ ಇಟ್ಸ್ ಮಾಸ್ಡ್. ಸೊ ಈ ಪ್ರಾಡಕ್ಟ್ ನೀವು 22 ಇಂದ ಸ್ಟಾರ್ಟ್ ಮಾಡಿದ್ದಲ್ವಾ? 2020ನಲ್ಲಿ ಆ್ಯಕ್ಚುಲಿ ಇದನ್ನ ಬೇರೆ ಕಂಪ್ನಿನಲ್ಲಿ, ಒಂದೊಂದು ಕಂಪ್ನಿನಲ್ಲಿ ಇನ್ಕ್ಯುಬೇಟ್ ಮಾಡಿದ್ವಿ ಆಸ್ ಅ ಪ್ರಾಜೆಕ್ಟ್. ಓಕೆ. ಅವ್ರೂ ಒಂದಷ್ಟು ಕ್ಯಾಪಿಟಲ್ ಹಾಕಿ, $1 million ಹಾಕಿ ಅದನ್ನ ಬಿಲ್ಡ್ ಮಾಡಿದ್ವಿ. ಓಕೆ. ರೆಡಿಯಾಗಿ ಮಾರ್ಕೆಟಿಗೆ ಹೋದಾಗ ವಿ ವೆರಿ ಸಕ್ಸಸ್ಫುಲ್. ಫಸ್ಟ್ ಮಂತಲ್ಲೇ 30 ಕ್ಲೈಂಟ್ಸ್ ಬಂದರು ನಮ್ದು. ಆ್ಯಂಡ್ ದೆನ್ ನಮ್ಮ ಕಾಂಟ್ರಾಕ್ಟ್ ಪ್ರಕಾರ ಇದು ಇಟ್ ಹ್ಯಾಡ್ ಟು ಬಿಕಮ್ ಫುಲ್ ಬ್ಲೋನ್ ವೆಂಚರ್. ಅದನ್ನ ಆಮೇಲೆ ಇನ್ಕ್ಯುಬೇಟ್ ಮಾಡಿರುತ್ತೆ, ಫುಲ್ ಪ್ರೈವೇಟ್ ಲಿಮಿಟೆಡ್ ಮಾಡಿ ಆಚೆ ತಂದು ಅವಾಗ ವೆಂಚರ್ ಕ್ಯಾಪಿಟಲ್ ರೇಸ್ ಮಾಡ್ತೀವಿ. ಓಕೆ. ಸೊ ರಿಮೋಟ್ ವರ್ಕಿಂಗ್ ಒಂದು ದೊಡ್ಡ ಕ್ರೇಜ್ ತರ ಕ್ರಿಯೇಟ್ ಆಗಿತ್ತು, ತುಂಬಾ ದೊಡ್ಡ ಥೀಮ್ ಇತ್ತು ಅವಾಗ. ಅದ್ರಲ್ಲಿ ನಾವು ಆಲ್ರೆಡಿ ಅಡ್ವಾನ್ಸ್ಡ್ ಅಲ್ಲಿ ಇದ್ವಿ, ಟೆಕ್ ಬಿಲ್ಡ್ ಆಗಿತ್ತು, ಮಾರ್ಕೆಟ್ ಇತ್ತು, ನಮ್ದು ಟ್ರಾಕ್ಷನ್ ಇತ್ತು, ಕಸ್ಟಮರ್ಸ್ ಇದ್ರು, ಬ್ಯಾಕ್ ಎಂಡ್ ಅಲ್ಲಿ ಕಾಲರ್ಸ್ ಇದ್ರು, ಯುನೀಕ್ ಆಗಿತ್ತು ಐಡಿಯಾ, ಎಲ್ಲ ವಾಸ್ ಮ್ಯಾಚಿಂಗ್. ರೈಟ್. ಸೊ ಅವರು $2 million ಫಂಡಿಂಗ್ ಕೊಟ್ಟರು ಅಂತ. $2 million. ಹೌದು. ಸೊ ಅದು ಈ ಫಂಡಿಂಗ್ ಬರೋದು ಯಾವ ರೀತಿ ಇನ್ಸ್ಟ್ರೂಮೆಂಟ್ಸ್ ಸರ್ ಅಲ್ಲಿ? ಅಂದ್ರೆ ಈಗ ಇದೆಲ್ಲ ಹೇಳ್ತಾರೆ ಸಾಮಾನ್ಯವಾಗಿ, ನಿಮ್ದು ಸೀಡ್ ಲೆವೆಲ್ ಅಲ್ಲಿ ಇದ್ರೆ CCPS ಅಂತ ಇನ್ಸ್ಟ್ರೂಮೆಂಟ್ ಕರೀತಾರೆ, ಅಥವಾ ಡೈರೆಕ್ಟ್ ಇಕ್ವಿಟಿ ತಗೊಳ್ತಾರ, ಇದೆಲ್ಲ ಒಂದ್ ಸ್ವಲ್ಪ ಅದನ್ನೊಂಚೂರು ಚಿಕ್ಕದಾಗಿ ಏನಾದ್ರು ಅನ್ಪ್ಯಾಕ್ ಮಾಡ್ಬೋದಾ? ಸೆವೆರಲ್ ಇನ್ಸ್ಟ್ರೂಮೆಂಟ್ಸ್ ಇದೆ ಆಕ್ಚುಲಿ. ವೆಂಚರ್ ಫಂಡ್ ಬಂದಾಗ ಡೈರೆಕ್ಟ್ ಇಕ್ವಿಟಿ ತಗೊಳ್ತಾರೆ ಮೋರ್ ಆರ್ ಲೆಸ್. ಆಯ್ತು. ಈಗ ಡೆಟ್ ಕನ್ವರ್ಟೇಬಲ್ ಮಾಡಿದಾಗ ಮಾತ್ರ CCPS ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಬರುತ್ತೆ. ಅಂದ್ರೆ ಅವರಿಗೆ ಶೋರ್ ಆಗಿರೋದಿಲ್ಲ. ನಾನು ಈಗ ಒಂದು ಕಂಪ್ನಿ ಇರುತ್ತೆ, ಐ ಕ್ಯಾನ್ ಗಿವ್, ಐ ಆಮ್ ಓಕೆ, ನನಗೆ ಓಕೆ ಅನ್ಸುತ್ತೆ, ಬಟ್ ನನಗೆ ಇನ್ನ ಮುಂದೆ ಏನಾಗ ಗೊತ್ತಿಲ್ಲ. ನಾನು ಅವಾಗ ಏನ್ ಮಾಡ್ತೀನಿ, ಲೋನ್ ಅಂತ ಕೊಡ್ತೀನಿ ಆ ಕಂಪ್ನಿಗೆ. ಅದು ಸರಿ ಹೋದ್ರೆ ಅದು ಎಕ್ವಿಟಿ ಕನ್ವರ್ಟ್ ಆಗುತ್ತೆ, ಸರಿ ಹೋಗ್ಲಿಲ್ಲ ಅಂದ್ರೆ ಡೆಟ್ಟಿಗೆ ಕನ್ವರ್ಟ್ ಆಗುತ್ತೆ. ಆವಾಗ ಈ ಥರ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತೀವಿ. ಅದ್ರಲ್ಲಿ ಹಲವಾರು ಇನ್ಸ್ಟ್ರೂಮೆಂಟ್ಸ್ ಇದೆ ಆಕ್ಚುಲಿ, ಡಿಫ್ರೆಂಟ್ ವೆರೈಟೀಸ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಇದೆ. ವೆಂಚರ್ ಫಂಡ್ ಅಂತ ಬಂದಾಗ ಮೋರ್ ಆರ್ ಲೆಸ್ ಇಟ್ ಕಮ್ಸ್ ಡೈರೆಕ್ಟ್ ಇಕ್ವಿಟಿ. CCPS ಎಲ್ಲ ಬರೋದು ಸೀಡು ಪ್ರೀ ಸೀಡ್ ಟೈಮಲ್ಲಿ ಮಾತ್ರ.
ಈ ಸೀಡ್ ಪ್ರೀ ಸೀಡ್ ಅನ್ನೋದನ್ನು ಇಫ್ ಐ ಟೇಕ್ 1 minute ಹೇಳ್ತೀನಿ. ಈ ಮೊಳಕೆ ಬಂದಾಗ ಸೀಡ್ಲಿಂಗ್ ಅಂತ ಹೇಳ್ತೀವಲ್ಲ, ಸೊ ಅದು ನಂದು ಪ್ಲಾಂಟ್ ತರ ನೋಡಿದಾಗ, ಒಂದು ಗಿಡ ತರ ನೋಡಿದಾಗ ಇನ್ವೆಸ್ಟ್ಮೆಂಟ್ ಆ ಥರ ಇರುತ್ತೆ ಅಂತ. ಐಡಿಯಾ ಇದ್ದಾಗ ನಿಮ್ಮ ಹತ್ರ ಏನು ಬೀಜನೇ ಇರೋದಿಲ್ಲ. ಬೀಜ ಬಿತ್ತಾಗ ಸೀಡ್ ಲೆವೆಲ್ ಅಂತ ಹೇಳ್ತಾರೆ, ರೈಟ್? ಇಲ್ಲಾಂದ್ರೆ ಪ್ರೀ ಸೀಡ್. ಐಡಿಯಾ ಲೆವೆಲ್ ಇದ್ದಾಗ ಪ್ರೀ ಸೀಡ್ ಅಂತಾರೆ. ಸೀಡ್ ಲೆವೆಲ್ ಅಲ್ಲಿ ಆಲ್ರೆಡಿ ನಿಮ್ಮ ಹತ್ರ ಏನೋ ಇರುತ್ತೆ, ಲ್ಯಾಬೊರೇಟರಿಲಿ ಬಿಲ್ಡ್ ಮಾಡಿರ್ತೀರ, ಅದನ್ನ ಒಂದಿರುತ್ತೆ ಅಷ್ಟೇ, 100 ಇರಲ್ಲ. ಅದನ್ನ ಸೀಡ್ ಲೆವೆಲ್ ಅಂತಾರೆ. ಮೇಲ್ ಬಂದು ಒಂದು ಪ್ಲಾಂಟ್ ಅಂತ ಆದಾಗ ಒಂದು ನೀವು ಗೋ ಟು ಮಾರ್ಕೆಟ್ ಮಾಡಿರ್ತೀರಾ, ಇನಿಷಿಯಲ್ ಟ್ರಾಕ್ಷನ್ ಬರುತ್ತೆ, ಅವಾಗ ಪ್ರೀ ಸೀಡ್ ಅಂತ ಕರೀತಾರೆ, ಅಲ್ಲ ಅವಾಗ ಪ್ರೀ ಸೀರೀಸ್ ಅಂತ ಕರೀತಾರೆ. ಅದಾದ್ಮೇಲೆ ಸೀರೀಸ್ ಸ್ಟಾರ್ಟ್ ಆಗುತ್ತೆ. ಸೀರೀಸ್ ಅಂದ್ರೆ ಗಿಡ ಮಣ್ಣಿನ ಮೇಲೆ ಬಂದ್ಬಿಟ್ಟಿರುತ್ತೆ, ಅವಾಗ ಸೀರೀಸ್ ಸ್ಟಾರ್ಟ್ ಆಗುತ್ತೆ. ಒಂದು ABCDE ಅಂತ ದೊಡ್ಡ ಮರದ ABC, ನಥಿಂಗ್ ಬಟ್ ಎಷ್ಟು ದೊಡ್ಡದಿರೋ ಅಷ್ಟು ಸ್ಟೇಜ್ ಅಂತ. ಹಾಗೆ ದಟ್ ಇಸ್ ಅ ಸೀರೀಸ್. ಸೊ ಅಟ್ ಅ ಪ್ರೀ ಸ್ಟೇಜ್ ಐಡಿಯಾ ಇಂಪಾರ್ಟೆಂಟ್ ಇರುತ್ತೆ. ಈಗಿರೋ ಸಿಚುವೇಶನ್ ಯಾರು ಐಡಿಯಾ ದುಡ್ಡು ಹಾಕಲ್ಲ. ಐಡಿಯಾ ಲೆವೆಲ್ ಅಲ್ಲಿ ಆಕ್ಸಿಲರೇಟರ್ ಸಿಗ್ಬೋದು, ಇನೋವೇಷನ್ ಹಬ್ ಸಿಗ್ಬೋದು, ಇನ್ಕ್ಯುಬೇಷನ್ ಸೆಂಟರ್ ಸಿಗ್ಬೋದು, ಅಲ್ಲಿ ಮಾಡೋದು ಬೆಟರ್. ರೈಟ್. ಬಟ್ ವೆಂಚರ್ಗೆ ಹೋಗ್ಬೇಕಂದ್ರೆ ಸೀರಿಯಸ್ಲಿ ಅವರು ಒಂದೇನೋ ಪ್ರಾಡಕ್ಟ್ ಮಾಡಿ ಟ್ರಾಕ್ಷನ್ ತಗೊಂಡು ಸ್ಕೇಲ್ ಆಗುತ್ತೆ ಅನ್ನೋ ತರ ಇದ್ದಾಗ ವೆಂಚರ್ ಫಂಡ್ 100% ಬೀಜ ಬಿತ್ತಿರ್ಬೇಕು, ಸ್ವಲ್ಪ ಇನಿಷಿಯಲ್ ಟ್ರಾಕ್ಷನ್ ಇರ್ಬೇಕು ಅವ್ರಿಗೆ ಮಾರ್ಕೆಟ್ ಅಲ್ಲಿ, ಅವಾಗಲೇ ವೆಂಚರ್ ಫಂಡ್ ಸಿಗುತ್ತೆ. ಬಟ್ ಆ ಟೈಮ್ ಲೈನ್ ಇರ್ಬೇಕು, ಅವ್ರ ಥೀಸಿಸ್ ಟೈಮ್ ಲೈನ್ ಇದ್ರೆ ಸಿಗುತ್ತೆ. ಸೊ ಬಹಳ ಈಸಿಯಾಗಿ ಅವ್ರ ಬಿಸ್ನೆಸ್ ಐಡಿಯಾಸ್ ಎಲ್ಲ ಯೋಚಿಸೋದು ಬೇಡ, ಹೋಗ್ಬಿಟ್ಟು ಸೆವರಲ್ ಈ ಫಂಡ್ಸ್ ಒಂದು ಸ್ವಲ್ಪ ಥೀಸಿಸ್ ಸ್ಟಡಿ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಎಸ್ ವೆರಿ ಈಸಿ ಗೊತ್ತಾಗ್ಬಿಡುತ್ತೆ ಆ ಫಂಡ್ ಯಾವ್ದ್ರಲ್ಲಿ ಯಾವ ಸೆಗ್ಮೆಂಟ್ ಅಲ್ಲಿ ಇದೆ ಅಂತನೂ. ಅವರು ವೆಂಚರ್ ಫಂಡ್ ಸ್ಪೆಸಿಫಿಕ್ ಸೆಗ್ಮೆಂಟ್ ಅಲ್ಲೇ ಹಾಕೋದು ಅವರು ಫಂಡ್ ನ. ದಟ್ ಬಟ್ ಅದರಲ್ಲೂ ಥೀಸಿಸ್ ಇರುತ್ತೆ, ಎಕ್ಸಾಕ್ಟ್ ನಿಮಗೆ ಗೊತ್ತಾಗುತ್ತೆ ಏನ್ರಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ. ಸೊ ಅದನ್ನ ಸ್ಟಡಿ ಮಾಡಿದ್ರೆ ತುಂಬಾ ಅಲ್ಲಿ ಬಿಸ್ನೆಸ್ ಐಡಿಯಾ ನೋಡೋಕೆ ನಮ್ಗೆ ಮುಂಚೆ ಇದನ್ನ ಒಂಥರ ಸ್ಟಡಿ ಮಾಡಬೇಕು. ಅಂದ್ರೆ ಯಾರಿಗಾದ್ರೂ ಈಗ ಓಪನ್ ಆಗಿ ಏನೋ ಒಂದು ಮಾಡಬೇಕು ಅಂತಿದೆ, ಏನೋ ಟೆಕ್ನಾಲಜಿ ಗೊತ್ತು, ಇನ್ನೊಂದು ಗೊತ್ತು, ಬಟ್ ಎಲ್ಲಿ ಮಾಡಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಇಟ್ಸ್ ಬೆಸ್ಟ್ ವೇ. ಎಸ್ ಬಿಫೋರ್ ಅಂಡ್ ಆಫ್ಟರ್ ಮುಂಚೆನೆ ಮಾಡೋದು. ಕೆಲವರು ಏನಾದ್ರು ಮಾಡಕ್ಕಿಂತ ಮುಂಚೆ ಫಂಡಿಂಗ್ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊತಾರೆ. ಬಟ್ ನೀವು ಹೇಳೋ ಪ್ರಕಾರ ಫಸ್ಟ್ ಏನಾದ್ರು ಒಂದು MVP ಅಥವಾ ಪ್ರೊಟೋಟೈಪ್ ಮಾಡಿ ಒಂದು ಡೆಮೋಯಬಲ್ ಇದ್ಮೇಲೆ ಅದನ್ನ ತಗೊಂಡು ಹೋಗೋದು ಬೆಟ್ರು. ಫಂಡಿಂಗಿಗೆ ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ತುಂಬಾ ಜನ ಕ್ಯಾಪಿಟಲ್ ಅಂತ ಒಂದು ಬ್ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಆತರ 1000 ಜನ ಬ್ಲಾಕ್ ಮಾಡ್ಕೊಂಡ್ಬಿಡ್ತಾರಲ್ವಾ, ಒಂದ್ ಹೆಜ್ಜೆ ಮುಂದೆ ಇಟ್ಟವರೆ ಮುಂದೆ ಹೋಗೋದು. ಸೊ ಕ್ಯಾಪಿಟಲ್ ಇಸ್ ನಾಟ್ ಇಂಪಾರ್ಟೆಂಟ್, ಐಡಿಯಾ ಮುಖ್ಯ. ಐಡಿಯಾ ಮೆಟೀರಿಯಲೈಸ್ ಆಗಿ ರಿಯಲ್ ಆಗಿ ಮಾರ್ಕೆಟ್ ಅಲ್ಲಿ ಇರೋದು ಮುಖ್ಯ. ಥರ್ಡ್ ಆಕ್ಚುಲಿ ಮಾರ್ಕೆಟ್ ತಗೊಳ್ಳೋದು ಮುಖ್ಯ. ಸೊ ಅದ್ರಲ್ಲಿ ಯಾವ್ದೇ ಸ್ಟೇಜ್ ಅಲ್ಲಿ ಇದ್ರೂ ಮೊದಲು ಮಾಡಬೇಕು. ಕ್ಯಾಪಿಟಲ್ ಅಂತ ಕೂತ್ಕೊಂಡ್ರೆ ಬ್ಲಾಕರ್, ನಾಟ್ ಎಟ್ ಆಲ್ ಅ ಬ್ಲಾಕರ್, ರಿಯಲಿ ನಾಟ್ ಎಟ್ ಆಲ್ ಅ ಬ್ಲಾಕರ್. ನಮಗೆ ಫಸ್ಟ್ ವೆಂಚರ್ ಮಾಡೋಕ್ಕೆ 8 ವರ್ಷ ಆಯ್ತು ಅಂತ ಎಕ್ಸಾಂಪಲ್ ಇದ್ರೆ, ಲಾಸ್ಟ್ ವರ್ಷಕ್ಕೆ ನಾವು ವಾಯ್ಸ್ ಮಾಡುವಾಗ ಜಸ್ಟ್ 6 months ವಿ ರೇಸ್ $1 million. 6 ತಿಂಗಳಾಯ್ತು ಅಷ್ಟೇ. ಆಚೆ ಬಂದ್ವಿ, ಸ್ಟಾರ್ಟ್ ಆಯ್ತು. ಸೊ ಝೀರೋ. ನಾವು ಆಕ್ಚುಲಿ ಒಂದರ ಕಡೆಯಿಂದ ಆಚೆ ಬಂದಾಗ ಝೀರೋ. ಐ ವಾಸ್ ಅಟ್ ಝೀರೋ ಬ್ಯಾಕ್ ಇನ್ ದ ಮಾರ್ಕೆಟ್. ಝೀರೋ, ಲೈಕ್ ಮನೆ ನೋಡಿ ಮಾಡ್ಸೋಕ್ಕೂ ದುಡ್ಡಿರಲ್ಲ ಆಕ್ಚುಲಿ, ಆನೆಸ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ. ಆಮೇಲೆ ಆಲ್ ಪರ್ಸನಲ್ ಅಸೆಟ್ಸು ಎಲ್ಲ ಓವರ್ ಲೆವರೇಜ್ ಮಾಡ್ಕೊಂಡು, ಬ್ಯಾಂಕ್ನ ಓವರ್ ಲೆವರೇಜ್ ಮಾಡ್ಕೊಂಡು ಲೋನು ಸಿಗ್ತಾ ಇರಲಿಲ್ಲ. ಹಾಗಿರೋ ಟೈಮಲ್ಲಿ ವಾಪಸ್ ಮಾರ್ಕೆಟಿಗೆ ಬರೋಕ್ಕೆ, ಬಿಕಾಸ್ ಯು ಹ್ಯಾಡ್ ದಟ್ ಎಕ್ಸ್ಪೀರಿಯನ್ಸ್ ಅಲ್ವಾ. ಲಾಸ್ಟ್ ಅಷ್ಟು ಲಾಂಡ್ರ್ ಕಾರ್ಟ್ ಮಾಡಿ, ಸಾಹಸ ಮಾಡಿ, ಅಷ್ಟು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು, ಡಿಜಿಟಲ್ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಕೋರ್ ಇದ್ದಾಗ ಭಾಳ ಈಸಿ ಇದು ಮಾಡೋದು. ಸೊ ನಿಮ್ಮ ಸ್ಕಿಲ್ಸ್ ಮೇಲೆ ಫೋಕಸ್ ಮಾಡಿ, ನಿಮ್ಮೊಳಗಡೆ ಇರೋ ಟ್ಯಾಲೆಂಟ್ನ ನೋಡಿ ಮುಂದೆ ಹೋಗಬೇಕು. ಸೊ ಕ್ಯಾಪಿಟಲ್ ಇಲ್ಲ ಅಂತ ಮಾಡದೇ ಇರೋದು ನಾಟ್ ರೈಟ್. ಸೊ ಒಂದು ಪ್ರಶ್ನೆ ಏನಂತಂದ್ರೆ, ಈಗ ಒಂದು ಸ್ಟಾರ್ಟಪ್ ಕಟ್ತಾ ಇದ್ರೆ ಇನಿಷಿಯಲಿ ಒಂದು 8-10 ಜನ ಯಾರು ಬರ್ತಾರೆ, ಅರ್ಲಿಯೆಸ್ಟ್ ಫೌಂಡಿಂಗ್ ಟೀಮ್ ಅಂತ ಕರೆಯೋರು, ಅವರು ತುಂಬಾ ಹೈ ಏಜೆನ್ಸಿ, ಒಳ್ಳೆ ಒಂದು ಇಂಟೆಗ್ರಿಟಿ ಇರೋಂಥವ್ರು, ಆಮೇಲೆ ನಿಮ್ಗೆ ಹೆಚ್ಚು ಪೇ ಮಾಡೋಕ್ಕಾಗಿರಲ್ಲ, ಅಥವಾ ಏನೋ ದೊಡ್ಡ ಲಾರ್ಜ್ ಸಕ್ಸಸ್ ಸ್ಟೋರೀಸ್ ಇರಲ್ಲ, ಅಂದ್ರೂ ನಿಮ್ಮ ಜೊತೆ ಬಂದು ನಿಂತ್ಕೋಬೇಕು ಅಂದಾಗ ರಿಯಲಿ ಕ್ವಾಲಿಫೈಡ್ ಆಗಿರೋಂಥ ಒಂದು 8-10 ಜನ ಬೇಕಾಗ್ತಾರೆ ಅಂತ ಅನ್ಕೋಣ. ಅವ್ರನ್ನ ಹೈರ್ ಮಾಡೋದಕ್ಕೆ ನೀವು ಯಾವ ಥರದ ಅಪ್ರೋಚ್ ತೊಗೊಂಡಿದ್ರಿ ನಿಮ್ಮ ಈ ಹಿಂದಿನ 2-3 ಅನುಭವದಲ್ಲಿ? ನಮ್ದ್ರಲ್ಲಿ ಸ್ಪೆಷಲಿ ನಮ್ಮ ಬಿಸ್ನೆಸ್, ನಮ್ದು ಎಲ್ಲ ಬಿಸ್ನೆಸ್ ಡಿಫ್ರೆಂಟ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಈಗ ವಾಯ್ಸ್ ಅಲ್ಲಿ ನಾವು ಆಚೆ ಕಡೆಯಿಂದ ಟ್ಯಾಲೆಂಟ್ ತೊಗೊಂಡ್ವಿ, 30+ ತೊಗೊಂಡ್ವಿ. ಅದೇ ತರ ನಾವು ರಿಯಲ್ ಬ್ರಿಡ್ಜ್ ಮಾಡಿದಾಗ ಯಾವಾಗ್ಲೂ ಫ್ರೆಷರ್ಸ್ನ ಮಾತ್ರ ಹೈರ್ ಮಾಡ್ತಾ ಇದ್ವಿ. ಓಕೆ, ಕ್ಯಾಚ್ ದಮ್ ಯಂಗ್ ಅಂಡ್ ಟ್ರೈನ್ ಅಂತ. ಆಮೇಲೆ IIT IIM ಇಂದ ಯಾವತ್ತೂ ಹೈರ್ ಮಾಡ್ತಾ ಇರಲಿಲ್ಲ. ಯಾಕಂದ್ರೆ ಕೆಲವೊಂದು ರೋಲ್ಸ್ ಇರುತ್ತೆ ಕಂಪ್ನೀಸ್ ಅಲ್ಲಿ, ಆ ರೋಲಿಗೆ ಅವ್ರು ಫಿಟ್ ಆಗ್ಬೇಕು. ಈಗ ದಿನಾ ಬಂದು ನಾನು ಒಂದೇ ಕೆಲಸ ಮಾಡ್ತೀನಿ ಅನ್ನೋದುವೇ ಒಂದು ಟ್ಯಾಲೆಂಟ್. ಬೋರ್ ಆಗ್ದಿರಾ ನಾನು ಕನ್ಸಿಸ್ಟೆಂಟ್ ಆಗಿ ಹೈ ಕ್ವಾಲಿಟಿನಲ್ಲಿ ಮಾಡ್ತೀನಿ ಅನ್ನೋದು ಒಂದು ಟ್ಯಾಲೆಂಟ್,
ರೈಟ್. ಅದು ಗುಡ್ ಟ್ಯಾಲೆಂಟ್, ಬ್ಯಾಡ್ ಟ್ಯಾಲೆಂಟ್ ಅಂತ ಅಗ್ಲಿ ಟ್ಯಾಲೆಂಟ್ ಹೇಳೋಕ್ಕಾಗಲ್ಲ. ಅದು ಇಟ್ಸ್ ಟ್ಯಾಲೆಂಟ್. ಸೊ ನಾವು ಅರ್ಥ ಮಾಡ್ಕೋಬೇಕು ನಮಗೆ ಯಾವ ಥರ ಟ್ಯಾಲೆಂಟ್ ಬೇಕು ಅಂತ. ನಾವೇನು ಮಾಡ್ತಿದ್ವಿ, ಫ್ರೆಶ್ ಆಗಿ ಹೈರ್ ಮಾಡಿ ಅವ್ರನ್ನ ಟ್ರೈನ್ ಮಾಡ್ತಾ ಇದ್ವಿ. ಓಕೆ. ಸೊ ಆ್ಯಕ್ಚುಲಿ ನಾವು ಯಾಕೆ 6 ತಿಂಗಳಲ್ಲಿ ರೈಸ್ ಮಾಡಿಬಿಟ್ಟಿವಿ ದುಡ್ಡು ಅಂದರೆ, ನಮ್ದು ಏನು ಕೋರ್ ಟೀಮ್ ಇತ್ತಲ್ಲ, ಎಂಟೈರ್ ಕೋರ್ ಟೀಮ್ ವಾಸ್ ಇನ್ ದ ಸೇಮ್ ಟೀಮ್. ಓಕೆ. ಗೇಮಿಂಗ್ ಇಂದ ಹಿಡ್ಕೊಂಡು ಲಾಂಡ್ರಿ ಕಾರ್ಡ್ ಇಂದ ಹಿಡ್ಕೊಂಡು ಇಲ್ಲಿವರೆಗೂ ಸೊ ಅಂದ್ರೆ ನಿಮ್ದು ಕೋರ್ ಟೆಕ್ ನ ಎನೇಬಲ್ ಮಾಡಿದವರು ಎಲ್ಲಾನು ಸೇಮ್, ನೋ ಚೇಂಜ್. ಓಕೆ. ಮಾರ್ಕೆಟಿಂಗ್ ಟೀಮು ಸೇಮು, ಸಪೋರ್ಟ್ ಟೀಮು ಸೇಮು, ಟೆಕ್ ಟೀಮು ಸೇಮು, ಎಲ್ಲರೂ ಸೇಮ್. ಇಟ್ ಇಸ್ ಸೇಮ್ ಟೀಮ್. ಒಂದು ಸ್ಮಾಲ್ ಆರ್ಮಿ ಯೂನಿಟ್, ಅಲ್ಲಿ ಮಾಡ್ತು, ಇಲ್ಲಿ ಮಾಡ್ತು. ಸೊ ಲರ್ನಿಂಗ್ ಏನು ಅಂತಂದ್ರೆ, ಸ್ಟಾರ್ಟಪ್ ಅಲ್ಲಿ ದೇ ಶುಡ್ ವೇರ್ ಮಲ್ಟಿಪಲ್ ಹ್ಯಾಟ್ಸ್ ಅಂತ ಹೇಳ್ತಾರೆ. ಇದನ್ನೇ ಮಾಡಬೇಕು, ಅದನ್ನೇ ಮಾಡಬೇಕು ಅಂತ ಜಾಯಿನ್ ಆಗಬೇಡಿ. ನಮ್ಮ ಟೀಮಲ್ಲಿ ಎಲ್ರಿಗೂ ಹೇಳ್ತದೆ, ಜಾಬ್ ಸಿಗೋದು ಸಖತ್ ಈಸಿ, ತುಂಬ ಈಸಿ. ಬಿಟ್ಟವರೆಲ್ಲಾನು 3 times ಜಾಸ್ತಿ ಹೋದ್ರು. ಒಬ್ರು ಅಮೆಝಾನ್ಗೆ, ಇನ್ನೊಬ್ರು ಇನ್ನೊಂದು ಕಂಪ್ನಿಗೆ, ಇನ್ನೊಂದು ಕಂಪ್ನಿಗೆ, ಅಲ್ಲಿ ಒಂದೊಬ್ರು ಗೂಗಲ್ಗೆ ಹೋದ್ರು. 3 times ಮೋರ್ ಆಫ್ ವಾಟ್ ದೇರ್ ಅರ್ನಿಂಗ್ ಗೇಮಿಂಗ್ ಸ್ಟಾಪ್ ಆದಾಗ. ಸೊ ನಾನು ಯಾವಾಗಲೂ ಹೇಳ್ತಿದ್ದೆ, ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್, ಎಲ್ಲ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಏನು ಬೇಕೋ CV-ನಲ್ಲಿ ಪೊಸಿಷನ್ ಮಾಡ್ಬಿಟ್ಟು ಈಸಿ. ಬಟ್ ನಿಮ್ಗೆ ಯಾವೇ ಗೊತ್ತಿಲ್ದಿರ ನೀವು ಏನು ಮಾಡ್ತೀರಾ, ನಂಗೆ ಅದೇ ಬೇಕು. ಸೊ IIT-IIM ಇಂದ ಹೈರ್ ಮಾಡಿದಾಗ ನಮಗೆ ಇದೊಂದು ಪ್ರಾಬ್ಲಮ್ ಆಗ್ಬಿಡುತ್ತೆ. ಎಲ್ರಿಗೂ ಒಂಥರ ಪ್ರೊಫೈಲ್ ಬೇಕು, ಎಲ್ರಿಗೂ ಒಂಥರ ಎಕ್ಸೈಟಿಂಗ್ ವರ್ಕ್ ಬೇಕು. ಆ ಥರ ವರ್ಕ್ ಎಲ್ರಿಗೂ ಕೊಡೋಕೆ ಆಗೋದಿಲ್ಲ ಆ್ಯಕ್ಚುಲಿ. ಆ ವರ್ಕ್ ಫೌಂಡರ್ ಲೆವೆಲ್ ಇರುತ್ತೆ, ಮ್ಯಾಕ್ಸಿಮಮ್ CXO ಲೆವೆಲ್ ಇರುತ್ತೆ. ನಮ್ಮ ಸ್ಟೇಜ್ ಸ್ಟಾರ್ಟಪ್ಸ್ ನಾನು 12 months ಕೊಡೋಕ್ಕಾಗಲ್ಲ, ಕೊಟ್ರು ಕಂಟಿನ್ಯೂಸ್ ಆಗಿ ಕೊಡೋಕ್ಕಲ್ಲ. ಒಂದು ಪ್ರಾಜೆಕ್ಟ್ ಬೇಸಿಸ್ ಕೊಡೋದು ನೀವು ಹೇಳ್ದಂಗೆ ಅಲ್ವಾ. ಸೊ ಹೀಗಾಗ್ಬಿಟ್ಟು ನಾವು ಜನರಲ್ ಆಗಿ ನಮ್ಮ ಟೀಮ್ ಇದ್ದಿದ್ದು ಜನರಲಿಸ್ಟ್ಸ್. ನಾವು ಜನರಲಿಸ್ಟಿಕ್ಸ್ ಪ್ರಿಪೇರ್ ಮಾಡ್ತಾ ಇದ್ವಿ ಎಲ್ರೂ. ಅದರಲ್ಲಿ ಇಂಪಾರ್ಟೆಂಟ್ ಕನ್ಸಿಸ್ಟೆನ್ಸಿ, ಹೈ ಅಮೌಂಟ್ ಆಫ್ ಎನರ್ಜಿ, ಇಷ್ಟಿದ್ರೆ ಸಾಕಿತ್ತು ನಮಗೆ. ಸೊ ನಮಗೆ ಈಸಿ ಇತ್ತು ಆ ಪ್ರೊಫೈಲ್ನ ಹೈರ್ ಮಾಡೋಕ್ಕೆ. ಈಗ ಹೈರ್ ಮಾಡಿ ಅವ್ರನ್ನ ಫ್ಯೂಚರ್ ರೆಡಿ ಮಾಡ್ಬೇಕಂತ ಟೈಮ್ ಬೇಕು ಅದಕ್ಕೆಲ್ಲ. ಸೊ ನಮ್ಗೆ ಆಲ್ರೆಡಿ ರೆಡಿ ಇತ್ತು. ಸೊ ನಮ್ಮ ಕೋರ್ ಟೀಮ್ ಏನಿದೆಯಲ್ಲ ಇವತ್ತಿಗೂ ಸೇಮ್ ಇದೆಯಲ್ಲ, ಅದು ಆಲ್ಮೋಸ್ಟ್ 10 years ನಾವು 8 to 10 years ಟೆನ್ಯೂರ್ ಆಗಿರೋದು. ಹೌದು. ಸೊ ವಿ ಯೂಸ್ ಟು ಡೂ ಲೈಕ್ ದಿಸ್. ಒಂದು ಫ್ರೆಶ್ ಆಗಿ ಹೈರ್ 10 ವರ್ಷ ನಿಮ್ ಜೊತೆ ನಿಂತ್ಕೊಂಡಿದ್ದಾರೆ ಅಂತಂದ್ರೆ ಐ ಥಿಂಕ್ ಹೌದು ಜಸ್ಟ್ ಶೋಸ್ ದಟ್ ದ ಪೀಪಲ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಆರ್ ಲೈಕ್ ರಿಯಲಿ ಗುಡ್ ಅಂತ. ಹೌದು. ಕಂಪನಿ ಅವರು ಒಂಥರ ನಿಮ್ಮ ಅಸ್ತ್ರ ಇದ್ದಂಗೆ. ದೇ ಆರ್ ಲೈಕ್ ಪಾರ್ಟ್ ಆಫ್ ಯುವರ್ ಬಾಡಿ ಅಲ್ವಾ. ಸೊ ಫಿಟ್ಮೆಂಟ್ ಇಲ್ದಿರ ಹೈರ್ ಆಗೋದೇ ಇಲ್ಲ. ಅವರು ನಿಮ್ಮದೇ ಗೋಲ್ ಕ್ಯಾರಿ ಮಾಡಬೇಕು, ನಿಮ್ಮ ಡ್ರೀಮ್ ಕ್ಯಾರಿ ಮಾಡಬೇಕು, ಅಷ್ಟೇ ಎಫಿಷಿಯೆಂಟ್ ಆಗಿರಬೇಕು ಎಟ್ಸೆಟ್ರಾ. ಇದರಲ್ಲಿ ಎಜುಕೇಷನ್ ಮ್ಯಾಟ್ರ್ ಆಗೋದಿಲ್ಲ, ಅಥವಾ ಎಕ್ಸ್ಪೀರಿಯನ್ಸ್ ಮ್ಯಾಟ್ರ್ ಆಗೋದಿಲ್ಲ, ಏನು ಮ್ಯಾಟ್ರ್ ಆಗೋದಿಲ್ಲ. ಕನ್ಸಿಸ್ಟೆನ್ಸಿ ಮ್ಯಾಟ್ರ್ ಆಗುತ್ತೆ, ಸ್ವಲ್ಪ ಟ್ಯಾಲೆಂಟ್ ಇರುತ್ತೆ, ಮಿಕ್ಕಿದೆಲ್ಲ ಹೇಳ್ಕೊಳೋಣ. ಆ್ಯಂಡ್ ಪೀಪಲ್ ಕಮ್ ವಿತ್ ದೇರ್ ಓನ್ ಇನ್ನರ್ ಟ್ಯಾಲೆಂಟ್ಸ್. ತುಂಬ ಕಡೆ ಏನಾಗುತ್ತೆ, ಎಲ್ಲ ಕಡೆ ಜನರಲ್ಲಿ ಏನಾಗುತ್ತೆ, ಅವ್ರನ್ನ ಚೇಂಜ್ ಮಾಡೋಕೆ ಟ್ರೈ ಮಾಡ್ತೀವಿ ನಾವು. ಈವನ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಒಂದು ಪರ್ಸನ್ ನಿಂತಿದ್ರು, ಅವರದ್ದು ಯುನೀಕ್ ಟ್ಯಾಲೆಂಟ್ ಇರುತ್ತೆ. ನೀವು ಅದನ್ನ ಅರ್ಥ ಮಾಡ್ಕೊಂಡು ಅವರಿಗೆ ಕೊಡ್ಬೇಕು ಅದನ್ನ. ಇದು ನಮ್ಮ ಬಾಸ್ ಮಾಡ್ತಾ ಇದ್ರು ನಾನು ಒಬ್ರಲ್ಲಿ ಇದ್ದಾಗ. ಕೆಲವೊಂದು ಇನ್ಫ್ಯಾಕ್ಟ್ ನಾವು ನಮ್ಮ ಕಂಪ್ನೀಸಲ್ಲಿ ಏನೇನು ಮಾಡಿದ್ವಿ ಎಲ್ಲ ಕ್ರೆಡಿಟ್ ಗೋಸ್ ಟು ಒಬ್ರು, ಏನೇ ಮಾಡಿದ್ರು ನಾವು. ಸೊ ಲೈಕ್ ಸ್ಕೂಲ್ ಆಫ್ ಥಾಟ್. Yes, 100%. ಯಾಕಂದ್ರೆ ಜಸ್ಟ್ ಬಿಲ್ಡಿಂಗ್ ಮತ್ತೆ ಜಸ್ಟ್ ಸರ್ವಿಸ್ ಇಸ್ ನಾಟ್ ಕಾಲ್ಡ್ ಹೋಟೆಲ್ ಅಲ್ವಾ. ಇಟ್ಸ್ ಥಾಟ್ ಪ್ರಾಸೆಸ್. ಆ ಕ್ವಾಲಿಟಿ ಅನ್ನೋದು ಥಾಟ್ ಪ್ರಾಸೆಸ್, ಯಾವ ಲೆವೆಲಲ್ಲಿ ಡೆಲಿವರ್ ಮಾಡ್ಬೇಕಂತ. ಒಬ್ಬರಾಗಿ ಬೋರ್ಡು ಇಲ್ಲ ಆಕ್ಚುಲಿ, ಇಟ್ಸ್ ಲ್ಯಾಂಡ್ ಮಾರ್ಕ್ ಅಂದ್ಬಿಟ್ಟು 2 ಎಂಟ್ರಿ ಎಕ್ಸಿಟ್ ಇರುತ್ತೆ, ಮಧ್ಯ ಒಬ್ರು ಅಂತ ಪ್ಲೇಟ್ ಇರುತ್ತೆ, ಇಷ್ಟೇ ಚಿಕ್ಕದಾಗಿ. ರೈಟ್, ಇಟ್ಸ್ ಅ ಥಾಟ್ ಪ್ರಾಸೆಸ್. ಏನೋ ಮಿಸ್ ಮಾಡಿದೆ. ಸೊ ನಾನು ಹೇಳ್ತಾ ಇದ್ದಿದ್ದು ಟ್ಯಾಲೆಂಟ್. ಸೊ ಆ ಟ್ಯಾಲೆಂಟ್ನ ಅರ್ಥ ಮಾಡ್ಕೋಬೇಕು. ಈಗ ನನಗೆ ಸೇಲ್ಸ್ ಬರ್ತಿಲ್ಲ ಅಂತ ನಮ್ಮ ಬಾಸ್ ನನಗೆ ಬರೀ ಸ್ಟ್ರಾಟಜಿಕ್ ವರ್ಕ್ ಕೊಡ್ತಾ ಇದ್ರು, ಮಾರ್ಕೆಟಿಂಗ್ ವರ್ಕ್ ಕೊಡೋದು, ಸ್ಟ್ರಾಟಜಿಕ್ ಕೊಡ್ತಾ ಇದ್ರು, ಬೇರೆ ಕೊಡ್ತಾ ಇದ್ರು, ನನಗೆ ಎಕ್ಸೈಟ್ ಆಗೋ ಥರ. ಸೊ ಅದನ್ನ ನಾವು ಮಾಡಲಿಲ್ಲ ಅಂದರೆ, ನಮಗೇನು ಬೇಕೋ ಅವ್ರು ಮಾಡಬೇಕು ಅಂದಾಗ ಇಟ್ ಈಸ್ ಫ್ರಿಕ್ಷನ್. ವಿಲ್ ಇವೆನ್ಚುಲಿ ಟರ್ನ್ ಟು ಇನರ್ಷಿಯಾ, ಕೆಲಸ ಆಗಲ್ಲ, ಆಮೇಲೆ ಇದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ನ್ಯಾಚುರಲಿ ಅವ್ರಿಗೆ ಏನು ಟ್ಯಾಲೆಂಟ್ ಇದೋ ನೋಡಿ ಅವ್ರಿಗೆ ಎಕ್ಸೈಟ್ ಆಗೋ ಥರ ಅವ್ರಿಗೆ ಕೊಡಬೇಕು. ಇದು ಒಂದು ತುಂಬಾ ಇಂಪಾರ್ಟೆಂಟ್ ರೆಸ್ಪಾನ್ಸಿಬಿಲಿಟಿ ಆಫ್ ಸ್ಟಾರ್ಟ್ಅಪ್ಸ್, ಸ್ಮಾಲ್ ಸ್ಟಾರ್ಟ್ಅಪ್ಸ್. ದೊಡ್ಡ ಕಂಪ್ನಿ ಇದ್ದಾಗ ಬೇರೆ ಮ್ಯಾಟ್ರ್ ಆಗೋದಿಲ್ಲ, ಯಾಕಂದ್ರೆ ಒಂದೇ ಚಿಕ್ಕ ಕೆಲಸನ ಒಂದು 10 ಜನ ಮಾಡ್ತಾ ಇರ್ತಾರೆ. ದೊಡ್ಡ ಕಂಪ್ನಿನಲ್ಲಿ ಚಿಕ್ಕ ಕಂಪ್ನಿ ಬೇಕಾದ್ರೆ ಹಲವಾರು ಕೆಲಸ ಮಾಡಬೇಕಾಗುತ್ತೆ. ಸೊ ಜನರಲಿಸ್ಟ್ಸ್ ತುಂಬಾ ಇಂಪಾರ್ಟೆಂಟ್. ಓಡಿ ಮಾಡೋರು ಇರ್ಬೇಕು, ಸಾಹಸ ಮಾಡೋರು ಇರ್ಬೇಕು, ಅಷ್ಟೇ ಇಂಪಾರ್ಟೆಂಟ್. ಸೂಪರ್ ಸರ್. ಸೊ ಐ ಥಿಂಕ್ ಒಂದು ಲಾಸ್ಟ್ ಪಾರ್ಟ್ ಪರ್ಸನಲ್ ಫಿಲಾಸಾಫಿಕಲ್ ಆ ಥರದ್ದು. ಸೊ ವಾಟ್ಸ್ ಯುವರ್ ಟೇಕ್ ಆನ್ ಮನಿ? ನಾಟ್ ಇಂಪಾರ್ಟೆಂಟ್. ನಾನಂತೂ ಮನಿನ ಚೇಸ್ ಮಾಡಿದ್ದೆ ಇಲ್ಲ ಆ್ಯಕ್ಚುಲಿ. ಓಕೆ. ತುಂಬ ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ ಎಕ್ಸೈಟ್ಮೆಂಟ್ ಇಂಪಾರ್ಟೆಂಟ್. ನನಗೆ ಕ್ರಿಯೇಟಿವಿಟಿ ಇಂಪಾರ್ಟೆಂಟ್ ಇರ್ತಿತ್ತು ಅಟ್ಲೀಸ್ಟ್. ಸೊ ನನಗೆ ಅದರಲ್ಲಿ ಎಕ್ಸೈಟಿಂಗ್ ಅನಿಸ್ಲಿಲ್ಲ ಅಂದರೆ ನಾನು ಒಂದು ಹೆಜ್ಜೆ ಮುಂದೆ ಇಡಲ್ಲ. ಸೊ ಮನಿಗೋಸ್ಕರ ಮಾಡಿದ್ರೆ ಸರ್ವೈವ್ ಆಗೋದೇ ಇಲ್ಲ, ತುಂಬ ಡಿಫಿಕಲ್ಟ್ ಆಗಿಬಿಡುತ್ತೆ. ಸೊ
ಮನಿ ಈಸ್ ನಾಟ್ ಇಂಪಾರ್ಟೆಂಟ್. ನೀವು ಹಾಕಿ ಒಂದಷ್ಟು ಸಾಹಸ ಹಾಕ್ಬಿಟ್ಟು ಮುಂದೆ ಹೋಗಿ ಒಂದು ಹೆಜ್ಜೆ ಇಡಿ, ಏನಾರ ಕ್ರಿಯೇಟ್ ಮಾಡಿ, ದುಡ್ಡು ಬರಬೇಕದು. ಎಲ್ಲೋಗುತ್ತೆ ಅಲ್ವಾ? ದುಡ್ಡು ತಾನಾಗೆ ನಿಮ್ಮ ಹಿಂದೆ ಬರೋಂಗೆ ಮಾಡ್ಕೊಳ್ಳಿ ಅಂತ. ಬರುತ್ತದ, ಬಂದೇ ಬರುತ್ತಲ್ವಾ? ನಾವಿಲ್ಲ ಇದಿದ್ರೆ ಮಾತ್ರ ಮಾಡ್ತೀವಿ, ಇದಿಷ್ಟೇ ಮಾತ್ರ, ಅದು ಸೆಕೆಂಡ್ರಿ ಆಗ್ಬಿಡುತ್ತೆ. ನಮ್ಮ ರಿಯಲ್ ಬಿಚಲ್ ಎಂಪ್ಲಾಯೀಸ್ ಹೇಳ್ತಾ ಇದ್ದೆ ಮುಂಚೆ ಜಾಯ್ನ್ ಆಗುವಾಗ, ನೀವು ಫಸ್ಟ್ ಜಾಬ್ಸ್ ಎಲ್ಲ ತೊಗೊಳ್ಳುವಾಗ, ಫಾರ್ ಎಕ್ಸಾಂಪಲ್ 25,000 ಅವರು ಜಾಬಲ್ಲಿ ಪೇಮೆಂಟ್ ಮಾಡ್ಬೋದು. 25,000 ವ್ಯಾಲ್ಯೂದ್ ಕಲಿತಿದ್ದೀರಾ ನೀವು, 25,000 ವ್ಯಾಲ್ಯೂದ್ ಎಕ್ಸ್ಟ್ರಾ ಕಲೀಲಿಲ್ಲ ಅಂದರೆ ದಟ್ ಇಸ್ ಅ ಡೆಪ್ರಿಷಿಯೇಟಿಂಗ್ ಜಾಬ್. ನೆಕ್ಸ್ಟ್ ಜಾಬಿಗೆ ಕಷ್ಟ ಆಗ್ಬಿಡುತ್ತೆ. 25,000 ನೀವು ದುಡ್ಡಲ್ಲಿ ಗಳಿಸ್ಬೋದು, 1,00,000 ನೀವು ವ್ಯಾಲ್ಯೂನಲ್ಲಿ ಗಳಿಸಿದ್ರೆ ಯಾರು ಹೇಳ್ಕೊಡ್ತಾರೆ? ಯಾರು ಹೇಳ್ಕೊಡಲ್ವಲ್ಲ ಮಾರ್ಕೆಟಲ್ಲಿ. ಇದು ಇಂಪಾರ್ಟೆಂಟ್ ಇರುತ್ತೆ. ಬರೀ ದುಡ್ಡು ನೋಡಿ ಹೋಗೋ ಬದಲು ಎಲ್ಲಿ ನಾವು ಕಲಿಬೋದು, ತುಂಬ ಚೆನ್ನಾಗಿ ಕಲಿಬೋದು, ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅದು ಬಿಸ್ನೆಸ್ಸಲ್ಲಿ ಆಗಿರ್ಬೋದು, ಕೆಲಸದಲ್ಲಾಗಿರ್ಬೋದು, ತುಂಬ ಕಲಿಬೇಕು. ಲರ್ನ್ ಟು ಬಿಲ್ಡ್ ವ್ಯಾಲ್ಯೂ ಅಂಡ್ ಮನಿ ವಿಲ್ ಫಾಲೋ. ಅಷ್ಟೇ, ಮನಿ ಈಸ್ ವ್ಯಾಲ್ಯೂ. ವ್ಯಾಲ್ಯೂ ಇಲ್ಲ ಅಂದ್ರೆ ತುಂಬ ಚೆನ್ನಾಗಿ ಹೇಳಿದ್ರಿ, ವ್ಯಾಲ್ಯೂ ಇಲ್ಲ ಅಂದ್ರೆ ದುಡ್ಡಲ್ಲಿಂದ ಬರುತ್ತಲ್ವಾ? ಸಿಂಪಲ್. ವ್ಯಾಲ್ಯೂ ಫಸ್ಟ್ ಕ್ರಿಯೇಟ್ ಆಗಬೇಕು. ಒಂದು ವ್ಯಾಲ್ಯೂ ಚೈನ್ ಅಂತ ಹೇಳ್ತಾರಲ್ವಾ, ಎಲ್ಲ ಕಡೆಗೂ ಒಂದು ಪಾಯಿಂಟ್ ಟು ಪಾಯಿಂಟ್ ವ್ಯಾಲ್ಯೂ ಚೈನ್ ನೀವು ಎಕ್ಸ್ಟೆಂಡ್ ಮಾಡೋದೇನೋ ಬೇಕಿದ್ರೆ, ಅಲ್ಲಿ ವ್ಯಾಲ್ಯೂ ಕ್ರಿಯೇಟ್ ಆದಾಗ್ಲೇನೆ ದುಡ್ಡು ಬರೋದು. ಅದೇನೇ ಎಕಾನಮಿ. ವ್ಯಾಲ್ಯೂ ಚೈನ್ ಅಲ್ಲಿ ವ್ಯಾಲ್ಯೂ ಆ್ಯಡ್ ಆಗಿಲ್ಲ ಅಂದ್ರೆ ಎಕಾನಮಿ ಇಲ್ವೇ ಇಲ್ಲ. ಸೊ ದಿಸ್ ನಾಟ್ ಇವನ್ ಥಿಂಕ್ ಅಬೌಟ್ ಮನಿ ಆಕ್ಚುಲಿ. ಮನಿ ಈಸ್ ಸೆಕೆಂಡ್ರಿ, ಅದು ಬಂದೇ ಬರುತ್ತೆ. ಇಟ್ಸ್ ಬೈ ಪ್ರಾಡಕ್ಟ್ ಆಕ್ಚುಲಿ, ಇಟ್ಸ್ ನಾಟ್ ದ ಕೋರ್ ಪ್ರಾಡಕ್ಟ್. ವಾಟ್ ಅಬೌಟ್ ಫ್ಯಾಮಿಲಿ? ಫ್ಯಾಮಿಲಿ ಇಂಪಾರ್ಟೆಂಟು. ಇಟ್ ವಿಲ್ ಕೀಪ್ ಥಿಂಗ್ಸ್ ಟುಗೆದರ್ ವೆನ್ ಯು ಗೋ ಬ್ಯಾಕ್ ಅಲ್ವಾ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಫ್ಯಾಮಿಲಿ. ಬಟ್ ಅದೇ, ನಮ್ಮ ಜನರಲಿ ಆಂಟ್ರಪ್ರಿನಿಯರ್ಸ್ಗೆ, ನಾಟ್ ವೆರಿ ಸಕ್ಸಸ್ಫುಲ್ ಆಂಟ್ರಪ್ರಿನಿಯರ್ಸ್ ಇನ್ನೂ ಪ್ರಾಬ್ಲಮ್ ಆಗ್ಬಿಡುತ್ತೆ. ಮೀನಿಂಗ್ ಬಿಕಾಸ್ ದೇ ಹ್ಯಾವ್ ಸೀನ್ ದ ಸೇಮ್ ಅಪ್ಸ್ ಆ್ಯಂಡ್ ಡೌನ್ಸ್ ಅಲ್ವಾ. ಸೊ ಕ್ರೆಡಿಟ್ ಗೋಸ್ ಟು ಫ್ಯಾಮಿಲಿ, ನಿಯರ್ ಆ್ಯಂಡ್ ಡಿಯರ್ ಒನ್ಸ್, ದ ಕ್ಲೋಸ್ ಒನ್ಸ್, ನಿಯರ್ ಯು, ಕ್ಲೋಸ್ ಫ್ರೆಂಡ್ಸ್ ಇರ್ಬೋದು, ಇದೆಲ್ಲ ತುಂಬ ಇಂಪಾರ್ಟೆಂಟು. ಪೇರೆಂಟ್ಸ್ ಆಗಿರ್ಬೋದು, ಅವ್ರ ಸಪೋರ್ಟ್ ಇಲ್ದಿರೋದ್ರೆ ಮಾಡೋಕ್ಕೆ ತುಂಬ ಕಷ್ಟ. ಅವ್ರು ಇಫ್ ದೇ ಕೀಪ್ ಡ್ರ್ಯಾಕಿಂಗ್ ಡೌನ್, ಇದು ಮತ್ತೆ ನಿಮ್ಮದು ಥಾಟ್ ಪ್ರೊಸೆಸ್ ಆ್ಯಂಡ್ ನಿಮ್ಮ ಸಾಹಸ ಕಮ್ಮಿ ಆಗ್ಬಿಡುತ್ತೆ. ಫ್ಯಾಮಿಲಿ ಇಸ್ ವೆರಿ ಇಂಪಾರ್ಟೆಂಟ್. ಗುಡ್. ಫೇವ್ರೆಟ್ ಬುಕ್ಸು? ಕೆಲವೊಬ್ಬರು ಆಥರ್ಸ್ ಇದ್ದಾರೆ, ಅವ್ರದ್ದು ಬುಕ್ಸ್ ಎಲ್ಲ ಓದಿದ್ದೀನಿ. ಒಂದು ಸೆತ್ ಗೋಡೆನ್ ಅಂತ, ಈಸ್ ಅನ್ ಇಸ್ರೇಲಿ ಜೂ, ನಾಟ್ ಜಸ್ಟ್ ಇಸ್ರೇಲಿ. ತುಂಬ ಅವ್ರದ್ದು ಐಡಿಯಾಸ್ ನೆಕ್ಸ್ಟ್ ಲೆವೆಲಲ್ಲಿ ಐಡಿಯಾಸ್. ಸೊ ಸೆತ್ ಗೋಡೆನ್ ಒಬ್ಬರು ಆಥರು. ಯಾವ ಬುಕ್ ಅದು? ತುಂಬ ಬುಕ್ಸ್ ಇದೆ, ತುಂಬ ಬುಕ್ಸ್ ಇದೆ. ಒಂದ್ಸಲ ನೋಡಿ. ಪರ್ಪಲ್ ಕಾವ್ ಅನ್ನೋದೊಂದು ತುಂಬ ಫೇಮಸ್ ಬುಕ್ ಇದೆ. ಆಮೇಲೆ ಆಲ್ ಮಾರ್ಕೆಟಿಯರ್ಸ್ ಆರ್ ಲಯರ್ಸ್ ಅನ್ನೊಂದು ಬುಕ್ ಇದೆ. ತುಂಬ ಬುಕ್ಸ್ ಇದೆ. ಈ ಬ್ಲಾಗ್ಸ್ ಆ್ಯಂಡ್ ಲಾಟ್ ಆಫ್ ಥಿಂಗ್ಸ್ ಇಟ್ ಡಸ್. ವೆರಿ ನೈಸ್ ಜೆಂಟಲ್ಮನ್. ಅವ್ರದ್ದು ಐಡಿಯಾಸ್ ಆರ್ ವೆರಿ ಡಿಫ್ರೆಂಟ್. ಇದು ವೇ ಬ್ಯಾಕ್ ತುಂಬ ಮುಂಚೆ ಫಿಲಿಪ್ ಕಾಟ್ಲರ್ ಇರುವಾಗ ಅವ್ರ ಐಡಿಯಾಸ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೊ ಲೈಕ್ ದ್ಯಾಟ್, ಮಾರ್ಕೆಟಿಂಗಲ್ಲಿ ಒಂಥರ ಜೀನಿಯಸ್. ಇನ್ನೊಬ್ರು ಮ್ಯಾಲ್ಕಮ್ ಗ್ಲಾಡ್ವೆಲ್ ಅಂತ. ಮ್ಯಾಲ್ಕಮ್ ಗ್ಲಾಡ್ವೆಲ್ ಇಸ್ ಆಲ್ ಅಬೌಟ್ ಸ್ಟಡಿ ಆಫ್ ಪಾಪ್ಯುಲೇಷನ್ಸ್. ಒಂದು ಪಾಪ್ಯುಲೇಷನ್ ಹೆಂಗ್ ಬಿಹೇವ್ ಮಾಡುತ್ತೆ ಗ್ರೂಪಲ್ಲಿ ಅನ್ನೋದು ತುಂಬ ಚೆನ್ನಾಗಿ ಡಿಫ್ರೆಂಟ್ ಬುಕ್ಸ್ ಬರೆದಿದ್ದಾರೆ. ಪಾಪ್ಯುಲೇಷನ್ ಮೇಲೆ ಕಾನ್ಸೆಪ್ಟ್, ಕೋರ್ ಥೀಮ್ ಇಸ್ ಪಾಪ್ಯುಲೇಷನ್. ಒಂದು ಇನಿಷಿಯಲ್ ಬುಕ್ ಟಿಪ್ಪಿಂಗ್ ಪಾಯಿಂಟ್ ಅಂತ, ಅಟ್ ವಾಟ್ ಪಾಯಿಂಟ್ ದ ಪಾಪ್ಯುಲೇಷನ್ ವಿಲ್ ಬೈ ಸಮಥಿಂಗ್ ಅಂತ. ಸೊ ಒಂದು ಕನ್ನಡ ಫ್ರೇಸ್ ಪದೇ ಯೂಸ್ ಮಾಡುವಂಥದ್ದು, ದಿನನಿತ್ಯ ನೀವು ಯೂಸ್ ಮಾಡೋದು? ಕಾಯಕವೇ ಕೈಲಾಸ. ಎಲ್ರಿಗೂ ಹೇಳ್ತೀನಿ, ಡೂ ಯುವರ್ ವರ್ಕ್. ಬೇರೆ ಕೆಲಸದಲ್ಲಿ ಏನಾಗುತ್ತೆ, ಕೆಲವೊಂದು ಮಾಡಿದಾಗ್ಲೂ ಮಿಸ್ಟೇಕ್ಸ್ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಯಾರನ್ನೋ ತೆಗಿಬೇಕಾಗಿರುತ್ತೆ, ಯಾವುದೋ ಕ್ಲೈಂಟಿಗೆ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಅಂತ ಹೇಳಬೇಕಾಗಿರುತ್ತೆ. ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. ಬಿಸ್ನೆಸ್ ತೊಗೊಳೋದು ಇಂಪಾರ್ಟೆಂಟ್ ಇರುತ್ತೆ, ಕೆಲವೊಂದು ಟೈಮಲ್ಲಿ ಬಿಸ್ನೆಸ್ ತೊಗೊಳ್ದೇ ಇರೋದು ಇಂಪಾರ್ಟೆಂಟ್ ಇರುತ್ತೆ, ಕೆಲವೊಂದು ಟೈಮಲ್ಲಿ ಅಪ್ಗ್ರೇಡು, ಕೆಲವೊಂದ್ಸಲಿ ಡೌನ್ಗ್ರೇಡ್ ಎಲ್ಲ ಮಾಡಬೇಕಾಗುತ್ತೆ ಬಿಸ್ನೆಸ್ಸಲ್ಲಿ. ಸೊ ನಥಿಂಗ್ ಈಸ್ ರೈಟ್ ಆರ್ ರಾಂಗ್, ಡೂ ವಾಟ್ ಈಸ್ ರೈಟ್. ಕೃಷ್ಣ ಹೇಳ್ದಂಗೆ ಅಲ್ವಾ, ನಿಮ್ಮ ಧರ್ಮ ಏನೋ ಕರ್ಮದಲ್ಲಿದೆ. ಸೊ ಡೂ ಯುವರ್ ವರ್ಕ್, ಡೂ ವಾಟ್ ಈಸ್ ರೈಟ್. ಇಂಗ್ಲೀಷಲ್ಲಿ ನಾನು ಜನರಲಿ ಡೂ ವಾಟ್ ಈಸ್ ರೈಟ್ ಅಂತ ಹೇಳ್ತೀನಿ. ಎಲ್ಲರೂ ಬಂದಾಗ ಸಿಂಪಲ್, ನಮ್ದು ಕಂಪ್ನೀಸಲ್ಲಿ ಒಂದು 10 ನಾವು ಫ್ರೇಸ್ ಮಾಡ್ಕೊಂಡಿದ್ದೀವಿ ಆ್ಯಕ್ಚುಲಿ ಬಿಸ್ನೆಸ್ಸಲ್ಲಿ. ಲೈಕ್ ಝೂಮ್ ಇನ್ ಝೂಮ್ ಔಟ್, ಲೀಡ್ ಫ್ರಮ್ ದ ಫ್ರಂಟ್. ಇದು ಒಂದು ಈಸ್ ಸಿಂಪಲ್ 10 ಥಿಂಗ್ಸ್. ಅದು ಒಂದು ಕಲ್ಚರ್ ಬಿಲ್ಡ್ ಮಾಡಿಬಿಟ್ಟಿದೆ ಕಂಪ್ನಿಯಲ್ಲಿ. ಏನಪ್ಪ ಅಂದರೆ 10 ರೂಲ್ ಇಟ್ಕೊಳ್ಳೋದು. ಓಕೆ, ಇದು ನೋಡಿದಾಗ ಗೊತ್ತಾಗ್ಬಿಡುತ್ತೆ ನಿಮಗೆ, ಇದಕ್ಕೋಸ್ಕರ ಇದು ಹಿಂಗೆ ಅಂತ. ಕಮ್ಯುನಿಕೇಷನ್ಗೆ ಒಂದು ರೂಲ್ ಇದೆ ಆ ಥರ. ಸೊ ಅದರಲ್ಲಿ ಡೂ ವಾಟ್ ಈಸ್ ರೈಟ್ ಥರ. ಸೊ ನಿಮ್ಮ ಕೆಲಸ ನಾವು ಕಾಯಕಬೇಕಲ್ಲ. ಇಫ್ ಯು ಥಿಂಕ್ ಕೆಲಸ ಮಾಡಿದ್ರೆ ಎಲ್ಲನೂ ಬೇರೆ ಹ್ಯಾಂಡಲ್ ಆಗಿಬಿಡುತ್ತೆ. ಯಾವುದು ಸರಿ ಯಾವ್ದು ತಪ್ಪಿದ್ರೆ ಅಲ್ಲಿ ಡಿಸೈಡ್ ಆಗ್ಬಿಡುತ್ತೆ. ಸೊ ಜಸ್ಟ್ ಡೂ ಯುವರ್ ವರ್ಕ್.
Last one, what gives you hope and despair about the city? Bangalore. Hope is definitely because of people. Despair is infrastructure. Especially with what we have, a lot can be done, alva. If you just ಎಲ್ಲಾನು ಇದ್ಕೊಂಡು ಜಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಈ ಸಿಟಿ. ದಟ್ ಇಸ್ ದ ಓನ್ಲಿ ಥಿಂಗ್. ಸೊ ನೋಡೋಣ. Lastly, what's your take on ಮುಂದೆ ಬನ್ನಿ? ಮುಂದೆ ಬನ್ನಿ, ಇಟ್ಸ್ ಅ ವೆರಿ ಗುಡ್ ಇನಿಷಿಯೇಟಿವ್, ವೆರಿ ಗುಡ್ ಇನಿಷಿಯೇಟಿವ್. ನೀವು ವೆಂಚರ್ ಫಂಡು ಸಕ್ಸಸ್ಫುಲ್ ಆಂಟ್ರಪ್ರಿನರ್ಸ್ ಜೊತೆಗೆ ಇಫ್ ಯು ಮಿಕ್ಸ್ ಲೋಕಲ್ ಆಂಟ್ರಪ್ರಿನರ್ಸು, ಸ್ಮಾಲ್ ಎಕನಾಮಿಕ್ಸ್ ಅಲ್ವಾ, ಒಂದು ಇಡ್ಲಿ ಶಾಪ್ ರನ್ ಮಾಡಿ ಒಂದು 1 lakh ಅರ್ನ್ ಮಾಡೋರು ತುಂಬ ಜನ ಇದ್ದಾರೆ. ಟೀ ಶಾಪ್ ಎಕನಾಮಿಕ್ಸ್ ತುಂಬ ಚೆನ್ನಾಗಿದೆ. ಸೊ ಇಫ್ ಯು ಕ್ಯಾನ್ ಬ್ರಿಂಗ್ ಬೋತ್ ಮಿಕ್ಸ್ ಅಲ್ವಾ, ಜನರಿಗೆ ವೀಕ್ಷಕರಿಗೆ ಗೊತ್ತಾಗಬೇಕು, ಓಕೆ ಕ್ಯಾಪಿಟಲ್ ಇಂಪಾರ್ಟೆಂಟ್, ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಎಜುಕೇಷನ್ ಇಂಪಾರ್ಟೆಂಟ್ ಅಲ್ವೇ ಅಲ್ಲ, ಎಕ್ಸ್ಪೀರಿಯನ್ಸು ಇಂಪಾರ್ಟೆಂಟ್ ಅಲ್ಲ, ಸಾಹಸ ಇಂಪಾರ್ಟೆಂಟ್. ಡೆಫಿನೆಟ್ ಆಗಿ ಸಾಹಸ ತುಂಬ ಇಂಪಾರ್ಟೆಂಟು. ಸೊ ಸಾಹಸ ಮಾಡಿದ್ರೆ ಅವ್ರಿಗೆ ಏನು ಔಟ್ಪುಟ್ ಸಿಗುತ್ತೆ ಅಂತ ಅವರಿಗೆ ಕಾಣಿಸ್ಬಿಟ್ರೆ ರಿಲೇಟಬಿಲಿಟಿ ಅಲ್ವಾ. ಈಗ ಶಾರುಖ್ ಖಾನ್ ವೈಸ್ ಗ್ರೇಟೆಸ್ಟ್ ಆಕ್ಟರ್ ಬಿಕಾಸ್ ಈಸ್ ರಿಲೇಟಬಲ್. ಓಕೆ, ನಮ್ಮ ಮನೆ ಪಕ್ಕದ ಥರ ಇರ್ತಾರೆ. ಸೊ ಇಫ್ ಇಟ್ ಇಸ್ ಮೋರ್ ರಿಲೇಟಬಲ್, ಐ ಥಿಂಕ್ ಇಟ್ ಇಸ್ ವೆರಿ ಯೂಸ್ಫುಲ್ ಫಾರ್ ಪೀಪಲ್. ನೋಡಿ ಮಾಡ್ಬೋದು. ಸೊ ಆಲ್ ದಿ ಬೆಸ್ಟ್ ಯು, ವಂಡರ್ಫುಲ್ ಇನಿಷಿಯೇಟಿವ್. ಥ್ಯಾಂಕ್ ಯು ಸೊ ಮಚ್. ಗುಡ್ ಲಕ್. ಸೊ ಐ ಥಿಂಕ್ ಭಾಳ ಸಖತ್ತಾಗಿರೋ ಒಂದು ಡಿಸ್ಕಷನ್ ಮಾಡಿದ್ವಿ. 2-3 ಡೊಮೈನ್ಸ್ ಟಚ್ ಮಾಡಿದ್ವಿ, ನಿಮ್ಮ ಬೇರೆ ಬೇರೆ ಕ್ಷೇತ್ರದಲ್ಲಿ ಮಾಡೋ ಸ್ಟಾರ್ಟ್ಅಪ್ಸು. ಸೊ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ, ಇಷ್ಟೊತ್ತು ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ವಸಂತ್, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು. ಕೆಲವೊಂದು ಇನ್ಸೈಟ್ಸ್ ಸಖತ್ತಾಗಿ ಕೊಟ್ರಿ ನೀವು, ಸಮ್ಮರಿ ಪಾಯಿಂಟ್ಸ್ ಅನ್ನ. ಅದು ಎಕ್ಸ್ಪೀರಿಯನ್ಸ್ ಇಂದ ಮಾತ್ರ ಬರ್ಲಿಕ್ಕೆ ಸಾಧ್ಯ. ಹೌದಾ? ಅದೇನೋ ನಾನು ಬುಕ್ ಓದ್ ಕೂಡ ಆ ಥರ ಒಂದು ಡೀಪ್ ಇನ್ಸೈಟ್ಸ್ ಕೊಡಕ್ ಆಗಲ್ಲ. ಸೊ ನಾನೇನೋ ಒಂದು ಫ್ಲೋ ನಲ್ಲಿ ಹೇಳಿದೆ. ಪ್ರೊಫೌಂಡ್. ಸಮ್ ಇನ್ಸೈಟ್ಸ್ ಆರ್ ರಿಯಲಿ ಪ್ರೊಫೌಂಡ್. ಥ್ಯಾಂಕ್ ಯು.